ಓಕೆ, ಸೊ ಇವತ್ತು ಕ್ಯಾಂಡಲ್ ಸ್ಟಿಕ್ಸ್ ಇಂದ ಸ್ಟಾರ್ಟ್ ಮಾಡೋಣ. ಓಕೆನಾ? ಸೊ ಕ್ಯಾಂಡಲ್ ಸ್ಟಿಕ್ಸ್ ಅಂದ್ರೆ ಏನು? ಲೈಕ್ ನಾವು 2 ಟೈಪ್ಸ್ ಆಫ್ ಕ್ಯಾಂಡಲ್ ಸ್ಟಿಕ್ಸ್ ನೋಡಿರ್ತೀವಲ್ವಾ. ಸೊ ಒನ್ ಈಸ್ ಗ್ರೀನ್ ಕಲರ್, ಇನ್ನೊಂದು ರೆಡ್ ಕಲರ್. ಸೊ ಗ್ರೀನ್ ಕ್ಯಾಂಡಲ್ ಸ್ಟಿಕ್ ಹೇಗೆ ಫಾರ್ಮ್ ಆಗುತ್ತೆ? ಲೈಕ್ ಗುಡ್ ಅಮೌಂಟ್ ಆಫ್ ಬೈಯಿಂಗ್ ವಾಲ್ಯೂಮ್ಸ್ ಆ್ಯಡ್ ಆಗ್ತಾ ಇರುವಾಗ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ದೆನ್ ಅಗೇನ್ ಅದೇ ರೀತಿ ಒಂದು ಸೆಲ್ಲಿಂಗ್ ವಾಲ್ಯೂಮ್ ಆ್ಯಡ್ ಆಗ್ತಾ ಇರುವಾಗ ರೆಡ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಕ್ಯಾಂಡಲ್ ಸ್ಟಿಕ್ಸ್ ನಮಗೆ ಏನಕ್ಕೆ ಇಂಪಾರ್ಟೆಂಟ್? ಸೊ ಕ್ಯಾಂಡಲ್ ಸ್ಟಿಕ್ಸ್ನ ಏನಕ್ಕೆ ಯೂಸ್ ಮಾಡ್ಕೊಳ್ತೀವಿ ಅನ್ನೋದು ನೆಕ್ಸ್ಟ್. ಓಕೆ, ಸೊ ಕ್ಯಾಂಡಲ್ ಸ್ಟಿಕ್ಸ್ ರೆಪ್ರೆಸೆಂಟೇಷನ್ ಆಫ್ ಸ್ಟ್ರೆಂತ್ ಬಿಟ್ವೀನ್ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್. ಸೊ ಬಯರ್ಸ್ ಡಾಮಿನೇಟ್ ಆಗಿದ್ದಿದ್ರೆ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ದೆನ್ ಅಗೇನ್ ಒಂದು ಸೆಲ್ಲರ್ಸ್ ಡಾಮಿನೇಟೆಡ್ ಆಗಿದ್ರೆ ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಸೊ ಕ್ಯಾಂಡಲ್ ಸ್ಟಿಕ್ನ ನಾವು ಒಂದು ಪರ್ಟಿಕ್ಯುಲರ್ ಲೊಕೇಶನ್ ಯೂಸ್ ಮಾಡೋದು ಇಂಪಾರ್ಟೆಂಟ್. ಸಿ ಯಾವುದೋ ಒಂದು ಇನ್ ಬಿಟ್ವೀನ್ ಒಂದು ರ್ಯಾಲಿಯಲ್ಲಿ ಕ್ಯಾಂಡಲ್ ಒಂದು ಗುಡ್ ಅಮೌಂಟ್ ಆಫ್ ಗ್ರೀನ್ ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಅಂದರೆ ಸೊ ಅದು ನಮಗೆ ಯೂಸಿಗೆ ಬರಲ್ಲ. ಓಕೆ, ಒಂದು ಸರ್ಟನ್ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ಫಾರ್ಮ್ ಆದಾಗ ನಮಗೆ ಕ್ಯಾಂಡಲ್ ಸ್ಟಿಕ್ಸ್ ಯೂಸಿಗೆ ಬರುತ್ತೆ. ಓಕೆನಾ? ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬಹುದು ನಾವು. ಓಕೆ, ಹಾಗೆ ಅನಾಟಮಿ ಆಫ್ ಕ್ಯಾಂಡಲ್ ಸ್ಟಿಕ್ ನೋಡೋಣ. ಓಕೆ, ಸೊ ಒಂದು ಗ್ರೀನ್ ಕ್ಯಾಂಡಲ್ ಬಂದ್ಬಿಟ್ಟು ಲೈಕ್ ಲೋವರ್ ಓಪನ್ ಆಗುತ್ತೆ. ದೆನ್ ಅಗೇನ್ ಪ್ರೈಸ್ ಹೈಯರ್ ರೀಚ್ ಆಗುತ್ತೆ. ಸಿ ಇವಾಗ ಒಂದು 100 ರೂಪೀಸ್ಗೆ ಪ್ರೈಸ್ ಓಪನ್ ಆಗಿ ದೆನ್ ಅಗೇನ್ ಅಲ್ಲಿಂದ ಅದು 110 ರೂಪೀಸ್ಗೆ ಹೋಗುತ್ತೆ. ಸೊ ಅದನ್ನ ನಾವು ಹೈಯೆಸ್ಟ್ ಪ್ರೈಸ್ ಅಂತ ಕರಿತೀವಿ. ಓಕೆ, ಸೊ 100 ರೂಪೀಸ್ಗೆ ಓಪನ್ ಆಗಿರೋ ಕ್ಯಾಂಡಲ್ ದೆನ್ ಅಗೇನ್ 95 ಲೋ ಮಾಡುತ್ತೆ. ಅದನ್ನ ಲೋಯೆಸ್ಟ್ ಪ್ರೈಸ್ ಅಂತ ಕರಿತೀವಿ. ದೆನ್ ಅಗೇನ್ 105ಗೆ ಬಂದು ಕ್ಲೋಸ್ ಆಗುತ್ತೆ. ಸೊ ಅದನ್ನ ನಾವು ಕ್ಲೋಸಿಂಗ್ ಪ್ರೈಸ್ ಅಂತ ಕರಿತೀವಿ. ಓಕೆ, ಸೊ ಲೋವರ್ ಓಪನ್ ಆಗಿ ಹೈಯರ್ ಕ್ಲೋಸ್ ಆಗೋದನ್ನ ನಾವು ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ ಅಂತ ಕರಿತೀವಿ. ಓಕೆ, ಸೊ ಕ್ಯಾಂಡಲ್ ಸ್ಟಿಕ್ ಅಲ್ಲಿ ಈ ಪರ್ಟಿಕ್ಯುಲರ್ ಪಾರ್ಟ್ ಏನ್ ನೀವು ನೋಡ್ತಾ ಇದ್ದೀರಾ ಇದನ್ನ ನಾವು ಬಾಡಿ ಅಂತ ಕನ್ಸಿಡರ್ ಮಾಡ್ತೀವಿ. ದೆನ್ ಅಗೇನ್ ಇಲ್ಲಿ ಕೆಳಗಡೆ ಕಡ್ಡಿ ತರ ಏನ್ ಕಾಣಿಸ್ತಾ ಇದೆ ಅಲ್ವಾ, ನಾವು ಇದನ್ನ ವಿಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಸೊ ವಿಕ್ ನ ಕೂಡ ಕನ್ಸಿಡರ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಅದು ಪಾರ್ಟ್ ಆಫ್ ದಿ ಕ್ಯಾಂಡಲ್ ಸ್ಟಿಕ್. ಓಕೆನಾ? ದೆನ್ ಅಗೇನ್ ಬೇರಿಶ್ ಕ್ಯಾಂಡಲ್ ಸ್ಟಿಕ್ ಹೈಯರ್ ಪ್ರೈಸಸ್ ಅಲ್ಲಿ ಓಪನ್ ಆಗುತ್ತೆ. ದೆನ್ ಅಗೇನ್ ಲೋಯೆಸ್ಟ್ ಪ್ರೈಸಸ್ ಅಲ್ಲಿ ಕ್ಲೋಸ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಹೈಯೆಸ್ಟ್ ಪ್ರೈಸ್, ಇದು ಬಂದ್ಬಿಟ್ಟು ಓಪನ್ ಪ್ರೈಸ್, ದೆನ್ ಅಗೇನ್ ಇದು ಬಂದ್ಬಿಟ್ಟು ಲೋಯೆಸ್ಟ್ ಪ್ರೈಸ್. ಓಕೆ, ಹೈಯರ್ ಓಪನ್ ಆಗಿ ಲೋವರ್ ಕ್ಲೋಸ್ ಆಗೋದನ್ನ ಬೇರಿಶ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಂತ ಕರಿತೀವಿ. ಓಕೆನಾ? ಸೊ ವೈ ಅಂಡ್ ವೇರ್ ಶುಡ್ ಯೂಸ್. ಓಕೆ, ಸೊ ಕ್ಯಾಂಡಲ್ ಸ್ಟಿಕ್ಸ್ನ ನಾವು ಏನಕ್ಕೆ ಯೂಸ್ ಮಾಡ್ಕೊಳ್ತೀವಿ? ಒಂದು ಕನ್ಫರ್ಮೇಷನ್. ಸಿ ನಾವು ಯಾವುದೇ ಒಂದು ಪರ್ಟಿಕ್ಯುಲರ್ ಟ್ರೇಡ್ನ ಎಂಟ್ರಿ ಆಗುವಾಗ ನಮಗೇನು ಕನ್ಫರ್ಮೇಷನ್ ಬೇಕು? ಸೊ ಕ್ಯಾಂಡಲ್ ಸ್ಟಿಕ್ ಕ್ಲೋಸಿಂಗ್ ಕನ್ಫರ್ಮೇಷನ್ ನಮಗೆ ತುಂಬ ಇಂಪಾರ್ಟೆಂಟ್. ಓಕೆನಾ? ಸೊ ಎಂಟ್ರಿ ಆ್ಯಂಡ್ ಎಕ್ಸಿಟ್ಗೆ ನಾವು ಕ್ಯಾಂಡಲ್ ಸ್ಟಿಕ್ನ ಲೈಕ್ ಪ್ರಿಫರ್ ಮಾಡ್ಕೊಳ್ತೀವಿ. ಓಕೆ, ಸೊ ಅದರಿಂದ ನಮಗೆ ಅಕ್ಯುರೇಸಿ ಕೂಡ ಇನ್ಕ್ರೀಸ್ ಆಗುತ್ತೆ. ಸಿ ಇವಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಂಡಲ್ ಸ್ಟಿಕ್ಸ್ ಬರುತ್ತೆ. ಸೊ ಆ ಪರ್ಟಿಕ್ಯುಲರ್ ಕ್ಯಾಂಡಲ್ ಸ್ಟಿಕ್ನ ನೋಡಿ ನಾವು ಓಕೆ ಬುಲಿಶ್ ಇದೆ ಅವ್ರ ಬೇರಿಶ್ ಇದೆ ಅನ್ನೋದನ್ನ ಕನ್ಸಿಡರ್ ಮಾಡ್ಬೋದು. ಸೊ ನಮ್ಮ ಅಕ್ಯುರೇಸಿ ಜಾಸ್ತಿ ಆಗುತ್ತೆ. ದೆನ್ ಅಗೇನ್ ಸ್ಟ್ರೆಂತ್ ಬಿಟ್ವೀನ್ ಬಯರ್ಸ್ ಅಂಡ್ ಸೆಲ್ಲರ್ಸ್. ಓಕೆ, ಸೊ ಯಾರು ಓವರ್ ಪವರ್ ಮಾಡ್ತಾ ಇದ್ದಾರೆ ಯಾರನ್ನ ಅನ್ನೋದನ್ನ ಥ್ರೂ ಕ್ಯಾಂಡಲ್ ಸ್ಟಿಕ್ ನಾವು ಐಡೆಂಟಿಫೈ ಮಾಡ್ಕೋಬಹುದು. ಓಕೆ, ದೆನ್ ಅಗೇನ್ ಕ್ಯಾಂಡಲ್ ಸ್ಟಿಕ್ನ ಯಾವುದೋ ಒಂದು ರ್ಯಾಂಡಮ್ ಲೊಕೇಶನ್ ಅಲ್ಲಿ ನಾವು ಐಡೆಂಟಿಫೈ ಮಾಡಿದ್ರೆ ನಮ್ಗೆ ಯೂಸ್ ಆಗೋದಿಲ್ಲ. ಓಕೆ, ಒಂದು ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲೇ ಬೇಕು. ವೆದರ್ ಇಟ್ಸ್ ಬ್ರೇಕ್ಔಟ್ ಅಂದಾಗ ಒಂದು ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ ಲೆವೆಲ್ನ ಬ್ರೇಕ್ ಆಗಿರಬೇಕು. ದೆನ್ ಅಗೇನ್ ಇಲ್ಲಾಂದ್ರೆ ಸಪೋರ್ಟ್ ಲೆವೆಲ್ ಅಲ್ಲಿ ಇರಬೇಕು. ಓಕೆ, ಸೊ ನಾವು ಬೈಯಿಂಗ್ ಯೋಚನೆ ಮಾಡೋದ್ರಿಂದ ಸಪೋರ್ಟ್ ಲೆವೆಲ್ ಅಲ್ಲಿ ಇರಬೇಕು, ಅದರ್ವೈಸ್ ಬ್ರೇಕ್ಔಟ್ ಲೆವೆಲ್ ಅಲ್ಲಿ ಇರಬೇಕು. ಆಗ ನಮಗೆ ಕ್ಯಾಂಡಲ್ ಸ್ಟಿಕ್ಸ್ ಯೂಸ್ ಆಗುತ್ತೆ. ಓಕೆ, ಸಮ್ ಆಫ್ ಇಂಪಾರ್ಟೆಂಟ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ನ ನೋಡೋಣ. ಓಕೆ, ದೆನ್ ಅಗೇನ್ ಲಾಸ್ಟ್ ಅಲ್ಲಿ ನಾವು EMS RSI ಎಲ್ಲ ಆದ್ಮೇಲೆ ಸೊ ಹೇಗೆ ನಾವು ಕ್ಯಾಂಡಲ್ ಸ್ಟಿಕ್ಸ್ ನ ಯುಟಿಲೈಸ್ ಮಾಡ್ಕೊಳ್ಬೇಕು ಅನ್ನೋದನ್ನ ಚಾರ್ಟ್ ಅಲ್ಲಿ ನೋಡೋಣ. ಓಕೆ, ಸೊ ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್. ಸೊ ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ಅಷ್ಟು ಮಾತ್ರ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಅಷ್ಟು ಮಾತ್ರ ಐಡೆಂಟಿಫೈ ಮಾಡಿದ್ರೆ ಸಾಕು. ಓಕೆ, ಸೊ ಫಸ್ಟ್ ಒನ್ ಈಸ್ ಬುಲ್ಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್. ಸೊ ಇದು ಬಂದ್ಬಿಟ್ಟು ಲೈಕ್ ನಮಗೆ ಒಂದು ಡೌನ್ ಟ್ರೆಂಡ್ ಅಲ್ಲಿ ಫಾರ್ಮ್ ಆಗಬೇಕು. ಲೈಕ್ ಒಂದು ಬೇಬಿ ಕ್ಯಾಂಡಲ್ ಇರುತ್ತೆ. ದೆನ್ ಅಗೇನ್ ನೆಕ್ಸ್ಟ್ ಕ್ಯಾಂಡಲ್ ಬಂದ್ಬಿಟ್ಟು ಆ ಕಂಪ್ಲೀಟ್ ಕ್ಯಾಂಡಲ್ ನ ಕ್ಯಾಪ್ಚರ್ ಮಾಡುತ್ತೆ. ಓಕೆ, ಸೊ ಪ್ರೀವಿಯಸ್ ಸ್ಮಾಲ್ ರೆಡ್ ಕ್ಯಾಂಡಲ್ ನ ಈ ಬುಲ್ಲಿಶ್ ಕ್ಯಾಂಡಲ್ ಕಂಪ್ಲೀಟ್ ಆಗಿ ಕ್ಯಾಪ್ಚರ್ ಮಾಡುತ್ತೆ. ಸೊ ಇದನ್ನ ನಾವು ಎಲ್ಲ ಐಡೆಂಟಿಫೈ ಮಾಡಬೇಕು. ಸೊ ಈ ಪರ್ಟಿಕ್ಯುಲರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನಾವು ಸಪೋರ್ಟ್ ಲೆವೆಲ್ ಅಲ್ಲಿ ಐಡೆಂಟಿಫೈ ಮಾಡಬೇಕು. ಅವಾಗ ನಾವು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬಹುದು.
Okay, so bullish and engulfing. Then again, hammer and inverted hammer. So hammer and inverted hammer ಗೆ ಕಲರ್ ಮ್ಯಾಟರ್ ಆಗೋದಿಲ್ಲ. ಓಕೆ, ಸೊ ಕಲರ್ ಮೆಟಲ್ ಆಗೋದಿಲ್ಲ. ಇಟ್ ಕುಡ್ ಬಿ ಅದರ್ ರೆಡ್ ಆರ್ ಗ್ರೀನ್, ಆಯ್ತಾ. ಬಟ್ ನಮಗೆ ಲೊಕೇಶನ್ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಹ್ಯಾಮರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನಾವು ಅದನ್ನ ಸಪೋರ್ಟ್ ಅಲ್ಲಿ ಐಡೆಂಟಿಫೈ ಮಾಡ್ತೀವಿ. ದೆನ್ ಅಗೇನ್ ಇನ್ವರ್ಟೆಡ್ ಹ್ಯಾಮರ್ನ ಕೂಡ ನಾವು ಸಪೋರ್ಟ್ ಅಲ್ಲೇ ಐಡೆಂಟಿಫೈ ಮಾಡ್ತೀವಿ. ದೆನ್ ಅಗೇನ್ ಪಿಯರ್ಸಿಂಗ್ ಲೈನ್. ಸೊ ಪಿಯರ್ಸಿಂಗ್ ಲೈನ್ ಪ್ಯಾಟರ್ನ್ ಬಂದ್ಬಿಟ್ಟು, ಸೊ ಫಸ್ಟ್ ಕ್ಯಾಂಡಲ್ ಸ್ಟಿಕ್ ನ ಕೆಳಗಡೆ ಗ್ರೀನ್ ಕ್ಯಾಂಡಲ್ ಓಪನ್ ಆಗಬೇಕು. ದೆನ್ ಅಗೇನ್ ಕೆಳಗಡೆ ಗ್ರೀನ್ ಕ್ಯಾಂಡಲ್ ಓಪನ್ ಆಗಿ ಬಟ್ ಪ್ರೀವಿಯಸ್ ಕ್ಯಾಂಡಲ್ ನ 50% ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿರ್ಬೇಕು. ಓಕೆ, ಸೊ ಈ ಪ್ರೀವಿಯಸ್ ರೆಡ್ ಕ್ಯಾಂಡಲ್ ನ 50% ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿರ್ಬೇಕು. ಸೊ ಇದನ್ನ ನಾವು ಪಿಯರ್ಸಿಂಗ್ ಪ್ಯಾಟರ್ನ್ ಅಂತ ಕರಿತೀವಿ. ದೆನ್ ಅಗೇನ್ ಮಾರ್ನಿಂಗ್ ಸ್ಟಾರ್. ಸೊ ಮಾರ್ನಿಂಗ್ ಸ್ಟಾರ್ ಬಂದ್ಬಿಟ್ಟು 3 ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನ ಫಾರ್ಮೇಶನ್ ಆಗಿರುತ್ತೆ. ಸೊ ಇದನ್ನು ಕೂಡ ನಾವು ಡೌನ್ ಟ್ರೆಂಡ್ ಅಲ್ಲಿ ಆರ್ ಸಪೋರ್ಟ್ ಲೆವೆಲ್ ನಲ್ಲಿ ಐಡೆಂಟಿಫೈ ಮಾಡಬೇಕಾಗಿರುತ್ತೆ. ಫಸ್ಟ್ ಒಂದು ಫುಲ್ ಬಾಡಿ ಬೇರಿಶ್ ಕ್ಯಾಂಡಲ್, ದೆನ್ ಅಗೇನ್ ಸ್ಮಾಲ್ ರೆಡ್ ಆರ್ ಗ್ರೀನ್ ಕ್ಯಾಂಡಲ್, ಬೇಬಿ ಕ್ಯಾಂಡಲ್. ದೆನ್ ಅಗೇನ್ ನೆಕ್ಸ್ಟ್ ಕ್ಯಾಂಡಲ್ ಬಂದ್ಬಿಟ್ಟು ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಕನ್ಸಿಸ್ಟ್ ಆಗಿರ್ಬೇಕು. ಓಕೆ, ಸೊ ದೆನ್ ಅಗೇನ್ ನೆಕ್ಸ್ಟ್ ಒನ್ ಈಸ್ ಡೋಜಿ. ಸೊ ಡೋಜಿ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್. ಇದು ಬಂದ್ಬಿಟ್ಟು ನಮಗೆ ಎಲ್ಲಿ ಫಾರ್ಮ್ ಆಗಿರುತ್ತಲ್ವಾ. ಸೊ ಡೋಜಿ ಫಾರ್ಮ್ ಆದಾಗ ನಾವು ಡೋಜಿ ನೋಡಿ ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ ವೆದರ್ ಇಟ್ಸ್ ಬುಲಿಶ್ ಟ್ರೆಂಡ್ ಆರ್ ಬೇರಿಶ್ ಟ್ರೆಂಡ್ ಅಂತ. ಸೊ ನಾವು ನೆಕ್ಸ್ಟ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗೆ ವೆಯ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಐದರ್ ಬುಲಿಶ್ ಆದ್ರೆ, ಓಕೆ, ಸೊ ಈಗ ಇದನ್ನ ಡೋಜಿ ಕ್ಯಾಂಡಲ್ ಅಂತ ಕನ್ಸಿಡರ್ ಮಾಡೋಣ ನಾವು. ಓಕೆ, ಸೊ ಇದು ಬಂದ್ಬಿಟ್ಟು ಡೋಜಿ ಕ್ಯಾಂಡಲ್. ಸೊ ಡೋಜಿ ಕ್ಯಾಂಡಲ್ ನಮಗೆ ಯಾವುದೇ ಒಂದು ಕನ್ಫರ್ಮೇಶನ್ ಇರೋದಿಲ್ಲ. ಓಕೆನಾ. ಸೊ ನೋ ವಿಕ್, ನೋ ಬಾಡಿ, ಸೇಮ್ ಹೈ ಸೇಮ್ ಕ್ಲೋಸ್, ಓಪನಿಂಗ್ ಈಸ್ ಈಕ್ವಲ್ ಟು ಕ್ಲೋಸ್ ಇರುತ್ತೆ. ಓಕೆ, ಸೊ ಇಲ್ಲಿ ನಮಗೆ ಹೇಗೆ ಕನ್ಫರ್ಮೇಶನ್ ತೊಗೊಳ್ತೀವಿ ನಾವು ಡೋಜಿ ಕ್ಯಾಂಡಲ್ ಅಲ್ಲಿ, ಮೋಸ್ಟ್ ಎಫೆಕ್ಟಿವ್ ಡೋಜಿ ಕ್ಯಾಂಡಲ್ ಅಲ್ಲಿ ಅಂತ ಹೇಳಿದ್ರೆ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಫಾರ್ ನೆಕ್ಸ್ಟ್ ಡೇ. ಸೊ ಅದ್ರ ಮೇಲ್ಗಡೆ ಓಪನ್ ಆದ್ರೆ ನಾವು ಬುಲಿಶ್ ಟ್ರೆಂಡ್ ಅಂತ ಕನ್ಸಿಡರ್ ಮಾಡ್ಬೋದು. ದೆನ್ ಅಗೇನ್ ನೆಕ್ಸ್ಟ್ ಡೇ ಕ್ಯಾಂಡಲ್ ಬಂದ್ಬಿಟ್ಟು ಡೋಜಿ ಕ್ಯಾಂಡಲ್ ನ ಕೆಳಗಡೆ ಓಪನ್ ಆದ್ರೆ ನಾವು ಅದನ್ನ ಬೇರಿಶ್ ಟ್ರೆಂಡ್ ಅಂತ ಕನ್ಸಿಡರ್ ಮಾಡ್ಬೋದು. ಓಕೆನಾ. ಸೊ ಡೋಜಿಸ್ ಯಾವಾಗ ಯಾವ ಟೈಮಲ್ಲಿ ಫಾರ್ಮ್ ಆದಾಗ ಮೋಸ್ಟ್ ಎಫೆಕ್ಟಿವ್ ಆಗಿರುತ್ತೆ ಅಂದ್ರೆ ಲೈಕ್ ಈ ತರ ಮೇಜರ್ ಎಕನಾಮಿಕ್ ಈವೆಂಟ್ಸ್ ಲೈಕ್ ಎಲೆಕ್ಷನ್ಸ್ ಆ ಥರ ಇರುವಾಗ ಡೋಜಿ ಫಾರ್ಮ್ ಆದರೆ ಪ್ರೀವಿಯಸ್ ಡೇ ತುಂಬ ಮೋಸ್ಟ್ ಎಫೆಕ್ಟಿವ್ ಆಗಿರುತ್ತೆ. ಓಕೆನಾ. ಸೊ ಬುಲಿಶ್ ಎಂಗಲ್ಫಿಂಗ್, ಹ್ಯಾಮರ್, ಪಿಯರ್ಸಿಂಗ್ ಲೈನ್, ಮಾರ್ನಿಂಗ್ ಸ್ಟಾರ್ ಆ್ಯಂಡ್ ಡೋಜಿ. ಸೊ ಈ 5 ಪ್ಯಾಟರ್ನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ದೆನ್ ಅಗೇನ್ ಬೇರಿಶ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ಗೆ ಬಂದರೆ ಶೂಟಿಂಗ್ ಸ್ಟಾರ್, ಲೈಕ್ ಇದರೊಳಗಡೆನೂ ಕೂಡ ನಮಗೆ ರೆಡ್ ಆ್ಯಂಡ್ ಗ್ರೀನ್, ಸೊ ಕಲರ್ ಯಾವುದಾದ್ರೂ ಆಗಿರ್ಬೋದು, ಕಲರ್ ಮ್ಯಾಟರ್ ಆಗೋದಿಲ್ಲ. ಬಟ್ ಇದನ್ನ ನಾವು ಎಲ್ಲಿ ಐಡೆಂಟಿಫೈ ಮಾಡಬೇಕು ಅಂದರೆ ರೆಸಿಸ್ಟೆನ್ಸ್ ಅಲ್ಲಿ ಐಡೆಂಟಿಫೈ ಮಾಡಬೇಕು. ಸಿ ಮೇಲ್ಗಡೆ ಏನಿದೆ ಫುಲ್ ಕಂಪ್ಲೀಟ್ ವಿಕ್ ಇದೆ ಅಲ್ವಾ, ಕೆಳಗಡೆ ಮಾತ್ರ ಬಾಡಿ ಇದೆ. ಓಕೆ, ಮೋರ್ ದ್ಯಾನ್ 70% ವಿಕ್ ಇದೆ ಇಲ್ಲಿ. ಓಕೆ, ಸೊ ಇದನ್ನ ನಾವು ಶೂಟಿಂಗ್ ಸ್ಟಾರ್ ಅಂತ ಕನ್ಸಿಡರ್ ಮಾಡ್ತೀವಿ. ದೆನ್ ಅಗೇನ್ ಸೇಮ್ ಹ್ಯಾಂಗಿಂಗ್ ಮ್ಯಾನ್ ಕೂಡ ಕಲರ್ ಮ್ಯಾಟರ್ ಆಗೋದಿಲ್ಲ ಇಲ್ಲಿ. ಓಕೆ, ಲೋವರ್ ವಿಕ್ ಇದೆ, ದೆನ್ ಅಗೇನ್ ಮೇಲ್ಗಡೆ ಬಾಡಿ ಇದೆ. ಸೊ ನೆಕ್ಸ್ಟ್ ಡೇ ಕನ್ಫರ್ಮೇಶನ್ಗೆ ನಾವು ವೆಯ್ಟ್ ಮಾಡಲೇಬೇಕಾಗುತ್ತೆ. ಸೊ ನೆಕ್ಸ್ಟ್ ಡೇ ಕ್ಯಾಂಡಲ್ ಬಂದ್ಬಿಟ್ಟು ಬೇರಿಶ್ ಓಪನ್ ಆದರೆ ನಾವು ಅದನ್ನ ಬೇರಿಶ್ ಟ್ರೆಂಡ್ ಅಂತ ಕನ್ಸಿಡರ್ ಮಾಡ್ಬೋದು. ಓಕೆ, ದೆನ್ ಅಗೇನ್ ಬೇರಿಶ್ ಎಂಗಲ್ಫಿಂಗ್ ಸೇಮ್ ಆಸ್ ಬುಲಿಶ್ ಎಂಗಲ್ಫಿಂಗ್. ಸೊ ಪ್ರೀವಿಯಸ್ ಕ್ಯಾಂಡಲ್ನ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಕ್ಯಾಂಡಲ್ ಕ್ಯಾಪ್ಚರ್ ಮಾಡಬೇಕು. ಓಕೆನಾ, ಅದನ್ನ ಬೇರಿಶ್ ಎಂಗಲ್ಫಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ. ದೆನ್ ಅಗೇನ್ ಈವ್ನಿಂಗ್ ಸ್ಟಾರ್ ಸೇಮ್ ಆಸ್ ಮಾರ್ನಿಂಗ್ ಸ್ಟಾರ್. ಸಿ ಸ್ಟ್ರಾಂಗ್ ಬುಲಿಶ್ ಟ್ರೆಂಡ್ ಅಲ್ಲಿ ಒಂದು ಸ್ಮಾಲ್ ಬೇಬಿ ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ದೆನ್ ಅಗೇನ್ ನೆಕ್ಸ್ಟ್ ಕ್ಯಾಂಡಲ್ ಬಂದ್ಬಿಟ್ಟು ಬೇಬಿ ಕ್ಯಾಂಡಲ್ ನ ಲೋವರ್ ಓಪನ್ ಆಗಿ ಕೆಳಗಡೆ ಕ್ಲೋಸಿಂಗ್ ಕೊಡುತ್ತೆ. ಓಕೆ, ದೆನ್ ಅಗೇನ್ ಈವ್ನಿಂಗ್ ಡೋಜಿ ಸ್ಟಾರ್. ಓಕೆ, ಸೊ ನೋ ವಿಕ್, ನೋ ಬಾಡಿ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಆಗಿರುತ್ತೆ. ಸೊ ಇಷ್ಟು ಇಂಪಾರ್ಟೆಂಟ್ ನಮಗೆ, ಇಷ್ಟು ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಇಂಪಾರ್ಟೆಂಟ್. ಬಟ್ ಇದಕ್ಕಿಂತ ಮೇನ್ ಆಗಿ ನಮ್ಗೆ ಏನ್ ಇಂಪಾರ್ಟೆಂಟ್ ಅಂದ್ರೆ, ಸೊ ವೆನೆವರ್ ನಾವು ಯಾವುದೇ ಪರ್ಟಿಕ್ಯುಲರ್ ಟ್ರೇಡ್ನ ಎಂಟ್ರಿ ಆಗ್ತಾ ಇದ್ದೀವಿ ಅಂದಾಗ ನಮಗೇನು ಬೇಕು, ಗುಡ್ ಫುಲ್ ಬಾಡಿ ಮೋರೋ ವಿಸೂಟ್ ಕ್ಯಾಂಡಲ್ ಬೇಕು. ಓಕೆ, ಸೊ ಈ ಥರ ಮೋರ್ ದ್ಯಾನ್ 80% ಕ್ಯಾಂಡಲ್ ಫಾರ್ಮ್ ಆಗಿರ್ಬೇಕು. ಓಕೆ, ಸೊ ಐದರ್ ಲೋವರ್ ವೀಕ್ ಆದ್ರೂ ಆಗಿರಲಿ ಅವ್ರ ಹೈಯರ್ ವೀಕ್ ಆದ್ರೂ ಇರಲಿ ಅದಕ್ಕೆ, ಬಟ್ ಮೋರ್ ದ್ಯಾನ್ 80% ಬಾಡಿ ಕ್ಯಾಂಡಲ್ ಆಗಿರ್ಬೇಕು. ಓಕೆ, ಸೊ ಇದನ್ನ ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ. ಕ್ಯಾಂಡಲ್ ಸ್ಟಿಕ್ಸ್ ನಾವು ಯಾವುದೇ ಪರ್ಟಿಕ್ಯುಲರ್ ಟ್ರೇಡ್ನ ಎಂಟರ್ ಆಗುವಾಗ ಮೋರ್ ದ್ಯಾನ್ 80% ಕ್ಯಾಂಡಲ್ ಇರಬೇಕು.
ಇದ್ರ ಜೊತೆಗೆ ನಾವು ಜಸ್ಟ್ ಕ್ಯಾಂಡಲ್ ನ ನೋಡಲ್ಲ, ನಾವೇನ್ ನೋಡ್ತೀವಿ, ವಾಲ್ಯೂಮ್ ನ ನೋಡ್ತೀವಲ್ವಾ. ಸೊ ವಾಲ್ಯೂಮ್ ಹೇಗೆ ಕಾಣಿಸ್ಬೇಕು ನಿಮಗೆ, ಮೋರ್ ದನ್ ಆವರೇಜ್ ವಾಲ್ಯೂಮ್ಸ್ ಕಾಣಿಸ್ಬೇಕು. ದೆನ್ ಅಗೇನ್ ಪ್ರೀವಿಯಸ್ಲಿ 20 ಬಾರ್ಸ್ ನ ನೋಡಿದಾಗ ಗ್ರೋಯಿಂಗ್ ವಾಲ್ಯೂಮ್ಸ್ ಆಡ್ ಆಗ್ತಾ ಬರ್ತಾ ಇರಬೇಕು. ಓಕೆನಾ? ಇಲ್ಲೇನಾಗ್ತದೆ, ಒಂದು ಸ್ಮಾಲ್ ಟ್ರಯಾಂಗಲ್ ಲೈಕ್ ಪ್ಯಾಟರ್ನ್ ಫಾರ್ಮ್ ಆಗಿದೆ ಅಂತ ಅನ್ಕೋಣ. ಓಕೆ, ಸೊ ಒಂದು ಸ್ಮಾಲ್ ಟ್ರಯಾಂಗಲ್ ಲೈಕ್ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಸೊ ನಾನೇನು ಹೇಳಿದೆ, ಲೈಕ್ ಕ್ಯಾಂಡಲ್ ಸ್ಟಿಕ್ಸ್ ಓಕೆ ಇಂಪಾರ್ಟೆಂಟ್, ಬಟ್ ವೆನ್ ಎವರ್ ನಾವು ಯಾವುದೇ ಎಂಟ್ರಿ ತಗುವಾಗ ನಮಗೆ ಕ್ಯಾಂಡಲ್ ಹೇಗಿರಬೇಕು, ಮೋರ್ ದನ್ 80% ಆಫ್ ದ ಬಾಡಿ ಕ್ಯಾಂಡಲ್ ಇರಬೇಕು. ಓಕೆ, ಸೊ ಇಲ್ಲೇನಾಯ್ತು, ಪ್ರೀವಿಯಸ್ ರೆಸಿಸ್ಟೆನ್ಸ್ ನ ಸ್ಟಾಕ್ ಬ್ರೇಕ್ ಮಾಡಿದೆ. ಓಕೆನಾ? ಸೊ ಪ್ರೀವಿಯಸ್ ರೆಸಿಸ್ಟೆನ್ಸ್ ನ ಸ್ಟಾಕ್ ಬ್ರೇಕ್ ಮಾಡಿದೆ. ಓಕೆ, ಈ ಬ್ರೇಕ್ಔಟ್ ಕ್ಯಾಂಡಲ್ ನಲ್ಲಿ ಹೇಗಿದೆ ಬ್ರೇಕ್ಔಟ್ ಕ್ಯಾಂಡಲ್? ಸೊ ಮೋರ್ ದನ್ 80% ಬಾಡಿ ಕ್ಯಾಂಡಲ್ ಇದೆ ಅಲ್ವಾ. ಓಕೆ, ಸೊ ಮೋರ್ ದನ್ 80% ಬಾಡಿ ಕ್ಯಾಂಡಲ್ ಇದೆ. ದೆನ್ ಅಗೇನ್ ವಾಲ್ಯೂಮ್ಸ್ ಹೇಗಿದೆ? ಸೊ ವಾಲ್ಯೂಮ್ ಸ್ಲೈಟ್ಲಿ ಹೈಯರ್ ದೆನ್ ಆವರೇಜ್. ಓಕೆ, ಸೊ ಸ್ಲೈಟ್ಲಿ ಹೈಯರ್ ದೆನ್ ಆವರೇಜ್ ಇದೆ, ಬಟ್ ಪ್ರೀವಿಯಸ್ಲಿ ನೋಡ್ಕೊಳ್ತಾ ಬಂದಾಗ ಏನಾಗ್ತಾ ಇದೆ, ಸೊ ಬಾರ್ಸ್ ನ ಕನ್ಸಿಡರ್ ಮಾಡಿದಾಗ ನಮಗೆ ಗ್ರೋಯಿಂಗ್ ವಾಲ್ಯೂಮ್ಸ್ ಆಡ್ ಆಗ್ತಾ ಇದೆ, ಬೈಯಿಂಗ್ ವಾಲ್ಯೂಮ್ಸ್ ಆಡ್ ಆಗ್ತಾ ಇದೆ. ಓಕೆ, ಸೊ ಜಸ್ಟ್ ನಮಗೆ ಕ್ಯಾಂಡಲ್ ಸ್ಟಿಕ್ ಹೇಗಿರ್ಬೇಕು, ಫುಲ್ ಬಾಡಿ ಇರಬೇಕು, ಮೋರ್ ದನ್ 80% ಅಂತ ಮಾರೋಬುಜೋ ಕ್ಯಾಂಡಲ್ ಅಂತ ಕರಿತೀವಿ. ಓಕೆ, ಯಾವುದೇ ಒಂದು ಪರ್ಟಿಕ್ಯುಲರ್ ಟ್ರೇಡ್ ನ ಎಂಟರ್ ಆಗುವಾಗ, ಸೊ ಕ್ಯಾಂಡಲ್ ಸ್ಟಿಕ್ ಮೋರ್ ದನ್ ಲೈಕ್ ವಾಲ್ಯೂಮ್ಸ್ ಬಂದ್ಬಿಟ್ಟು ಮೋರ್ ದನ್ ಆವರೇಜ್ ಇರಬೇಕು. ದೆನ್ ಅಗೇನ್ ಎಂಟ್ರಿ ಕ್ಯಾಂಡಲ್ ಬಂದ್ಬಿಟ್ಟು ಫುಲ್ ಬಾಡಿ ಕ್ಯಾಂಡಲ್ ಇರಬೇಕು. ಓಕೆ, ಹಾಗೆ ಪ್ರೀವಿಯಸ್ಲಿ ಗ್ರೋಯಿಂಗ್ ವಾಲ್ಯೂಮ್ಸ್ ಕೂಡ ಆಡ್ ಆಗ್ತಾ ಇರಬೇಕು. ಸೊ ಇದಿಷ್ಟು ಮೇಜರ್ ಕ್ಯಾಂಡಲ್ ಸ್ಟಿಕ್ಸ್ ನ ಪ್ಯಾಟರ್ನ್ ನ ಲೈಕ್ ಪ್ರಾಕ್ಟೀಸ್ ಮಾಡಿದ್ರೆ ಸಾಕಾಗುತ್ತೆ. ದೆನ್ ಲೈಕ್ ಟ್ರೆಂಡ್ ಐಡೆಂಟಿಫೈ ಯೂಸಿಂಗ್ 21, 50 and 200 EMA. ಓವರ್ ಆಲ್ ಟ್ರೆಂಡ್ ನ ಐಡೆಂಟಿಫೈ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ವಿ ನಾವು. ಪ್ರೀವಿಯಸ್ಲಿ ನೋಡಿದಾಗ ಜಸ್ಟ್ ಟ್ರೆಂಡ್ ಲೈನ್ಸ್ ನ ಡ್ರಾ ಮಾಡ್ತಾ ಇದ್ವಿ. ಓಕೆ, ಸೊ ಜಸ್ಟ್ ಟ್ರೆಂಡ್ ಲೈನ್ಸ್ ನ ಡ್ರಾ ಮಾಡ್ಬಿಟ್ಟು, ಓಕೆ ಇದು ಓವರ್ ಆಲ್ ಅಪ್ ಟ್ರೆಂಡ್ ಅಲ್ಲಿ ಇದೆ, ಹೈಯರ್ ರೈಸ್ ನ ಫಾರ್ಮ್ ಮಾಡ್ತಾ ಇದೆ, ದೆನ್ ಅಗೇನ್ ನಾವು ಬೈಯಿಂಗ್ ಆಪರ್ಚುನಿಟೀಸ್ ನ ಫೈಂಡ್ ಔಟ್ ಮಾಡ್ಬೋದು ಅಂತ ನೋಡ್ತಾ ಇದ್ವಿ ಅಲ್ವಾ, ಅದು ಥ್ರೂ ಪ್ರೈಸ್ ಆಕ್ಷನ್. ಓಕೆ, ಸೊ ಇದ್ರ ಜೊತೆಗೆ ನಮಗೆ ಒಂದು ಎಕ್ಸ್ಟ್ರಾ ಕನ್ಫರ್ಮೇಶನ್ಗೆ ನಾವೇನ್ ಯೂಸ್ ಮಾಡ್ತೀವಿ, EMAs ಯೂಸ್ ಮಾಡ್ತೀವಿ. ಓಕೆನಾ? ಸೊ EMAs, ಸೊ ನಮಗೊಂದು ಎಕ್ಸ್ಟ್ರಾ ಕನ್ಫರ್ಮೇಶನ್ ಆಗಿರುತ್ತೆ. ದೆನ್ ಅಗೇನ್ ವಿತ್ ದ ಹೆಲ್ಪ್ ಆಫ್ EMAs ನಾವು ಪ್ರಾಪರ್ ಆಗಿ ಟ್ರೆಂಡ್ ನ ಐಡೆಂಟಿಫೈ ಮಾಡಬಹುದು ವಿತೌಟ್ ಎನಿ ಕನ್ಫ್ಯೂಷನ್. ಲೈಕ್ ಫೇಲ್ಯೂರ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸೊ ವಿತ್ ದ ಹೆಲ್ಪ್ ಆಫ್ EMAs ನಾವು ಟ್ರೆಂಡ್ ನ ಐಡೆಂಟಿಫೈ ಮಾಡಿದಾಗ. ಸೊ ಇಲ್ಲಿ ನಾವು ಮೂವಿಂಗ್ ಆವ್ರೇಜಸ್ ನ ಕ್ರಾಸ್ ಓವರ್ ಕೂಡ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಮೂವಿಂಗ್ ಆವ್ರೇಜಸ್ ಕ್ರಾಸ್ ಓವರ್ ಅಂದ್ರೆ ಏನು? ಲೈಕ್ ಮೂವಿಂಗ್ ಆವ್ರೇಜಸ್ 21, 50 and 200. ನಿಮಗೆ ಇಲ್ಲಿ ಇಂಡಿಕೇಟರ್ ಹೋಗಿ EMA ಅಂತ ಸರ್ಚ್ ಮಾಡಿದ್ರೆ ಮೂವಿಂಗ್ ಆವ್ರೇಜ್ ಎಕ್ಸ್ಪೋನೆನ್ಷಿಯಲ್ ಅಂತ ಕಾಣುತ್ತಲ್ವಾ. ಸೊ ಆ ಇಂಡಿಕೇಟರ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಆಡ್ ಆಗಿರುತ್ತೆ. ಓಕೆ, ಇಲ್ಲಿ ಏನ್ ಕಾಣಿಸ್ತಾ ಇದೆ ಅಲ್ವಾ, ಅದರ ಸೆಟ್ಟಿಂಗ್ಸ್ಗೆ ಹೋಗಿ, ದೆನ್ ಅಗೇನ್ ಇಲ್ಲಿ ಲೆಂತ್ ನ 21 ಅಂತ ಮಾಡಿ, ಸ್ಟೈಲ್ ಅಲ್ಲಿ ಕಲರ್ ನ ಬ್ಲೂ ಮಾಡಿ. ಓಕೆ, ಸೊ ಇದೇ ರೀತಿ ಜಸ್ಟ್ ಲೈಕ್ ನೀವು ಮಲ್ಟಿಪಲ್ ಟೈಮ್ಸ್ ಕ್ಲಿಕ್ ಮಾಡಿದ್ರೆ ಮಲ್ಟಿಪಲ್ ಟೈಮ್ಸ್ EMAs ಆಡ್ ಆಗ್ತಾ ಹೋಗುತ್ತೆ.
ಓಕೆನಾ. ಸೊ ಮೂವಿಂಗ್ ಆವ್ರೇಜ್ ಅಂದ್ರೆ ಏನು, ಇವಾಗ 21 ಮೂವಿಂಗ್ ಆವ್ರೇಜ್ ಅಂದ್ರೆ 21 ಡೈಲಿ ಕ್ಯಾಂಡಲ್ಸ್ನ ಆವ್ರೇಜ್ ಪ್ರೈಸ್ ಆಗಿರುತ್ತೆ. ಓಕೆನಾ. ಸೊ ಅದನ್ನೇ ನಾನು 5 ಮಿನಿಟ್ಸ್ಗೆ ಯೂಸ್ ಮಾಡ್ಕೊಂಡಾಗ, ಸೊ ಅದೇ 21 EMAನ ನಾನು 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೋಡಿದಾಗ ಏನಾಗುತ್ತೆ, ಸೊ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೋಡಿದಾಗ 21 5 ಮಿನಿಟ್ಸ್ ಕ್ಯಾಂಡಲ್ನ ಆವ್ರೇಜ್ ಪ್ರೈಸ್ ಆಗುತ್ತೆ. ಓಕೆ. ಸೊ ಡೈಲಿ ಕ್ಯಾಂಡಲಲ್ಲಿ ನೋಡಿದಾಗ 20 ಡೇಸ್ನ ಆವ್ರೇಜ್ ಪ್ರೈಸ್ ಆಗಿರುತ್ತೆ ಅದು. ಓಕೆ. ಸೊ ಇಲ್ಲಿ ನಾವು ಮೂವಿಂಗ್ ಆವ್ರೇಜಸ್ ಕ್ರಾಸ್ ಓವರ್ ಅಂತ ಹೇಳ್ತೀವಿ. ಸೊ ಮೂವಿಂಗ್ ಆವ್ರೇಜಸ್ ಕ್ರಾಸ್ ಓವರ್ ಅಂದರೆ, ಸಪೋಸ್ ಇವಾಗ ಇಲ್ಲೊಂದು ಮೂವಿಂಗ್ ಆವ್ರೇಜ್ ಇದೆ ಅಂತ ಅನ್ಕೋಣ. ಓಕೆ. ಸೊ ಇದು ಯಾವ ಮೂವಿಂಗ್ ಆವ್ರೇಜ್, 200 ಮೂವಿಂಗ್ ಆವ್ರೇಜ್ ಅಂತ ಅನ್ಕೋಣ. ಯಾವುದು ಇದು ಬಂದ್ಬಿಟ್ಟು 200 ಮೂವಿಂಗ್ ಆವ್ರೇಜ್. ಓಕೆ. ನೆಕ್ಸ್ಟ್ ಇನ್ನೊಂದು ಆವ್ರೇಜ್, ಇನ್ನೊಂದು ಮೂವಿಂಗ್ ಆವ್ರೇಜ್ ಬಂದ್ಬಿಟ್ಟು ಫ್ರಮ್ ಲೋವರ್ ಸೈಡ್ ಇದನ್ನ ಕ್ರಾಸ್ ಮಾಡುತ್ತೆ. ಓಕೆ. ಸೊ ಲೋವರ್ ಸೈಡ್ ಇದನ್ನ ಕ್ರಾಸ್ ಮಾಡುತ್ತೆ. ಇದು ಯಾವುದು ಅಂತ ನೋಡೋದಾದ್ರೆ ಇದು ಬಂದ್ಬಿಟ್ಟು 50 ಮೂವಿಂಗ್ ಆವ್ರೇಜ್. ಓಕೆ. ಸೊ 200 ಮೂವಿಂಗ್ ಆವ್ರೇಜ್ಗೆ ಕಂಪೇರ್ ಮಾಡಿದ್ರೆ, ಸೊ 200 ಕ್ಯಾಂಡಲ್ಸ್ನ ಡೈಲಿ ಕ್ಯಾಂಡಲ್ಸ್ನ ಮೂವಿಂಗ್ ಆವ್ರೇಜ್ ಸ್ಲೋ ಮೂವಿಂಗ್ ಆವ್ರೇಜ್ ಆಗಿರುತ್ತೆ. ಓಕೆ. ಸೊ 200 ಡೇ ಮೂವಿಂಗ್ ಆವ್ರೇಜ್ಗೆ ಕಂಪೇರ್ ಮಾಡಿದ್ರೆ 50 ಮೂವಿಂಗ್ ಆವ್ರೇಜ್ ಬಂದ್ಬಿಟ್ಟು ಫಾಸ್ಟ್ ಮೂವಿಂಗ್ ಆವ್ರೇಜ್. ಓಕೆ. ಸೊ ಯಾಕಂದ್ರೆ 50 ಬಂದ್ಬಿಟ್ಟು ಹತ್ರ ಇರುತ್ತಲ್ವಾ, ಲೈಕ್ ಸ್ಲೋ ಮೂವಿಂಗ್ ಆವ್ರೇಜ್ನ ಫಾಸ್ಟ್ ಮೂವಿಂಗ್ ಆವ್ರೇಜ್ ಫ್ರಮ್ ಡೌನ್ ಸೈಡ್. ಓಕೆ. 200 ಬಂದ್ಬಿಟ್ಟು ಸ್ಲೋ ಮೂವಿಂಗ್ ಆವ್ರೇಜ್, 50 ಬಂದ್ಬಿಟ್ಟು ಫಾಸ್ಟ್ ಮೂವಿಂಗ್ ಆವ್ರೇಜ್. ಸ್ಲೋ ಮೂವಿಂಗ್ ಆವ್ರೇಜ್ನ ಫಾಸ್ಟ್ ಮೂವಿಂಗ್ ಆವ್ರೇಜ್ ಬಂದ್ಬಿಟ್ಟು ಫ್ರಮ್ ಡೌನ್ ಸೈಡ್ ಕ್ರಾಸ್ ಮಾಡೋದನ್ನ ನಾವೇನಂತ ಕರಿತೀವಿ, ಗೋಲ್ಡನ್ ಕ್ರಾಸ್ ಓವರ್ ಅಂತ ಕರಿತೀವಿ. ಓಕೆ. ಸೊ ಇದನ್ನ ನಾವು ಗೋಲ್ಡನ್ ಕ್ರಾಸ್ ಅಂತ ಕರಿತೀವಿ. ಓಕೆ. ಸೊ ಇದು ನಮಗೆ ಏನಕ್ಕೆ ಹೆಲ್ಪ್ ಮಾಡುತ್ತೆ, ಈ ಗೋಲ್ಡನ್ ಕ್ರಾಸ್ ಆದಾಗ ಆಬ್ವಿಯಸ್ಲಿ ನಾವು ಇದನ್ನ ಅಪ್ ಟ್ರೆಂಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ. ಸೊ ನಾವು ದ ಸ್ಟಾಕ್ ಟರ್ನ್ಡ್ ಇಂಟು ಅಪ್ ಟ್ರೆಂಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಒಂದು ಡೌನ್ ಟ್ರೆಂಡ್ ಅಲ್ಲಿ ಇರುತ್ತೆ ಸ್ಟಾಕ್, ದೆನ್ ಅಗೇನ್ 200 ಸ್ಲೋ ಮೂವಿಂಗ್ ಆವ್ರೇಜ್ ಇರುತ್ತೆ, 50 ಬಂದ್ಬಿಟ್ಟು ಸ್ಟ್ರಾಂಗ್ ಮೂವಿಂಗ್ ಆವ್ರೇಜ್ ಇರುತ್ತೆ. ಓಕೆ. ಫ್ರಮ್ ಡೌನ್ ಸೈಡ್ 200 ಡೇ ಮೂವಿಂಗ್ ಆವ್ರೇಜ್ನ 50 ಕ್ರಾಸ್ ಮಾಡೋದನ್ನ ಗೋಲ್ಡನ್ ಕ್ರಾಸ್ ಓವರ್ ಅಂತ ಕರಿತೀವಿ. ಓಕೆ. ಸೊ ಇದನ್ನ ನಾವು ಎಲ್ಲಿ ಐಡೆಂಟಿಫೈ ಮಾಡಬೇಕು, ಸಪೋರ್ಟ್ ಲೆವೆಲ್ ಅಲ್ಲೇ ಐಡೆಂಟಿಫೈ ಮಾಡಬೇಕು. ಓಕೆ. ಸೊ ಲೋವರ್ ಪ್ರೈಸಸ್ ಅಲ್ಲಿ ಐಡೆಂಟಿಫೈ ಮಾಡಿದಾಗ, ಸೊ ಸ್ಟಾಕ್ ಒಂದು ಫಾಲ್ ಅಲ್ಲಿ ಇದ್ದಾಗ, ದೆನ್ ಅಗೇನ್ ಒಂದು ಈ ಪರ್ಟಿಕ್ಯುಲರ್ ಮೂವಿಂಗ್ ಆವ್ರೇಜ್ ಕ್ರಾಸ್ ಓವರ್ ಆದಾಗ ಆ ಟ್ರೆಂಡ್ ಶಿಫ್ಟ್ ಆಗ್ತಾ ಇದೆ ಅನ್ನೋದನ್ನ ನಾವು ಕನ್ಸಿಡರ್ ಮಾಡ್ಕೋಬಹುದು. ಓಕೆ. ದೆನ್ ಅಗೇನ್ ಅದೇ ರೀತಿ ಇದು 200 ಡೇ ಮೂವಿಂಗ್ ಆವ್ರೇಜ್. ಓಕೆ. ದೆನ್ ಅಗೇನ್ ಇದನ್ನ 50 ಡೇ ಮೂವಿಂಗ್ ಆವ್ರೇಜ್ ಫ್ರಮ್ ಅಪ್ ಸೈಡ್ ಕ್ರಾಸ್ ಮಾಡುತ್ತೆ, ಅಪ್ ಸೈಡ್ ಇಂದ ಕ್ರಾಸ್ ಮಾಡುತ್ತೆ ಡೌನ್ ಸೈಡ್ಗೆ. ಓಕೆ. 200 ಬಂದ್ಬಿಟ್ಟು ಸ್ಲೋ ಮೂವಿಂಗ್ ಆವ್ರೇಜ್, ಕಂಪೇರ್ಡ್ ಟು 200 50 ಬಂದ್ಬಿಟ್ಟು ಫಾಸ್ಟ್ ಮೂವಿಂಗ್ ಆವ್ರೇಜ್. ಓಕೆ. ಈ ಸ್ಲೋ ಮೂವಿಂಗ್ ಆವ್ರೇಜ್ನ ಈ ಫಾಸ್ಟ್ ಮೂವಿಂಗ್ ಆವ್ರೇಜ್ ಫ್ರಮ್ ಅಪ್ ಸೈಡ್ ಕ್ರಾಸ್ ಮಾಡೋದನ್ನ ನಾವು ಡೆತ್ ಕ್ರಾಸ್ ಅಂತ ಕರಿತೀವಿ. ಓಕೆ. ಏನಂತ ಕರಿತೀವಿ, ಡೆತ್ ಕ್ರಾಸ್ ಅಂತ ಕರಿತೀವಿ. ಓಕೆ. ಸೊ ಈ ಡೆತ್ ಕ್ರಾಸ್ ಅಂದ್ರೆ ಏನು, ಸೊ ವೆನೆವರ್ ನಾವು ಯಾವುದೇ ಪರ್ಟಿಕ್ಯುಲರ್ ಟ್ರೇಡ್ ಅಲ್ಲಿ ಎಂಟ್ರಿ ಇದ್ದಾಗ, ಓಕೆ, ಒಂದು ಸ್ಮಾಲ್ ಕರೆಕ್ಷನ್ ಬರುತ್ತೆ ಅಂತ ಅನ್ಕೊಳ್ಳೋಣ. ಓಕೆ. ಒಂದು ಸ್ಮಾಲ್ ಕರೆಕ್ಷನ್ ಬಂದಿದೆ, ದೆನ್ ಅಗೇನ್ ಡೆತ್ ಕ್ರಾಸ್ ಓವರ್ ಕೂಡ ಆಯ್ತು ಅಂದ್ರೆ ಅಲ್ಲಿಂದ ನಾವು ಎಕ್ಸಿಟ್ ಆಗೋದು ತುಂಬಾ ಒಳ್ಳೇದು. ಓಕೆ. ಇಲ್ಲಾಂದ್ರೆ ಆ ಪರ್ಟಿಕ್ಯುಲರ್ ಟ್ರೆಂಡ್ ಕಂಪ್ಲೀಟ್ ಆಗಿ ಅಲ್ಲಿಂದ ಸ್ಟಾಕ್ ಬಂದ್ಬಿಟ್ಟು ಡೌನ್ ಟ್ರೆಂಡ್ಗೆ ಶಿಫ್ಟ್ ಆಗ್ಬಿಡ್ಬೋದು. ಓಕೆನಾ. ಸೊ ಇದನ್ನ ನಾವು 200 ಮೂವಿಂಗ್ ಆವ್ರೇಜ್ನ 50 ಮೂವಿಂಗ್ ಆವ್ರೇಜ್ ಫ್ರಮ್ ಅಪ್ ಸೈಡ್ ಕ್ರಾಸ್ ಮಾಡೋದನ್ನ ನಾವು ಡೆತ್ ಕ್ರಾಸ್ ಓವರ್ ಅಂತ ಕರಿತೀವಿ. ಮೂವಿಂಗ್ ಆವ್ರೇಜಸ್ ಕ್ರಾಸ್ ಓವರ್ ಬೇರೆ ಬೇರೆ ಡಿಫ್ರೆಂಟ್ ಕಾಂಬಿನೇಷನ್ ಅಲ್ಲಿ ಯೂಸ್ ಮಾಡ್ತಾರೆ. ಓಕೆ. ಸೊ 20-50 ಯೂಸ್ ಮಾಡ್ತಾರೆ, 50-200 ಯೂಸ್ ಮಾಡ್ತಾರೆ. ಸೊ ನಾವಿಲ್ಲಿ ಯೂಸ್ ಮಾಡ್ತಾ ಇರೋದು ಕ್ರಾಸ್ ಓವರ್ಗೆ 50 ಮತ್ತೆ 200. ಸೊ 200ನ 50 ಕೆಳಗಡೆಯಿಂದ ಮೇಲ್ಗಡೆ ಕ್ರಾಸ್ ಮಾಡೋದನ್ನ ಗೋಲ್ಡನ್ ಕ್ರಾಸ್ ಅಂತ ಕರಿತೀವಿ. ಇದನ್ನ ನಾವು ಅಪ್ ಟ್ರೆಂಡ್ಗೆ ನೆಕ್ಸ್ಟ್ ಟ್ರೇಡ್ ಎಂಟ್ರೀಸ್ಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಈ ಕ್ರಾಸ್ ಓವರ್ನ ಯೂಟಿಲೈಸ್ ಮಾಡ್ಕೊಳ್ತೀವಿ. ದೆನ್ ಅಗೇನ್ 200ನ 50 ಫ್ರಮ್ ಅಪ್ ಸೈಡ್ ಕ್ರಾಸ್ ಮಾಡೋದು ಡೆತ್ ಕ್ರಾಸ್ ಅಂತ ಕರಿತೀವಿ. ಸೊ ನಾವು ಮೆಜಾರಿಟಿ ಬೇರಿಶ್ ಸ್ವಿಂಗ್ ಟ್ರೇಡ್ಸ್ಗೆ ಹೋಗೋದಿಲ್ಲ. ಓಕೆ. ಮೆಜಾರಿಟಿ ಬುಲಿಶ್ಗೆ ಹೋಗೋದಕ್ಕೆ ನಮಗೆ ಇದೇ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಇಲ್ಲಿ ಇದನ್ನ ನಾವು ಏನಕ್ಕೆ ಯೂಸ್ ಮಾಡ್ಕೋಬಹುದು ಅಂದ್ರೆ, ಸೊ ವೆನೆವರ್ ನಾವು ಯಾವುದೇ ಒಂದು ಪರ್ಟಿಕ್ಯುಲರ್ ಎಂಟ್ರಿಯಲ್ಲಿ ಇದ್ದಾಗ ಅಲ್ಲಿಂದ ನಾವು ಆದಷ್ಟು ಬೇಗ ಜಾಗ ಖಾಲಿ ಮಾಡೋದಕ್ಕೆ ಯೂಸ್ ಮಾಡ್ಕೋಬಹುದು. ಓಕೆನಾ.
ದೆನ್ ಅಗೇನ್ ಸೊ ಓವರ್ ಆಲ್ ಟ್ರೆಂಡ್ ಹೇಗೆ ಐಡೆಂಟಿಫೈ ಮಾಡೋದು ಥ್ರೂ ಇ ಎಮ್ ಐ ಅಂತ ನೋಡೋಣ. ಓಕೆ, ಸೊ ಓವರ್ ಆಲ್ ಟ್ರೆಂಡ್ ಐಡೆಂಟಿಫೈ ಮಾಡೋದಕ್ಕೆ ನಾವು 21, 50 ಆ್ಯಂಡ್ 200 ಇ ಎಮ್ ಐನ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಇ ಎಮ್ ಐಸ್ನ ಹೇಗೆ ಹಾಕೊಳ್ಳೋದು ಅಂತ ಎಲ್ಲರಿಗೂ ಗೊತ್ತಾಯ್ತಲ್ವಾ. ಜಸ್ಟ್ ನಿಮ್ಮ ಇಂಡಿಕೇಟರಲ್ಲಿ ಇ ಎಮ್ ಐ ಅಂತ ಸರ್ಚ್ ಮಾಡಿ, ಮೂವಿಂಗ್ ಆವ್ರೇಜ್ ಎಕ್ಸ್ಪೋನೆನ್ಷಿಯಲ್ ಅಂತ ಇರುತ್ತೆ. ಜಸ್ಟ್ 3 ಟೈಮ್ಸ್ ಕ್ಲಿಕ್ ಮಾಡಿದ್ರೆ ನಿಮಗೆ 3 ಟೈಮ್ಸ್ ಆ್ಯಡ್ ಆಗುತ್ತೆ, 5 ಟೈಮ್ಸ್ ಕ್ಲಿಕ್ ಮಾಡಿದ್ರೆ 5 ಟೈಮ್ಸ್ ಆ್ಯಡ್ ಆಗುತ್ತೆ. ಓಕೆನಾ. ಸೊ ಒಂದೊಂದ್ರದ್ದೇ ಇನ್ಪುಟ್ಸ್ ಹೇಗೆ ಹಾಕೊಳ್ಳೋದು ಅಂತ ಗೊತ್ತಾಯ್ತಲ್ವಾ. ಸೊ ಇನ್ಪುಟ್ಸ್ ಇಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ, ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಇನ್ಪುಟ್ಸಲ್ಲಿ ಜಸ್ಟ್ 200 ಅಂತ ಹಾಕಿ. ಓಕೆ, ಸ್ಟೈಲಲ್ಲಿ ಕಲರ್ ಮಾಡ್ಕೊಳ್ಳಿ ಎಲ್ಲೋ. ಓಕೆನಾ. ಸೊ 200 ಡೇ ಮೂವಿಂಗ್ ಆವ್ರೇಜ್ನ ಕಲರ್ ಎಲ್ಲೋ ಇರಲಿ. ದೆನ್ ಅಗೇನ್ 21 ಬ್ಲೂ ಇರಲಿ. 50 ಇ ಎಮ್ ಐನ ಬಂದು ರೆಡ್ ಕಲರ್ ಇಟ್ಕೊಳ್ಳಿ. ಓಕೆ, 21 ಇ ಎಮ್ ಐ ಬಂದ್ಬಿಟ್ಟು ಬ್ಲೂ ಕಲರ್, 50 ಇ ಎಮ್ ಐ ರೆಡ್ ಕಲರ್, 200 ಇ ಎಮ್ ಐ ಯೆಲ್ಲೋ ಕಲರ್. ಓಕೆ, ಸೊ 21 ಇ ಎಮ್ ಐ ಅಂದ್ರೆ ಏನು? ಲೈಕ್ 21 ಇ ಎಮ್ ಐನ ನಾವು ಸ್ಮಾಲ್ ಪುಲ್ ಬ್ಯಾಕ್ಸ್. ಓಕೆ, ಸೊ ಪ್ರೈಸಲ್ಲಿ ಇವಾಗ ಒಂದು ಸ್ಟ್ರಾಂಗ್ ಟ್ರೆಂಡ್ ನಡೀತಾ ಇರುತ್ತೆ. ಓಕೆ, ಈ ತರ ಸ್ಟ್ರಾಂಗ್ ಟ್ರೆಂಡ್ ನಡೀತಾ ಇರುತ್ತೆ. ಒಂದು ಸ್ಮಾಲ್ ಕರೆಕ್ಷನ್ ಬರುತ್ತೆ. ಓಕೆ, ಆ ಸ್ಮಾಲ್ ಕರೆಕ್ಷನ್ ಎಲ್ಲಿ ಸಪೋರ್ಟ್ ತಗೊಳುತ್ತೆ? ಪ್ರೈಸ್ ಬಂದ್ಬಿಟ್ಟು ಅಬೌಟ್ 200 ಇ ಎಮ್ ಐ ಅಲ್ಲ ಸಾರಿ 21 ಇ ಎಮ್ ಐ ಮೇಲೆ ಸಪೋರ್ಟ್ ತಗೊಂಡು ಇಲ್ಲಿಂದ ಮತ್ತೆ ಆ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಓಕೆ, ಸೊ ಇದನ್ನ ನಾವು ಸ್ಮಾಲ್ ಪುಲ್ ಬ್ಯಾಕ್ ನ ಸಪೋರ್ಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಓಕೆ, ದೆನ್ ಅಗೇನ್ ನೆಕ್ಸ್ಟ್ ಬಂದ್ಬಿಟ್ಟು 50 ಇ ಎಮ್ ಐ. ಸೊ 50 ಇ ಎಮ್ ಐ ಅಂದ್ರೆ ಏನು? ಲೈಕ್ 50 ಇ ಎಮ್ ಐ ಬಂದ್ಬಿಟ್ಟು 50 ಡೇಸ್ ನ ಮೂವಿಂಗ್ ಆವರೇಜ್ ಆಗಿರುತ್ತೆ. ಓಕೆ, ಅದಕ್ಕೆ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಕಂಪೇರ್ಡ್ ಟು 21. ಓಕೆ, ಸೊ ಅದು ಬಂದ್ಬಿಟ್ಟು ಲೈಕ್ ಫೈನಲ್ ಸಪೋರ್ಟ್ ಆಗಿರುತ್ತೆ. ಯಾವುದು? 50 ಇ ಎಮ್ ಐ ಬಂದ್ಬಿಟ್ಟು. ಓಕೆ, ಇಲ್ಲಿಂದ ಇನ್ ಕೇಸ್ ಇಲ್ಲಿಂದ ಒಂದು ರಿವರ್ಸಲ್ ತಗೊಂಡ್ರೆ ಓಕೆ, ದೆನ್ ಅಗೇನ್ ಆ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಅದರ್ವೈಸ್ ಏನಾಗುತ್ತೆ? ಅದು ಟುವರ್ಡ್ಸ್ ದ ಡೌನ್ ಟ್ರೆಂಡ್ ಹೋಗ್ತಾ ಇರುತ್ತೆ. ಓಕೆ, ಸೊ 200 ಇ ಎಮ್ ಐ ಬಂದ್ಬಿಟ್ಟು ಲಾಸ್ಟ್ ಸ್ಟಾಪ್ ಫಾರ್ ಬುಲ್ಸ್ ಅಂಡ್ ಬೇರ್ಸ್. ಓಕೆ, ಒಂದು ಸ್ಟ್ರಾಂಗ್ ಅಪ್ ಟ್ರೆಂಡ್ ಇರುತ್ತೆ ಅಂತ ಅನ್ಕೊಳ್ಳೋಣ. ನಾನು ಪ್ರೀವಿಯಸ್ಲಿ ಹೇಳಿದ್ದೀನಿ, ಒಂದು ಟ್ರೆಂಡ್ ಎಲ್ಲಿ ತನಕ ನಡಿಬಹುದು. ಓಕೆ, ಒಂದು ಟ್ರೆಂಡ್ ಬಂದ್ಬಿಟ್ಟು ಎಲ್ಲಿ ತನಕ ಕಂಟಿನ್ಯೂ ಆಗ್ಬೋದು ಅಂದ್ರೆ 1 ವರ್ಷ 2 ವರ್ಷ ತನಕ ಕಂಟಿನ್ಯೂ ಆಗ್ಬೋದು. ಓಕೆ, ಒಂದು ಟ್ರೆಂಡ್ 1 ವರ್ಷ 2 ವರ್ಷ ತನಕ ಕಂಟಿನ್ಯೂ ಆಗ್ಬೋದು. ಓಕೆ, ಹಾಗೆ ಡೌನ್ ಟ್ರೆಂಡ್ ಕೂಡ. ಸೊ 200 ಇ ಎಮ್ ಐ ಅನ್ನೋದು 200 ಕ್ಯಾಂಡಲ್ಸ್ ನ ಮೂವಿಂಗ್ ಆವರೇಜ್ ಆಗಿರುತ್ತೆ. ಓಕೆ, ಇದು ಬಂದ್ಬಿಟ್ಟು ಲಾಸ್ಟ್ ಸ್ಟಾಪ್ ಫಾರ್ ಬುಲ್ಸ್ ಅಂಡ್ ಬೇರ್ಸ್. ಓಕೆ, ಇದ್ರ ಮೇಲ್ಗಡೆನೆ ಇದ್ದಾಗ ನಾವ್ ಇದನ್ನ ಅಪ್ ಟ್ರೆಂಡ್ ಅಂತಾನೆ ಕನ್ಸಿಡರ್ ಮಾಡಿರ್ತೀವಿ ಸ್ಟಾಕ್ ನ. ಓಕೆ, ವೆನ್ ಎವರ್ ಸ್ಟಾಕ್ ಟಚಸ್ 200 ಇ ಎಮ್ ಐ ನಮಗೆ ಇಲ್ಲೊಂದು ಕ್ಲಿಯರ್ ಡೈರೆಕ್ಷನ್ ಇರೋದಿಲ್ಲ. ಓಕೆ, ಸೊ ಮೆಜಾರಿಟಿ ಆಫ್ ದ ಟೈಮ್ಸ್ 200 ಇ ಎಮ್ ಐ ಟಚ್ ಆಗಿ ಇಲ್ಲಿಂದ ರಿವರ್ಸಲ್ ತಗೊಂಡು ದೆನ್ ಅಗೇನ್ ಅದೇ ಟ್ರೆಂಡ್ ನ ಕಂಟಿನ್ಯೂ ಮಾಡೋ ಚಾನ್ಸಸ್ ಇರುತ್ತೆ. ಇಫ್ ಇನ್ ಕೇಸ್ 200 ಇ ಎಮ್ ಐ ನ ಸ್ಟಾಕ್ ಕ್ರಾಸ್ ಮಾಡ್ತಾ ಇದೆ ಅಂದ್ರೆ ಅದನ್ನ ನಾವು ಡೌನ್ ಟ್ರೆಂಡ್ ಆಗಿ ಕನ್ಸಿಡರ್ ಮಾಡ್ಬಿಡ್ತೀವಿ. ಓಕೆ, ಸೊ ಆ ಡೌನ್ ಟ್ರೆಂಡ್ ಆಗಿ ಕನ್ಸಿಡರ್ ಮಾಡ್ಬಿಡ್ತೀವಿ, ಯಾಕಂದ್ರೆ ಅದು ಲಾಸ್ಟ್ ಸ್ಟಾಪ್ ಆಗಿರುತ್ತೆ ಫಾರ್ ಬುಲ್ಸ್. ಓಕೆ, ಈ 200 ಇ ಎಮ್ ಐ ಕೆಳಗಡೆ ಇರೋ ಯಾವುದೇ ಸ್ಟಾಕ್ ನ ನಾವು ಸ್ವಿಂಗ್ ಟ್ರೇಡ್ಸ್ಗೆ ಲೈಕ್ ಸ್ವಿಂಗ್ ಟ್ರೇಡ್ಸ್ ಮಾಡೋದೇ ಇಲ್ಲ ಆ ಸ್ಟಾಕ್ ಅಲ್ಲಿ. ಸೊ ಸ್ಟಾಕ್ ಬಂದ್ಬಿಟ್ಟು ನಮಗೆ ಅಬೌಟ್ 200 ಇ ಎಮ್ ಐನೇ ಇರಬೇಕು. ಓಕೆನಾ. ಸೊ 21 ಇ ಎಮ್ ಐ ಸ್ಮಾಲ್ ಪುಲ್ ಬ್ಯಾಕ್ ಸಪೋರ್ಟ್, ದೆನ್ ಅಗೇನ್ 50 ಇ ಎಮ್ ಐ ಬಂದ್ಬಿಟ್ಟು ಒಂದು ಸ್ಟ್ರಾಂಗ್ ಸಪೋರ್ಟ್ ಆರ್ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಸ್ಟ್ರಾಂಗ್ ಸಪೋರ್ಟ್ ಬಂದ್ಬಿಟ್ಟು ಅಪ್ ಟ್ರೆಂಡ್ ಅಲ್ಲಿ ಇರುತ್ತೆ. ಓಕೆ, 200 ಇ ಎಮ್ ಐ ಬಂದ್ಬಿಟ್ಟು ಲಾಸ್ಟ್ ಸ್ಟಾಪ್ ಫಾರ್ ಬುಲ್ಸ್ ಅಂಡ್ ಬೇರ್ಸ್. ಓಕೆ, ವೆದರ್ ಇಲ್ಲಿಂದ ಸಪೋರ್ಟ್ ತಗೊಂಡ್ರೆ ಸ್ಟ್ರಾಂಗ್ ಅಪ್ ಟ್ರೆಂಡ್ ಕಂಟಿನ್ಯೂ ಆಗ್ಬೋದು. ಆ ಸಪೋರ್ಟ್ ತಗೊಂಡಿಲ್ಲಂಗೆ 200 ಇ ಎಮ್ ಐನ ಕ್ರಾಸ್ ಮಾಡ್ತು ಕ್ಯಾಂಡಲ್ಸ್ ಅಂತ ಹೇಳಿದ್ರೆ ಅದು ಡೌನ್ ಟ್ರೆಂಡ್ಗೆ ಶಿಫ್ಟ್ ಆಗೋಗ್ಬಿಡುತ್ತೆ. ಓಕೆನಾ. ಸೊ ಇಲ್ಲಿ ಇಂಡಿಕೇಟರ್ಸ್ ಅಲ್ಲಿ ಸೊ 200 ಇ ಎಮ್ ಆ್ಯಡ್ ಮಾಡ್ಕೊಂಡಿದ್ದೀನಿ, ದೆನ್ ಅಗೇನ್ 50 ಆ್ಯಡ್ ಮಾಡ್ಕೊಂಡಿದ್ದೀನಿ, ಹಾಗೆ 21 ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. Okay, so on daily time frame ನೋಡೋಣ. ಓಕೆ, ಟ್ರೆಂಡ್ ಲಿಮಿಟೆಡ್ ಆನ್ ಡೈಲಿ ಟೈಮ್ ಫ್ರೇಮ್ ಫ್ರಮ್ ಪ್ರೀವಿಯಸ್ ಚಾರ್ಟ್ಸ್ ಅಂತ ನೋಡ್ಕೊಳ್ತಾ ಬರೋಣ. ಎಲ್ಲೆಲ್ಲಿ ಕ್ರಾಸ್ ಓವರ್ಸ್ ಆಗಿದೆ, ದೆನ್ ಅಗೇನ್ ಎಲ್ಲೆಲ್ಲಿ ಟ್ರೆಂಡ್ ಕಂಟಿನ್ಯೂ ಆಗಿದೆ, ಎಲ್ಲಿ ತನಕ ಕಂಟಿನ್ಯೂ ಆಗಿದೆ ಅನ್ನೋದನ್ನ ನೋಡ್ಕೊಳ್ತಾ ಬರೋಣ.
ಓಕೆ, ಸೊ ಟ್ರೆಂಟ್ ಲಿಮಿಟೆಡ್ ಆನ್ ಡೈಲಿ ಟೈಮ್ ಫ್ರೇಮ್ ನಾವು ನೋಡ್ತಾ ಇದ್ದೀವಿ. ಓಕೆ, ಸೊ ಪ್ರೀವಿಯಸ್ಲಿ ಸ್ಟಾಕ್ ಏನಿತ್ತು, ಒಂದು ಸ್ಟ್ರಾಂಗ್ ಅಪ್ ಟ್ರೆಂಡ್ ಅಲ್ಲಿತ್ತು. ಓಕೆನಾ, ಸೊ ಸಾರಿ, ಒಂದು ಸ್ಟ್ರಾಂಗ್ ಡೌನ್ ಟ್ರೆಂಡ್ ಅಲ್ಲಿತ್ತು. ಓಕೆ, ಆ ಡೌನ್ ಟ್ರೆಂಡ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ? ಓಕೆ, ಸೊ ಇದನ್ನೇ ಕನ್ಸಿಡರ್ ಮಾಡೋಣ. ಸೊ ಈ ಪರ್ಟಿಕ್ಯುಲರ್ ಟ್ರೆಂಡ್ ಅಲ್ಲಿ ಇಲ್ಲೇನಾಗಿದೆ, 200 ಡೇ, ಈ ಎಲ್ಲೋ ಲೈನ್ ಏನ್ ಕಾಣಿಸ್ತೈತೆ ಅಲ್ವಾ, ಇದು 200 ಮೂವಿಂಗ್ ಆವರೇಜ್. ಓಕೆನಾ, ಸೊ ಈ 200 ಮೂವಿಂಗ್ ಆವರೇಜ್ ನ 50 ಫ್ರಮ್ ಅಪ್ ಸೈಡ್ ಕ್ರಾಸ್ ಮಾಡಿದೆ ಅಲ್ವಾ, ಡೌನ್ ಸೈಡ್ಗೆ. ಸೊ ಮೇಲ್ಗಡೆ ಕ್ರಾಸ್ ಮಾಡಿದೆ. ಸೊ ಇಲ್ಲಿ ಏನಾಯ್ತು, ಡೆತ್ ಕ್ರಾಸ್ ಓವರ್ ಆಯ್ತು. ಓಕೆ, ಸೊ ಡೆತ್ ಕ್ರಾಸ್ ಓವರ್ ಆದ್ಮೇಲೆ ನಾವು ಯಾವುದೇ ರೀತಿ ಬುಲ್ಲಿಶ್ ಪೊಸಿಷನ್ಸ್ ನ ನಾವಿಲ್ಲಿ ಪ್ಲೇಸ್ ಮಾಡೋದಿಲ್ಲ. ಓಕೆ, ಯಾಕಂದ್ರೆ ಸ್ಟಾಕ್ ಓವರ್ ಆಲ್ ಡೌನ್ ಟ್ರೆಂಡ್ಗೆ ಶಿಫ್ಟ್ ಆಗ್ಬಿಟ್ಟಿದೆ ಇಲ್ಲಿ. ಓಕೆನಾ, ಸೊ ಏನಾಗ್ತಿದೆ ಅಲ್ಲಿಂದ ಸಿ ಹೇಗೆ ಕಂಟಿನ್ಯೂ ಆಗಿದೆ ನೋಡಿ ಡೌನ್ ಟ್ರೆಂಡ್. ಓಕೆ, ಸ್ಟ್ರಾಂಗ್ ಡೌನ್ ಟ್ರೆಂಡ್ ಕಂಟಿನ್ಯೂ ಆಗಿದೆ ಅಲ್ವಾ. ಸೊ ಈ ಪರ್ಟಿಕ್ಯುಲರ್ ಡೌನ್ ಟ್ರೆಂಡ್ ಅಲ್ಲಿ ನಾವು ಬೈಯಿಂಗ್ ಮಾಡ್ಕೊಳ್ತಾ ಕುತ್ಕೊಂಡ್ರೆ ಏನಾಗುತ್ತೆ, ಸಿ ಇಲ್ಲೆಲ್ಲೋ ನಾವು ಬೈ ಮಾಡ್ಬಿಟ್ಟಿದೀವಿ ಅಂತ ಅನ್ಕೋಣ. ಇಲ್ಲಿ 24 rupees ಅಲ್ಲಿ ಬೈ ಮಾಡಿದ್ವಿ, ಬಟ್ ಅಲ್ಲಿಂದ ಪ್ರೈಸ್ ಹೋಗಿದ್ದು ಎಲ್ಲಿಗೆ, 5 rupeesಗೆ. ಆಲ್ಮೋಸ್ಟ್ 90% ಹೋಯ್ತಲ್ವಾ ನಮ್ಮ ದುಡ್ಡು. ಓಕೆ, ಸೊ ಓವರ್ ಆಲ್ ಟ್ರೆಂಡ್ ಬೇರಿಶ್ ಇರುವಾಗ ನಾವು ಯಾವುದೇ ರೀತಿ ಬುಲಿಶ್ ಪೊಸಿಷನ್ಸ್ನ ಬಿಲ್ಡ್ ಮಾಡೋದಿಲ್ಲ. ಓಕೆ, ಸೊ ದೆನ್ ಅಗೇನ್ ಹಾಗೆ ಮುಂದೆ ಬಂದಾಗ ಏನಾಗ್ತದೆ, ಇಲ್ಲಿ ಈ ಪರ್ಟಿಕ್ಯುಲರ್ ಲೆವೆಲ್ ಅಲ್ಲಿ ಏನಾಯ್ತು. ಓಕೆ, ಸೊ ಇಲ್ಲಿ 50 200ನ ಫ್ರಮ್ ಡೌನ್ ಸೈಡ್ ಕ್ರಾಸ್ ಮಾಡಿದೆ. ಓಕೆ, ಸೊ ಏನಾಯ್ತು, 50 200 ಮೂವಿಂಗ್ ಆವರೇಜ್ ನ ಫ್ರಮ್ ಡೌನ್ ಸೈಡ್ ಕ್ರಾಸ್ ಮಾಡ್ತು. ಓಕೆ, ನಾವು ಇದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ, ಗೋಲ್ಡನ್ ಕ್ರಾಸ್ ಓವರ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಜಸ್ಟ್ ನಾವು ಗೋಲ್ಡನ್ ಕ್ರಾಸ್ ಓವರ್ ನ ನೋಡ್ಬಿಟ್ಟು ಎಂಟ್ರಿ ಆಗ್ಬಿಡ್ತೀವಾ, ಇಲ್ಲ. ಓಕೆ, ಸೊ ನಾವ್ ಇಲ್ಲಿ ಏನ್ ಯೂಸ್ ಮಾಡ್ಕೊಳ್ತೀವಿ, ಓಕೆ, ಒಂದು ಚಾರ್ಟ್ ಪ್ಯಾಟರ್ನ್ಸ್ ನ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಚಾರ್ಟ್ ಪ್ಯಾಟರ್ನ್ಸ್ ನಮಗೆ ಎಲ್ಲಿ ಯೂಸಿಗೆ ಬರುತ್ತೆ, ಈ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲೇ ಯೂಸಿಗೆ ಬರುತ್ತೆ. ಓಕೆ, ಸೊ ಇಲ್ಲೇನ್ ಕಾಣಿಸ್ತಾ ಇದೆ, ಸೊ ಒಂದು ನನಗೆ ಸಪೋರ್ಟ್ ಕಾಣಿಸ್ತಾ ಇದೆ. ಓಕೆ, ದೆನ್ ಅಗೇನ್ ಇಲ್ಲೇನ್ ಕಾಣಿಸ್ತಾ ಇದೆ, ಒಂದು ಟ್ರಯಾಂಗಲ್ ಪ್ಯಾಟರ್ನ್ ಕಾಣಿಸ್ತಾ ಇದೆ. ಓಕೆ, ಸೊ ಇವಾಗ ನನಗೇನಾಯ್ತು, ಒಂದು ಸ್ಟಾಕ್ ಬಂದ್ಬಿಟ್ಟು 200 ಡೇ ಮೂವಿಂಗ್ ಆವರೇಜ್ ನ ಫ್ರಮ್ 50 ಫ್ರಮ್ ಡೌನ್ ಸೈಡ್ ಕ್ರಾಸ್ ಓವರ್ ಮಾಡಿದೆ, ಗೋಲ್ಡನ್ ಕ್ರಾಸ್ ಆಗಿದೆ ಅನ್ನೋದು ಗೊತ್ತಾಯ್ತು. ಓಕೆ, ದೆನ್ ನನಗೆ ಇಲ್ಲೇನ್ ಕಾಣಿಸ್ತಾ ಇದೆ, ಒಂದು ಚಾರ್ಟ್ ಪ್ಯಾಟರ್ನ್ ಕಾಣಿಸ್ತಾ ಇದೆ, ಹೌದಲ್ವಾ. ಓಕೆ, ಸೊ ಇಲ್ಲಿ ನಾನು ಇವಾಗ ಎಂಟ್ರಿ ಆಗೋದಕ್ಕೆ ನನಗೇನ್ ಬೇಕು, ಎಂಟ್ರಿ ಆಗೋದಕ್ಕೆ ನನಗೆ ಗುಡ್ ಗ್ರೀನ್ ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬೇಕು. ಮೋರ್ ದ್ಯಾನ್ 80% ಆಫ್ ದಿ ಬಾಡಿ ಇರಬೇಕು ಅಲ್ವಾ. ಸೊ ಮೋರ್ ದ್ಯಾನ್ 80% ಬಾಡಿ ಇರಬೇಕು. ಓಕೆ, ಸೊ ಬಿಲೋ ದಿಸ್ ಲೆವೆಲ್ ನಾನು ನನ್ನ ಸ್ಟಾಪ್ ಲಾಸ್ನ ಪ್ಲೇಸ್ ಮಾಡ್ತೀನಿ. ಓಕೆ, ಸೊ ಬಿಲೋ ದಿಸ್ ಲೆವೆಲ್ ನನ್ನ ಸ್ಟಾಪ್ ಲಾಸ್ನ ಪ್ಲೇಸ್ ಮಾಡಿ ಥ್ರೂ ಔಟ್ ದ ಟ್ರೆಂಡ್. ಓಕೆ, ಸೊ ಸ್ಟಾಪ್ ಲಾಸ್ ಟ್ರೇಲಿಂಗ್ಗೆ ಬರೋಣ. ಓಕೆ, ನೆಕ್ಸ್ಟ್ ಅದೇನೇ ಇರೋದು. ಓಕೆ, ಸೊ ಥ್ರೂ ಔಟ್ ದ ಟ್ರೆಂಡ್ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಯಾಕೆ ನನಗೆ ಈ ಟ್ರೇಡ್ ಸಕ್ಸಸ್ಫುಲ್ ಏನಕ್ಕಾಯ್ತು, ಓಕೆ, ಈ ಟ್ರೇಡ್ ಸಕ್ಸಸ್ಫುಲ್ ನನಗೆ ಏನಕ್ಕಾಯ್ತು ಅಂದರೆ, ಸೊ ಇಲ್ಲೊಂದು ಗೋಲ್ಡನ್ ಕ್ರಾಸ್ ಓವರ್ ಆಗಿದೆ. ದೆನ್ ಅಗೇನ್ ಇದ್ರ ಜೊತೆಗೆ ಒಂದು ಚಾರ್ಟ್ ಪ್ಯಾಟರ್ನ್ ಕೂಡ ಫಾರ್ಮ್ ಆಗಿದೆ. ಓಕೆ, ಚಾರ್ಟ್ ಪ್ಯಾಟರ್ನ್ ಕೂಡ ಫಾರ್ಮ್ ಆಗಿ ಏನಾಗಿದೆ, ನನಗೊಂದು ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ ಕನ್ಫರ್ಮೇಷನ್ ಕೂಡ ಸಿಕ್ಕಿದೆ. ಓಕೆ, ಚಾರ್ಟ್ ಪ್ಯಾಟರ್ನ್ ನ ಬ್ರೇಕ್ ಮಾಡಿ ಒಂದು ಪ್ರಾಪರ್ ರೀಟೆಸ್ಟ್ ಆಗಿ ಒಂದು ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ ಕನ್ಫರ್ಮೇಷನ್ ಕೂಡ ಸಿಕ್ಕಿದೆ. ಇದ್ರ ಜೊತೆಗೆ ವಾಲ್ಯೂಮ್ಸ್ ಮೇಲೆ ಕಂಡಿಟ್ಟಾಗ ಮೋರ್ ದ್ಯಾನ್ ಆವರೇಜ್ ವಾಲ್ಯೂಮ್ಸ್ ಇದೆ. ಓಕೆ, ಸೊ ಝೂಮ್ ಮಾಡಿ ನೋಡಿದಾಗ ಮೋರ್ ದ್ಯಾನ್ ಆವರೇಜ್ ವಾಲ್ಯೂಮ್ ಇದೆ. ಓಕೆ, ಸೊ ಗೋಲ್ಡನ್ ಕ್ರಾಸ್ ಓವರ್ ಆಗಿದ್ರಿಂದ ಈ ಟ್ರೇಡ್ ನನಗೆ ಏನಾಯಿತು, 100% ಪ್ರಾಫಿಟಬಲ್ ಆಯಿತು. ಓಕೆ, ಸೊ ಇಲ್ಲಿ ಎಷ್ಟು ಅಚೀವ್ ಮಾಡಿದ್ದೀವಿ ನಾವು, ಆಲ್ಮೋಸ್ಟ್ 1:11 ಅಚೀವ್ ಮಾಡಿದ್ದೀವಿ. ಓಕೆ, ಎಷ್ಟು ಡೇಸ್ ಟೈಮ್ ತೊಗೊಂಡಿದೆ ಅಂತ ನೋಡೋದಾದ್ರೆ, ಇದೊಂದು ಪರ್ಟಿಕ್ಯುಲರ್ ಟ್ರೇಡ್ ಸೊ 1:11 ಅಚೀವ್ ಮಾಡೋದಕ್ಕೆ ಆಲ್ಮೋಸ್ಟ್ 33 ಬಾರ್ಸ್ ಅಂದರೆ ನಿಮ್ಮ 1 ಮಂತ್ ತೊಗೊಂಡಿದೆ. ಒಂದು ಸಿಂಗಲ್ ಟ್ರೇಡ್ ನೀವು 1:11 ಅಚೀವ್ ಮಾಡೋದಕ್ಕೆ 33 ಡೇಸ್ ತೊಗೊಂಡಿದೆ. ಓಕೆ, ಸೊ 33 ಡೇಸ್ ತೊಗೊಂಡಿದೆ ಅಂದರೆ ಸೊ ಇಟ್ಸ್ ಅ ಲಾಟ್ ಆಫ್ ಟೈಮ್ ಅಲ್ವಾ. ಓಕೆ, ತುಂಬ ಜಾಸ್ತಿ ಆಯಿತು ಡ್ಯೂರೇಷನ್ ಅದು. ಓಕೆ, ಬಟ್ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಏನಾಗಿದೆ ಇಲ್ಲಿ, ಸೊ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಹ್ಯೂಜ್ ಅಲ್ವಾ. ಓಕೆ, ಸೊ ತುಂಬ ಹ್ಯೂಜ್ ಆಯಿತು. ಸಪೋಸ್ ನಿಮ್ಮ ಹತ್ರ 10 lakh rupees ಕ್ಯಾಪಿಟಲ್ ಇದೆ ಅಂತ ಅನ್ಕೋಣ. ಓಕೆ, 10 lakh rupees ಕ್ಯಾಪಿಟಲ್ನ 1% ರಿಸ್ಕ್ ಅಂದರೆ 10,000 rupees.
ಓಕೆ, ನಿಮ್ಮ 10,000 ರುಪೀಸ್ಗೆ ನೀವು ಅಚೀವ್ ಮಾಡ್ತಿರೋ ರಿವಾರ್ಡ್ ಎಷ್ಟು? ಸೊ 1,10,000 rupees. ಓಕೆನಾ, ವಿಚ್ ಈಸ್ ಹ್ಯೂಜ್. ಸೊ ಗುಡ್ ಅಮೌಂಟ್ ಆಫ್ ಮನಿ ಮಾಡ್ಬೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂತ ನನಗೆ ಕೇಳೋದಾದ್ರೆ, ಸಿ ವಿತ್ ಪ್ರಾಪರ್ ಪ್ಲಾನಿಂಗ್ ಇದ್ರೆ ಲಾಟ್ ಅಮೌಂಟ್ ಆಫ್ ಮಾಡ್ಬೋದು, ಹ್ಯೂಜ್ ಅಮೌಂಟ್ ಆಫ್ ಮನಿ ಮಾಡ್ಬೋದು. ಓಕೆ, ಸುಮ್ಮನೆ ಯಾವುದೋ ಒಂದು ರ್ಯಾಂಡಮ್ ಲೊಕೇಶನ್ ಅಲ್ಲಿ ಮಾಡಿ ಸ್ಟಾಪ್ ಲಾಸ್ ತೊಳೋದು ಆರ್ ಲಾಸ್ ಹೋದ್ರೆ ವೆಯ್ಟ್ ಮಾಡೋದು, ಇದು ಟ್ರೇಡಿಂಗ್ ಅಲ್ಲ, ಅದು ಟ್ರೇಡಿಂಗ್ ಅಲ್ವೇ ಅಲ್ಲ. ಟ್ರೇಡಿಂಗ್ ಅಂತ ಬಂದಾಗ ಪ್ರಾಪರ್ ಎಂಟ್ರಿ, ಪ್ರಾಪರ್ ಸ್ಟಾಪ್ ಲಾಸ್, ದೆನ್ ಅಗೇನ್ ಟ್ರೇಡ್ನ ಮ್ಯಾನೇಜ್ ಮಾಡಬೇಕು. ಓಕೆ, ಸೊ ಸ್ಮಾಲ್ ವಿನ್ನ ಬಿಗ್ ವಿನ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ದೆನ್ ಅಗೇನ್ ಏನಾಗ್ತಾ ಇದೆ, ಸಿ ಎವ್ರಿ ಸಿಂಗಲ್ ಟೈಮ್ ಸ್ಟಾಕ್ ಬಂದ್ಬಿಟ್ಟು ಲೈಕ್ 200 ಮೇಲ್ಗಡೆನೆ ಇಲ್ಲಿ ಸಪೋರ್ಟ್ ತೊಗೊಂಡಿದೆ. ದೆನ್ ಅಗೇನ್ ಮತ್ತೆ ಈ ಟ್ರೆಂಡ್ ಕಂಟಿನ್ಯೂ ಆಗಿದೆ. ಇಲ್ಲಿ ಸಿ ಇಲ್ಲೇನಾಯ್ತು, ಮತ್ತೆ ಈ ಟ್ರೆಂಡ್ ಕಂಟಿನ್ಯೂ ಆಗಿದೆ. ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು ಲೈಕ್ ಕ್ರಾಸೇ ಮಾಡಿಲ್ಲ. ಓಕೆ, 200ನ 50 ಕ್ರಾಸೇ ಮಾಡಿಲ್ಲ. ಓಕೆ, ಸೊ ಕ್ರಾಸ್ ಮಾಡಿಲ್ಲ ಅಂದ್ರೆ ನಾವು ಅದನ್ನ ಡೌನ್ ಟ್ರೆಂಡ್ ಆಗಿ ಕನ್ಸಿಡರ್ ಮಾಡೋದಿಲ್ಲ. ಓಕೆನಾ, ಸೊ ಇಲ್ಲಿಂದ ಏನಾಯ್ತು, ಮತ್ತೆ ಸಪೋರ್ಟ್ ತಗೊಂಡು ಮತ್ತೆ ಆ ಟ್ರೆಂಡ್ ಕಂಟಿನ್ಯೂ ಆಗ್ತಾ ಹೋಯ್ತು. ಓಕೆ, ಸೊ ಇಲ್ಲೇನು ಕಾಣಿಸ್ತಾ ಇದೆ ನನಗೆ, ಇಲ್ಲೊಂದು ಪ್ಯಾಟರ್ನ್ ಕಾಣಿಸ್ತಾ ಇದೆ, ಇಲ್ಲೊಂದು ಚಾರ್ಟ್ ಪ್ಯಾಟರ್ನ್ ಕಾಣಿಸ್ತಾ ಇದೆ ನನಗೆ. ಓಕೆ, ಸೊ ಯಾವ ಚಾರ್ಟ್ ಪ್ಯಾಟರ್ನ್ ಅಂತ ಕನ್ಸಿಡರ್ ಮಾಡಿ ಕಲ್ತಿದ್ವಿ ನಾವು ಇದನ್ನ. ಓಕೆ, ಮಲ್ಟಿಪಲ್ ಟಚ್ ಪಾಯಿಂಟ್ಸ್ ಇರಬೇಕು. 1 2 ಇದೆ, 3 ಇದೆ, 4th ಒಂದು ಬ್ರೇಕ್ಔಟ್ ಆಗಿದೆ, 1 2 ಇದೆ, 3 ಇದೆ. ಓಕೆ, ಸೊ ಸಿಮೆಟ್ರಿಕಲ್ ಪ್ಯಾಟರ್ನ್ ಅಂತ ಕನ್ಸಿಡರ್ ಮಾಡ್ಬೋದು. ನನಗೆ ಬ್ರೇಕ್ಔಟ್ ಕ್ಯಾಂಡಲ್ ಹೇಗೆ ಬೇಕು, ಸೊ ಗುಡ್ ಗ್ರೀನ್ ಬುಲಿಶ್ ಕ್ಯಾಂಡಲ್ ಬೇಕು, ಮೊರೊಬುಸು ಕ್ಯಾಂಡಲ್, ಮೋರ್ ದೆನ್ 80% ಆಫ್ ದ ಕ್ಯಾಂಡಲ್ ಬಾಡಿ ಇರಬೇಕು. ಓಕೆ, ಸೊ ಜಸ್ಟ್ ಕ್ಲೋಸಿಂಗ್ ಅಲ್ಲಿ ನಾನು ಎಂಟರ್ ಆಗ್ತೀನಿ. ಸ್ಟಾಪ್ ಲಾಸ್ನ ಆಬ್ವಿಯಸ್ಲಿ ಬಿಲೋ ದಿಸ್ ಲೆವೆಲ್ ನಾನು ಪ್ಲೇಸ್ ಮಾಡ್ತೀನಿ. ಓಕೆ, ಸೊ ಎಷ್ಟು ಅಚೀವ್ ಮಾಡಿದ್ದೀವಿ ನಾವಿಲ್ಲಿ, ಆಲ್ಮೋಸ್ಟ್ 1:4 ಅಚೀವ್ ಮಾಡಿದ್ದೀವಿ. ನೀವು ರಿಸ್ಕ್ ಮಾಡ್ತಿರೋ 1,000 ರುಪೀಸ್ಗೆ 4,000 rupees ರಿವಾರ್ಡ್ ಅಚೀವ್ ಮಾಡಿದ್ದೀವಿ ನಾವಿಲ್ಲಿ. ಚೆನ್ನಾಗಿ ನೋಡಿ. ಸೊ ಕಂಪ್ಲೀಟ್ ಟ್ರೆಂಡ್ ಹೇಗಿದೆ, ಸೊ ಅಬೌಟ್ 200 ಮೂವಿಂಗ್ ಆವರೇಜ್ ಸ್ಟಾಕ್ ಇರೋ ತನಕ ನಾವು ಅದನ್ನ ಅಪ್ ಟ್ರೆಂಡ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಓಕೆ, ಇಲ್ಲಿ ನಾವೇನ್ ಹುಡುಕ್ಬೇಕು ಅಂದ್ರೆ ಚಾರ್ಟ್ ಪ್ಯಾಟರ್ನ್ಸ್ನ ಹುಡುಕ್ಬೇಕು. ಓಕೆ, ಚಾರ್ಟ್ ಪ್ಯಾಟರ್ನ್ಸ್ನ ಹುಡುಕಿ ನಮಗೆ ಅದ್ರೊಳಗಡೆ ಬ್ರೇಕ್ಔಟ್ ಬೇಕು. ಬ್ರೇಕ್ಔಟ್ ಕ್ಯಾಂಡಲ್ ಗುಡ್ ಗ್ರೀನ್ ಬುಲ್ಲಿಶ್ ಕ್ಯಾಂಡಲ್ ಆಗಿರ್ಬೇಕು. ದೆನ್ ಅಗೇನ್ ಇಲ್ಲೇನಾಯ್ತು, ಇಲ್ಲಿ ಗೋಲ್ಡನ್ ಕ್ರಾಸ್. ಸೊ ಫಸ್ಟ್ ಒಂದು ಅಟೆಂಪ್ಟ್ ಆಯ್ತು ಇಲ್ಲಿ. ದೆನ್ ಅಗೇನ್ ಇಲ್ಲಿ ಡೆತ್ ಕ್ರಾಸ್ ಆಯ್ತು, ಒಂದು ಗೋಲ್ಡನ್ ಕ್ರಾಸ್ ಆಯ್ತು. ದೆನ್ ಅಗೇನ್ ಮತ್ತೆ ಇಲ್ಲೇನಾಯ್ತು, ಡೆತ್ ಕ್ರಾಸ್ ಆಯ್ತು. ಓಕೆ, ಸೊ ಆ ಡೆತ್ ಕ್ರಾಸ್ ಆದ್ಮೇಲೆ ಏನಾಯ್ತು, ಒಂದು ಸ್ಟ್ರಾಂಗ್ ಡೌನ್ ಟ್ರೆಂಡ್. ಓಕೆ, ಸೊ ಆ ಸ್ಟ್ರಾಂಗ್ ಡೌನ್ ಟ್ರೆಂಡ್ ಅಲ್ಲಿ ನಾವು ಬೈ ಮಾಡಿದ್ರೆ ಏನಾಗುತ್ತೆ, ನಮ್ಮ ಪೋರ್ಟ್ಫೋಲಿಯೋನು ರೆಡ್. ಓಕೆ, ಎಲ್ಲ ರೆಡ್ ಆಗಿರುತ್ತೆ. ಓಕೆ, ದೆನ್ ಅಗೇನ್ ಮತ್ತಿಲ್ಲಿ ಏನಾಯ್ತು, ಈ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ 50 ಮೂವಿಂಗ್ ಆವರೇಜ್ 200 ಮೂವಿಂಗ್ ಆವರೇಜ್ನ ಫ್ರಮ್ ಡೌನ್ ಸೈಡ್ ಕ್ರಾಸ್ ಮಾಡಿದೆ, ಗೋಲ್ಡನ್ ಕ್ರಾಸ್ ಓವರ್ ಆಯಿತು. ಮತ್ತೆ ಯಾವ ಟ್ರೆಂಡ್ ಸ್ಟಾರ್ಟ್ ಆಯ್ತು, ಇಲ್ಲಿ ಒಂದು ಸ್ಟ್ರಾಂಗ್ ಅಪ್ ಟ್ರೆಂಡ್ ಸ್ಟಾರ್ಟ್ ಆಯ್ತು. ಓಕೆ, ಸೊ ನಮಗೇನು ಬೇಕು, ಜಸ್ಟ್ ಸ್ಟಾಕ್ಸ್ ಬಂದ್ಬಿಟ್ಟು ಅಬೌವ್ 200 ಮೂವಿಂಗ್ ಆವರೇಜ್ ಇರಬೇಕು. ಓಕೆನಾ, ಸೊ ವೇದಾಂತ ಲಿಮಿಟೆಡ್ ಒಂದು ಡೈಲಿ ಟೈಮ್ ಫ್ರೇಮಲ್ಲಿ ನೋಡೋಣ. ಜಸ್ಟ್ ಇದನ್ನ ಹಾಕಿಟ್ಬಿಡಿ. ಓಕೆ, ಸೊ ನಿಮ್ಮ ಚಾರ್ಟಲ್ಲಿ ಆ್ಯಡ್ ಮಾಡಿ ಇಟ್ಬಿಡಿ, ಬೇಕಾದಾಗ ಹೈಡ್ ಮಾಡ್ಕೊಳ್ಳಿ, ಅನ್ಸೆಟ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಸೊ ಪ್ರೀವಿಯಸ್ಲಿ ವೇದಾಂತ ಲಿಮಿಟೆಡ್ ಒಂದು ಡೈಲಿ ಟೈಮ್ ಫ್ರೇಮ್ ನೋಡಿದಾಗ ಒಂದು ಸ್ಟ್ರಾಂಗ್ ಅಪ್ ಟ್ರೆಂಡ್ ಇತ್ತು. ಓಕೆ, ಸೊ ಅಪ್ ಟ್ರೆಂಡ್ ಇದೆ ಅಂತ ಹೇಗೆ ಗೊತ್ತಾಯ್ತು ನಮಗಿಲ್ಲಿ, ಇಲ್ಲಿ ಈ ಪರ್ಟಿಕ್ಯುಲರ್ ಲೊಕೇಶನಲ್ಲಿ ಏನಾಗಿದೆ, ನನಗೆ ಒಂದು ಗೋಲ್ಡನ್ ಕ್ರಾಸ್ ಓವರ್ ಆಗಿದೆ. ಓಕೆ, ಸೊ ಡೌನ್ ಟ್ರೆಂಡ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ಗೋಲ್ಡನ್ ಕ್ರಾಸ್ ಓವರ್ ಆಯಿತು. ಸೊ ಈ ಗೋಲ್ಡನ್ ಕ್ರಾಸ್ ಓವರ್ ಆದಮೇಲೆ ನಾನು ಒಂದು ಚಾರ್ಟ್ ಪ್ಯಾಟರ್ನ್ ಐಡೆಂಟಿಫೈ ಮಾಡಿ ಎಂಟ್ರಿ ತಗೋಬೇಕು. ಓಕೆ, ಸೊ ಇಲ್ಲೇನಾಗ್ತಾ ಇದೆ, ವೇದಾಂತ ಲಿಮಿಟೆಡ್ ಒಂದು ಡೈಲಿ ಟೈಮ್ ಫ್ರೇಮ್ ಅಪ್ ಟ್ರೆಂಡಲ್ಲಿ ಇದೆ ಅನ್ನೋದು ನನಗೆ ಗೊತ್ತು. ಓಕೆ, ಹೇಗೆ ಗೊತ್ತು ನನಗೆ ಅಪ್ ಟ್ರೆಂಡಲ್ಲಿ ಇದೆ ಅನ್ನೋದು, ಅಬೌಟ್ 200 ಮೂವಿಂಗ್ ಆವರೇಜ್ ಇದೆ. ಸೊ ಅಬೌಟ್ 200 ಮೂವಿಂಗ್ ಆವರೇಜ್ ಇದೆ ಅಂದ್ಮೇಲೆ ಅದನ್ನ ಅಪ್ ಟ್ರೆಂಡ್ ಅಂತಾನೆ ಕನ್ಸಿಡರ್ ಮಾಡ್ತೀನಿ. ಓಕೆ, ದೆನ್ ಅಗೇನ್ ಇಲ್ಲೇ ನನಗೇನು ಕಾಣಿಸ್ತಾ ಇದೆ, ಒಂದು ಬುಲ್ಲಿಶ್ ಚಾರ್ಟ್ ಪ್ಯಾಟರ್ನ್ ಕಾಣಿಸ್ತಾ ಇದೆ. ಏನಂತ ಹೇಳಿದ್ದೆ,
ಸಿಮಿಲರ್ ಹೈಸ್. ಓಕೆ, ಸಿಮಿಲರ್ ಹೈಸ್ ಕಾಣಿಸ್ತಾ ಇದೆಯಾ? ಓಕೆ, ದೆನ್ ಅಗೇನ್ ಡಿಫ್ರೆಂಟ್ ಲೋಸ್ ಕಾಣಿಸ್ತಾ ಇದೆಯಾ? ಸೊ ಈ ಡಿಫ್ರೆಂಟ್ ಲೋಸ್ನ ಏನಂತ ಕರಿತೀವಿ ನಾವು? ಹೈಯರ್ ಲೋಸ್ ಅಂತ ಕರಿತೀವಲ್ವಾ? ಓಕೆ, ಯಾಕಂದ್ರೆ ಪ್ರೀವಿಯಸ್ ಹೈಗಿಂತ ಮೇಲ್ಗಡೆ ಹೈಸ್ನ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇದನ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ? ಬುಲ್ಲಿಶ್ ಅಕ್ಯುಮುಲೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಓವರ್ ಆಲ್ ಸ್ಟಾಕ್ ಬಂದ್ಬಿಟ್ಟು ಅಪ್ ಟ್ರೆಂಡ್ ಇದೆ. ಓಕೆ, ಯಾಕಂದ್ರೆ ಅಬೌಟ್ 200 ಡೇ ಮೂವಿಂಗ್ ಆವರೇಜ್ ಇದೆ. ಓಕೆ, ಸೊ ಒಂದು ಚಾರ್ಟ್ ಪ್ಯಾಟರ್ನ್ ಕೂಡ ಐಡೆಂಟಿಫೈ ಮಾಡಿದೆ ನಾನು. ಸೊ ಇಲ್ಲಿ ನನಗೆ ಏನು ಬೇಕು? ಇವಾಗ ಬ್ರೇಕ್ಔಟ್ ಬೇಕು. ಓಕೆ, ಆ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ ಲೆವೆಲ್ಸ್ನ ಏನಾಗಬೇಕು? ಸ್ಟಾಕ್ ಬ್ರೇಕ್ ಮಾಡಬೇಕು. ಓಕೆ, ಸೊ ಬ್ರೇಕ್ ಮಾಡಿದ್ಮೇಲೆ ಬ್ರೇಕ್ಔಟ್ ಕ್ಯಾಂಡಲ್ ಹೇಗಿರಬೇಕು? ನನಗೆ ಮೋರ್ ದ್ಯಾನ್ 80% ಆಫ್ ದ ಬಾಡಿ ಇರಬೇಕು. ಓಕೆ, ಗುಡ್ ಗ್ರೀನ್ ಬುಲಿಶ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಆಗಿರಬೇಕು. ದೆನ್ ಅಗೇನ್ ಅದ್ರ ಜೊತೆಗೆ ವಾಲ್ಯೂಮ್ಸ್, ಪ್ರೀವಿಯಸ್ಲಿ ಗ್ರೋಯಿಂಗ್ ವಾಲ್ಯೂಮ್ಸ್ ಬಾರ್ಸ್ ಆ್ಯಡ್ ಆಗ್ತಾ ಬರ್ತಾ ಇರಬೇಕು. ಓಕೆ, ಸೊ ಬ್ರೇಕ್ಔಟ್ ಕ್ಯಾಂಡಲ್ ಅಲ್ಲಿ ಮೋರ್ ದ್ಯಾನ್ ಆವರೇಜ್ ವಾಲ್ಯೂಮ್ ಇರಬೇಕು. ಓಕೆ, ಸೊ ಇವಾಗ ಏನಾಯಿತು? ಆಲ್ಮೋಸ್ಟ್ ನನಗೆ ಎಲ್ಲ ಪಾಯಿಂಟ್ಸ್ ಚೆಕ್ ಆಗಿದೆ. ಓಕೆ, ಸೊ ಇಲ್ಲಿ ನಾನು ಎಂಟರ್ ಆಗ್ತೀನಿ. ಬಿಲೋ ದಿಸ್ ಲೆವೆಲ್ ನನ್ನ ಸ್ಟಾಪ್ ಲಾಸ್ನ ಪ್ಲೇಸ್ ಮಾಡ್ತೀನಿ. ಥ್ರೂಔಟ್ ದ ಎಂಟೈರ್ ಟ್ರೆಂಡ್ ನಾನು ಸ್ಟಾಪ್ ಲಾಸ್ ಟ್ರೇಲಿಂಗ್ ಟ್ರೇಡ್ ಮಾಡ್ಕೊಳ್ತಾ ಹೋಗ್ತೀನಿ. ಓಕೆ, ಸೊ ಆಲ್ಮೋಸ್ಟ್ ಎಷ್ಟು ಅಚೀವ್ ಮಾಡಿದ್ದೀವಿ ನಾವಿಲ್ಲಿ? 1:7 ಅಚೀವ್ ಮಾಡಿದ್ದೀವಿ. ಸೊ ಇಲ್ಲೇನಾಯಿತು? ಮತ್ತೆ ಡೆತ್ ಕ್ರಾಸ್ ಆಯಿತು. ಓಕೆ, ಸೊ ಡೆತ್ ಕ್ರಾಸ್ ಆದಮೇಲೆ ನಾವು ಯಾವುದೇ ರೀತಿಯ ಬುಲ್ಲಿಶ್ ಟ್ರೇಡ್ಸ್ನ ಪ್ಲೇಸ್ ಮಾಡೋದೇ ಇಲ್ಲ. ಸೊ ಅವಾಯ್ಡ್ ಮಾಡಿಬಿಡ್ತೀವಿ ಆ ಸ್ಟಾಕ್ನ. ಓಕೆ, ಸಿ ಇದು ಒಂದು ಸಿಂಗಲ್ ಸ್ಟಾಕ್. ಸೊ ಮೋರ್ ದ್ಯಾನ್ ಥೌಸಂಡ್ಸ್ ಆಫ್ ಸ್ಟಾಕ್ಸ್ ಇದೆ, ಹೌದಲ್ವಾ? ಸೊ ಎಲ್ಲೋ ಒಂದು ಆಪರ್ಚುನಿಟಿ ನಿಮಗೆ ಸಿಕ್ಕೇ ಸಿಗುತ್ತೆ. ಓಕೆ, ಸೊ ವೀಕ್ಲಿ ವೆನ್ ಮಾರ್ಕೆಟ್ ಎಕ್ಸ್ಟ್ರೀಮ್ಲಿ ಬುಲ್ಲಿಶ್ ಇರುವಾಗ ನಾವು ಮ್ಯಾಕ್ಸಿಮಮ್ ವೀಕ್ಲಿ 5 ಎಂಟ್ರೀಸ್ ತಗೊಳ್ತೀವಿ. ಎಷ್ಟು? ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸಿಗ್ತಾ ಇದೆ ಆಪರ್ಚುನಿಟೀಸ್ ಅಂತ ಸುಮ್ಮನೆ ಇರೋಬರೋ ಅಮೌಂಟ್ನೆಲ್ಲ ಡಿಪ್ಲಾಯ್ ಮಾಡೋದಲ್ಲ. ಓಕೆ, ಎಷ್ಟು ಪ್ಲಾನಿಂಗ್, ಪ್ರಾಪರ್ ಪ್ಲಾನಿಂಗ್ ಎಷ್ಟು? ಮ್ಯಾಕ್ಸಿಮಮ್ 5 ಎಂಟ್ರೀಸ್ ಅಷ್ಟೇ ವೀಕ್ಲಿಗೆ, ಒಂದು ವೀಕಿಗೆ ಎಷ್ಟು? 5 ಎಂಟ್ರೀಸ್. ಸೊ ಎಂಟ್ರಿ ಆಗೋದನ್ನು ಕೂಡ ನಾವು ಆನ್ ಫ್ರೈಡೇ ಆಗ್ತೀವಿ. ಓಕೆ, ವೈ ಫ್ರೈಡೇ? ಸೊ ಫ್ರೈಡೇ ಬಂದ್ಬಿಟ್ಟು ವೀಕ್ಲಿ ಕ್ಯಾಂಡಲ್ನ ಕ್ಲೋಸಿಂಗ್ ಇರುತ್ತೆ. ಓಕೆ, ಸೊ ಮಂಡೇ ನ್ಯೂ ಕ್ಯಾಂಡಲ್ ಓಪನ್ ಆಗುತ್ತೆ. ದೆನ್ ಅಗೇನ್ ಫ್ರೈಡೇ ಬಂದ್ಬಿಟ್ಟು ಆ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ, ವೀಕ್ಲಿ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ. ಓಕೆ, ಸೊ ಫ್ರೈಡೇಸ್ ಮ್ಯಾಕ್ಸಿಮಮ್ ನಾವು ಎಂಟ್ರಿ ಆಗ್ತೀವಿ. ವೆನ್ ಮಾರ್ಕೆಟ್ ಎಕ್ಸ್ಟ್ರೀಮ್ಲಿ ಬುಲ್ಲಿಶ್ ಇರುವಾಗ ನಾಟ್ ಮೋರ್ ದೆನ್ 5, ಮ್ಯಾಕ್ಸಿಮಮ್ 5 ಎಂಟ್ರೀಸ್ ಇನ್ ಅ ವೀಕ್. ಓಕೆ, ಸೊ ಅಲ್ಲಿಗೆ ಇನ್ನು ಮಂತ್ ಎಷ್ಟಾಯಿತು? 20 ಎಂಟ್ರೀಸ್ ಆಗೋಯ್ತು. ಓಕೆನಾ? ಸೊ 20 ಎಂಟ್ರೀಸ್ ಆಗೋಯ್ತು. ದೆನ್ ಅಗೇನ್ ವೆನ್ ಇಟ್ ಕಮ್ಸ್ ಟು ಬೇರಿಶ್ ಮಾರ್ಕೆಟ್ ಅಂತ ಬಂದಾಗ ನಾವು ಮಂತ್ಲಿ 5 ಎಂಟ್ರೀಸ್ ಮ್ಯಾಕ್ಸಿಮಮ್. ಓಕೆ, ಸೊ ಲಾಟ್ ಆಫ್ ಡಿಫ್ರೆನ್ಸ್. ಯಾಕಂದರೆ ಬುಲಿಶಲ್ಲಿ ಇರುವಾಗ ನಾವು ಕ್ಯಾಶ್ ಮಾರ್ಕೆಟಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ. ದೆನ್ ಅಗೇನ್ ಬೇರಿಶ್ಗೆ ಹೋದಾಗ ನಾವು FN ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ಗೆ ಹೋಗ್ತೀವಿ. ಓಕೆ, ಸೊ ಅಲ್ಲಿ ನಮ್ಗೆ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಪ್ರಾಪರ್ 1% ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಸೊ ಆಫ್ಟರ್ ದಿಸ್ ಡೌನ್ ಟ್ರೆಂಡ್ ದೆನ್ ಅಗೇನ್ ಮತ್ತೆ ಇಲ್ಲೇನಾಯಿತು? ಮತ್ತೆ ಗೋಲ್ಡನ್ ಕ್ರಾಸ್ ಓವರ್ ಆಯಿತು. ಸೊ ಆ ಗೋಲ್ಡನ್ ಕ್ರಾಸ್ ಓವರ್ ಆಗಿ ಸ್ಟ್ರಾಂಗ್ ಅಪ್ ಟ್ರೆಂಡ್. ಓಕೆನಾ? ಜಸ್ಟ್ ನೀವೇನು ಮಾಡಬೇಕು ಅಂದರೆ 2150 ಆ್ಯಂಡ್ 200 EMAನ ಆ್ಯಡ್ ಮಾಡ್ಕೊಳ್ಬೇಕು. ಓಕೆ, ಆ್ಯಡ್ ಮಾಡಿಕೊಂಡು ದೆನ್ ಅಗೇನ್ ಸ್ಟಾಕ್ ವೆನ್ ನೀವು ಸ್ಟಾಕ್ನ ಅನಲೈಸ್ ಮಾಡುವಾಗ ಅಪ್ ಟ್ರೆಂಡಲ್ಲಿ ಇದೆಯಾ ಆರ್ ಡೌನ್ ಟ್ರೆಂಡಲ್ಲಿ ಇದೆಯಾ ಅಂತ ಫಸ್ಟ್ ನೋಡ್ಕೋಬೇಕು. ಓಕೆನಾ? ವೇದಾಂತ ಲಿಮಿಟೆಡ್ ಸ್ಟಿಲ್ ಒಂದು ಅಪ್ ಟ್ರೆಂಡಲ್ಲೇ ನಡೀತಾ ಇದೆ. ಓಕೆ, ಸೊ ಇಲ್ಲಿ ಗೋಲ್ಡನ್ ಕ್ರಾಸ್ ಆಗಿತ್ತು. ಸೊ ಇಲ್ಲಿ ಗೋಲ್ಡನ್ ಕ್ರಾಸ್ ಆದಮೇಲೆ ಒಂದು ಸ್ಟ್ರಾಂಗ್ ರ್ಯಾಲಿ ಬಂದು ಸ್ಟಿಲ್ ಈಗೂ ಕೂಡ ಅಪ್ ಟ್ರೆಂಡಲ್ಲೇ ನಡೀತಾ ಇದೆ. ಸೊ ಆನ್ ಇಲ್ಲೇನು ಕಾಣಿಸ್ತಾ ಇದೆ? ಲೈಕ್ ನಿಮಗೊಂದು ಚಾನಲ್ ಪ್ಯಾಟರ್ನ್ ಕಾಣಿಸ್ತಾ ಇಲ್ವಾ? ಓಕೆ, ಒಂದು ಚಾನಲ್ ಪ್ಯಾಟರ್ನ್ ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲೇನಾಗ್ತಾ ಇದೆ? ಸ್ಟಾಕ್ ಅಪ್ ಟ್ರೆಂಡಲ್ಲಿ ಇದೆ ಅನ್ನೋದು ಗೊತ್ತು. ಅದಕ್ಕೆ ಸ್ಟಾಕ್ ಏನು ಮಾಡ್ತಾ ಇದೆ? ಒಂದು ಕನ್ಸಾಲಿಡೇಷನ್ ಮಾಡ್ತಾ ಇದೆ. ಓಕೆ, ಸೊ ಏನು ಮಾಡ್ತಾ ಇದೆ? ಇಲ್ಲಿ ಪ್ರೈಸ್ ಕನ್ಸಾಲಿಡೇಷನ್ ಮಾಡ್ತಾ ಇದೆ. ನಾವಿಲ್ಲಿ ವೆಯ್ಟ್ ಮಾಡಬೇಕು. ಏನಕ್ಕೆ ವೆಯ್ಟ್ ಮಾಡಬೇಕು? ಓಕೆ, ಸೊ ಏನಕ್ಕೆ ವೆಯ್ಟ್ ಮಾಡಬೇಕು ಅಂದರೆ ನಾವು ಬ್ರೇಕ್ಔಟ್ಗೆ ವೆಯ್ಟ್ ಮಾಡಬೇಕು ಅಲ್ವಾ? ಸೊ ಇಲ್ಲಿ ಯಾರು ಸ್ಟಾಪ್ ಲಾಸ್ ಇರುತ್ತೆ?
ಸೊ ನಾನು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಹೇಳಿದ್ದೀನಿ. ಇಲ್ಲಿ ಈ ಪರ್ಟಿಕ್ಯುಲರ್ ಸಿ ಎವ್ರಿ ಹೈ ಸೆಲ್ ಮಾಡ್ಕೊಂತ ಬರ್ತಾ ಇದಾರೆ ಅಂದ್ರೆ ಇಲ್ಲಿ ಯಾರು ಸ್ಟಾಪ್ ಲಾಸಸ್ ಇರುತ್ತೆ, ಸೆಲ್ಲರ್ಸ್ ನ ಸ್ಟಾಪ್ ಲಾಸ್ ಇರುತ್ತೆ. ಓಕೆ, ಸೊ ವೆನ್ ಗುಡ್ ಅಮೌಂಟ್ ಆಫ್ ಗ್ರೋಯಿಂಗ್ ವಾಲ್ಯೂಮ್ಸ್ ಜೊತೆಗೆ ಬೈಯಿಂಗ್ ವಾಲ್ಯೂಮ್ಸ್ ಆಡ್ ಆಗಿ ಪ್ರೀವಿಯಸ್ ಹೈನ ಸ್ಟಾಕ್ ಕ್ರಾಸ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಸೆಲ್ಲರ್ಸ್ ನ ಸ್ಟಾಪ್ ಲಾಸ್ ಹಿಟ್ ಆಗಿ ಹೋಗುತ್ತೆ. ಸೊ ಸೆಲ್ಲರ್ಸ್ ನ ಸ್ಟಾಪ್ ಲಾಸ್ ಫಸ್ಟ್ ಸೆಲ್ಲರ್ಸ್ ಸೆಲ್ ಮಾಡಿ ಅವನ ಸ್ಟಾಪ್ ಲಾಸ್ ನ ಪ್ಲೇಸ್ ಮಾಡಿದಾನೆ ಅಂದ್ರೆ ಏನಂತ ಕನ್ಸಿಡರ್ ಮಾಡ್ತೀವಿ, ಅದನ್ನ ಬೈ ಆರ್ಡರ್. ಓಕೆ, ಸೊ ಅದೇನಾಗುತ್ತೆ, ಬೈ ಆರ್ಡರ್ ಟ್ರಿಗರ್ ಆಗಿ ಹೋಗುತ್ತೆ. ಸೊ ಒಂದು ಸ್ಟ್ರಾಂಗ್ ವಾಲ್ಯೂಮ್ಸ್ ಇಂದ ಬ್ರೇಕ್ ಆಗಿರೋದ್ರಿಂದ ಏನಾಯ್ತು, ಇಲ್ಲಿಂದ ಒಂದು ಸ್ಟ್ರಾಂಗ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಓಕೆ, ಸೊ ಏನಾಯ್ತು, ಇಲ್ಲಿ ಆ ಚಾರ್ಟ್ ಪ್ಯಾಟರ್ನ್ ಪರ್ಟಿಕ್ಯುಲರ್ ಚಾರ್ಟ್ ಪ್ಯಾಟರ್ನ್ ಬ್ರೇಕ್ ಆಯ್ತು, ಗುಡ್ ಅಮೌಂಟ್ ಆಫ್ ಗ್ರೋಯಿಂಗ್ ವಾಲ್ಯೂಮ್ ಇದೆ. ದೆನ್ ಅಗೇನ್ ಮೋರ್ ದ್ಯಾನ್ ಆವರೇಜ್ ವಾಲ್ಯೂಮ್ಸ್ ಇದೆ. ಬ್ರೇಕ್ಔಟ್ ಕ್ಯಾಂಡಲ್ ಅಲ್ಲಿ 80% ಬಾಡಿ ಕ್ಯಾಂಡಲ್ ಇದೆ. ಸೊ ನಾನು ಎಂಟ್ರಿ ತೊಗೊಳ್ತೀನಿ ವಿತ್ ಮೈ 1% ರಿಸ್ಕ್. ಓಕೆ, ಸೊ ಆ 1% ರಿಸ್ಕ್ಗೆ ನಾನು ಅಚೀವ್ ಮಾಡಿರೋ ರಿವಾರ್ಡ್ ಎಷ್ಟು, ಮೋರ್ ದ್ಯಾನ್ ಇದು 1:13 ಟ್ರೇಡ್ ಹೋಗುತ್ತೆ ಅನ್ಸುತ್ತೆ. ಸೊ ನಾನು ಅಚೀವ್ ಮಾಡಿರೋ ರಿವಾರ್ಡ್ ಬಂದ್ಬಿಟ್ಟು ಆಲ್ಮೋಸ್ಟ್ 1:23. ಓಕೆ, ವಿಚ್ ಈಸ್ ಹ್ಯೂಜ್ ಅಲ್ವಾ. ಸೊ ಇಷ್ಟು ತುಂಬ ಆಯಿತು. ಓಕೆ, ಸೊ 1000 rupees ರಿಸ್ಕ್ಗೆ ನಾನು ಅಚೀವ್ ಮಾಡ್ತಿರೋ ರಿವಾರ್ಡ್ ಬಂದ್ಬಿಟ್ಟು 22,000 rupees. ಸೊ ಅದನ್ನು ನಾನು ಫಸ್ಟೇನೆ ಹೇಳಿದಾಗ, ಇಫ್ ಯು ವಾಂಟ್ ಮೋರ್ ಮನಿ ಕ್ಯಾಪಿಟಲ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ, ರಿಸ್ಕ್ನ ಅಲ್ಲ. ಓಕೆ, ಸೊ ಬೇಸ್ಡ್ ಆನ್ ಯುವರ್ ಕ್ಯಾಪಿಟಲ್ ನೀವು ರಿಸ್ಕ್ ತಗೊಂಡಾಗ ಅದೇ ರೀತಿ ರಿವಾರ್ಡ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆನಾ. ಸೊ ಟಾಟಾ ಸ್ಟೀಲ್ ಲಿಮಿಟೆಡ್ ಆನ್ ಡೈಲಿ ಟೈಮ್ ಫ್ರೇಮ್. ಓಕೆ, ಸೊ ಟಾಟಾ ಸ್ಟೀಲ್ ಲಿಮಿಟೆಡ್ ಆನ್ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನೋಡ್ತಾ ಹೋದ್ರೆ ಪ್ರೀವಿಯಸ್ಲಿ ಏನಾಗಿದೆ, ಇಲ್ಲಿ ಸ್ಟಾಕ್ ಒಂದು ಡೌನ್ ಟ್ರೆಂಡ್ ಅಲ್ಲಿ ಇತ್ತು. ದೆನ್ ಅಗೇನ್ ಇಲ್ಲಿ ಗೋಲ್ಡನ್ ಕ್ರಾಸ್ ಓವರ್ ಆಯ್ತು, ಈ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ಗೋಲ್ಡನ್ ಕ್ರಾಸ್ ಓವರ್ ಆಯ್ತು. ದೆನ್ ಅಗೇನ್ 50 EMA ಬಂದ್ಬಿಟ್ಟು ಅಬೌಟ್ 200 EMA ಇಲ್ಲಿ ಸಪೋರ್ಟ್ ತಗೊಂಡು ಇಲ್ಲಿಂದ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಓಕೆನಾ. ಸೊ ಈ ಕಂಪ್ಲೀಟ್ ಟ್ರೆಂಡ್ ಅಲ್ಲಿ ಮಲ್ಟಿಪಲ್ ಟೈಮ್ಸ್ ನಿಮಗೆ ಚಾರ್ಟ್ ಪ್ಯಾಟರ್ನ್ಸ್ ಸಿಗ್ತಾ ಇರುತ್ತೆ. ಓಕೆ, ಆ ಚಾರ್ಟ್ ಪ್ಯಾಟರ್ನ್ಸ್ ನ ಐಡೆಂಟಿಫೈ ಮಾಡ್ತಾ ಇರಿ, ಎಂಟ್ರೀಸ್ ನ ತಗೊಳ್ತಾ ಇರಿ ಅಷ್ಟೇ. ಸೊ ಈ ಪರ್ಟಿಕ್ಯುಲರ್ ಟ್ರೆಂಡ್ ನ ಇಲ್ಲಿ ಬ್ರೇಕ್ ಮಾಡಿದೆ. ಓಕೆ, ಸೊ ಅದಾದ್ಮೇಲೆ ಇಲ್ಲಿ ಒಂದು ಸ್ಮಾಲ್ ಟ್ರಯಾಂಗಲ್ ಪ್ಯಾಟರ್ನ್. ಓವರ್ ಆಲ್ ಟ್ರೆಂಡ್ ಬಂದ್ಬಿಟ್ಟು ಬುಲ್ಲಿಶ್ ಟ್ರೆಂಡ್ ಇದೆ ಅನ್ನೋದು ನನಗೆ ಗೊತ್ತು. ಸೊ ಇಲ್ಲಿ ಏನಾಗ್ತಾ ಇದೆ, ಹಾಲ್ಟ್ ತಗೊಳುತ್ತೆ ಪ್ರೈಸ್ ಎವ್ರಿ ಡೇ ಕಂಟಿನ್ಯೂಸ್ಲಿ ಮೇಲೆ ಹೋಗ್ತಾನೆ ಇರಲ್ಲ. ಸೊ ಹಾಲ್ಟ್ ತಗೊಂಡು ಹೋಗುತ್ತೆ. ನೀವು ಇವಾಗ ಒಂದು 15 floors ವಿತ್ ಸ್ಟೆಪ್ಸ್ ಹತ್ಬೇಕು ಅಂದ್ರೆ ಕಂಟಿನ್ಯೂಸ್ಲಿ ಒಂದೇ ಸತಿ ಹತ್ಕೊಂಡು ಓಡೋಗ್ಬಿಡ್ತೀರಾ, ಇಲ್ಲ 5 floors ಹತ್ತೀರಾ, 5 floors ಹತ್ತೀರಾ, 5 floors ಹತ್ತೀರಾ ಅಲ್ವಾ, ಒಂದು ಸ್ಟಾಪ್ಸ್ ಇಂಟರ್ವೆಲ್ ತಗೊಂಡು. ಸೊ ಅದೇ ರೀತಿ ಪ್ರೈಸ್ ಅಲ್ಲಿ ಕೂಡ ಸೊ ಒಂದು ಸ್ಮಾಲ್ ಅಮೌಂಟ್ ಆಫ್ ಕನ್ಸಿಡರೇಷನ್ ಆದ್ಮೇಲೆ ದೆನ್ ಅಗೇನ್ ಮತ್ತೆ ಬ್ರೇಕ್ ಆಗಿ ಅಲ್ಲಿಂದ ಏನಾಗ್ತಾ ಇರುತ್ತೆ, ಮತ್ತೆ ಹೈಯರ್ ಐಸ್ ರ್ಯಾಲಿ ಮಾಡ್ತಾ ಹೋಗ್ತಾ ಇರುತ್ತೆ. ದೆನ್ ಅಗೇನ್ ಇಲ್ಲೇನಾಯ್ತು, ಬೇರಿಶ್ ಲೈಕ್ ಡೆತ್ ಕ್ರಾಸ್ ಓವರ್ ಆಯ್ತು. ಸೊ ಡೆತ್ ಕ್ರಾಸ್ ಓವರ್ ಆದ್ರೆ ನಮಗೆ ಡೆತ್ ಕ್ರಾಸ್ ಓವರ್ ಆದ್ರೆ ನಮಗೇನು ಅದು ಅವಶ್ಯಕತೆನೇ ಇಲ್ಲ ತಲೆ ಕೆಡ್ಸ್ಕೊಳ್ಳೋದು, ಅವಾಯ್ಡ್ ಮಾಡ್ಬಿಡಿ ಸ್ಟಾಕ್ನ. ಓಕೆ, ನಮಗೆ ಬೇಕಾಗಿರೋದು ಜಸ್ಟ್ ಗೋಲ್ಡನ್ ಕ್ರಾಸ್ ಓವರ್ ಸ್ಟಾಕ್ಸ್ ಅಷ್ಟೇ. ಸೊ ಈ ಪ್ರೀವಿಯಸ್ಲಿ ನಾನೇ ಪರ್ಟಿಕ್ಯುಲರ್ಲಿ ಟ್ರೇಡ್ ಮಾಡಿರೋ ಟ್ರೇಡ್ ಇದು. ಓಕೆ, ಸೊ ಇಲ್ಲೇನಾಯ್ತು, ಸೊ ಇಲ್ಲಿ ಡೆತ್ ಕ್ರಾಸ್ ಆಯ್ತು, ಬಟ್ ಈ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ಏನಾಯ್ತು, ಇಲ್ಲಿ ಗೋಲ್ಡನ್ ಕ್ರಾಸ್ ಕೂಡ ಆಯ್ತು. ಓಕೆ, ಇದ್ರ ಜೊತೆಗೆ ಒಂದು ಓವರ್ ಆಲ್ ಟ್ರೆಂಡ್ ನ ಕೂಡ ಸ್ಟಾಕ್ ಫಾರ್ಮ್ ಮಾಡ್ತಾ ಇತ್ತು, ಓವರ್ ಆಲ್ ಟ್ರೆಂಡ್ ನ ಕೂಡ ಫಾಲೋ ಮಾಡ್ತಾ ಇತ್ತು ಸ್ಟಾಕ್. ದೆನ್ ಅಗೇನ್ ಹಾಗಾಗಿ ವಿತ್ ಗುಡ್ ಅಮೌಂಟ್ ಆಫ್ ಗ್ರೀನ್ ಕ್ಯಾಂಡಲ್ ಅಲ್ಲಿ ನಾನು ಎಂಟ್ರಿ ತಗೊಂಡಿದ್ದು. ಓಕೆ, ಸೊ ಬಿಲೋ ದಿಸ್ ಲೆವೆಲ್ ಸ್ಟಾಪ್ ಲಾಸ್ ಇಟ್ಕೊಂಡು ಆಲ್ಮೋಸ್ಟ್ ಅಚೀವ್ ಮಾಡಿರೋದು 1:4.
ಆ ಟ್ರೆಂಡ್ ಎಲ್ಲಿ ತನಕ ಕಂಟಿನ್ಯೂ ಆಗಿದೆ ನೋಡಿ. ಓಕೆ, ಸೊ ಆಲ್ಮೋಸ್ಟ್ ಪ್ರೈಸ್ ಫ್ರಮ್ 100 rupees ಓಕೆ 180 rupees ತನಕ ರೀಚ್ ಆಗಿದೆ. ಓಕೆ, ಸೊ ಲಾಟ್ ಆಫ್ ಟೈಮ್ ಅದು, ಸೊ ತುಂಬ ಟೈಮ್ ತೊಗೊಂಡಿರುತ್ತೆ. ಬಟ್ ನಾವು ಆಸ್ ಅ ಸ್ವಿಂಗ್ ಟ್ರೇಡರ್ ನಾವೇನು ಮಾಡ್ತೀವಿ, ಎಂಟೈರ್ ಟ್ರೆಂಡ್ನ ಕ್ಯಾಪ್ಚರ್ ಮಾಡೋದಿಲ್ಲ. ನೋಡಿ, ಸಿ ಇದು ಒಂದು ಎಂಟೈರ್ ಟ್ರೆಂಡ್ ಇದು, ಹೌದಲ್ವಾ? ಸೊ ಇದೇನು ಎಂಟೈರ್ ಟ್ರೆಂಡ್. ಓಕೆ, ಸೊ ಇಲ್ಲಿಂದ ಇಲ್ಲಿ ತನಕ ನೋಡೋದಾದ್ರೆ ಆಲ್ಮೋಸ್ಟ್ 256 ಬಾರ್ಸ್. ಸೊ 256 ಬಾರ್ಸ್ ಅಂದರೆ ಆಲ್ಮೋಸ್ಟ್ ಮೋರ್ ದೆನ್ 7-8 months ಆಗೋಯ್ತು ಅಂತ ಅನ್ಕೋಣ. ಓಕೆ, ಸೊ ಅಷ್ಟೊಂದು ದಿವಸ ನಾವು ವೆಯ್ಟ್ ಮಾಡ್ತೀವ, ಅಷ್ಟೊಂದು ಪೇಷನ್ಸ್ ಯಾರಿಗೂ ಇಲ್ಲ ಇಲ್ಲಿ, ಅಲ್ವಾ? ಸೊ ಇದು ಎಂಟೈರ್ ಟ್ರೆಂಡ್. ಈ ಎಂಟೈರ್ ಟ್ರೆಂಡ್ನ ನಾನು ಕ್ಯಾಪ್ಚರ್ ಮಾಡಲ್ಲ, ಆ ಟ್ರೆಂಡ್ನ ಪ್ರೈಮರಿ ಪಾರ್ಟ್ ಮಾತ್ರ ಕ್ಯಾಪ್ಚರ್ ಮಾಡ್ಕೊಳ್ತೀವಿ ನಾವು. ನಮಗೆ ಎಷ್ಟು ಬೇಕು, ಜಸ್ಟ್ 1:2 ಅಂತೂ ಅಟ್ಲೀಸ್ಟ್ ಬೇಕು. ಸೊ ಅದಕ್ಕಿಂತ ಜಾಸ್ತಿ ಎಷ್ಟಾದರೂ ಸಿಗಲಿ, ಸೊ ಅದನ್ನು ನಾವು ಟ್ರೇಡ್ ಮ್ಯಾನೇಜ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಎಂಟೈರ್ ಟ್ರೆಂಡ್ನ ಕ್ಯಾಪ್ಚರ್ ಮಾಡೋದಿಲ್ಲ, ಆ ಟ್ರೆಂಡ್ನ ಪ್ರೈಮರಿ ಪಾರ್ಟ್ನ ಮಾತ್ರ ಕ್ಯಾಪ್ಚರ್ ಮಾಡ್ಕೊಳ್ತೀವಿ. ಓಕೆ, ಸೊ ಇಲ್ಲಿ ಸೊ ಡೆತ್ ಕ್ರಾಸ್ ಆಗಿತ್ತು. ಓಕೆ, ದೆನ್ ಅಗೇನ್ ಲೋವರ್ ಲೋಸ್ನ ಫಾರ್ಮ್ ಮಾಡ್ಕೊಳ್ತಾ ಬರ್ತಾ ಇತ್ತು ಸ್ಟಾಕ್. ಓಕೆ, ಈ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ಟ್ರೆಂಡ್ನ ಕೂಡ ಬ್ರೇಕ್ ಮಾಡ್ತು ಸ್ಟಾಕ್. ದೆನ್ ಅಗೇನ್ ಟ್ರೆಂಡ್ನ ಬ್ರೇಕ್ ಮಾಡಿ ಒಂದು ಗೋಲ್ಡನ್ ಕ್ರಾಸ್ ಆಯ್ತು. ಓಕೆ, ಸೊ ಗೋಲ್ಡನ್ ಕ್ರಾಸ್ ಆಯ್ತು. ಸೊ ಇಲ್ಲಿ ನನಗೆ ಇವಾಗ ಏನು ಬೇಕು, ಇಲ್ಲಿ ನನಗೆ ಚಾರ್ಟ್ ಪ್ಯಾಟರ್ನ್ ಬೇಕು. ಕಾಣಿಸ್ತಾ ಇದೆಯಾ ಚಾರ್ಟ್ ಪ್ಯಾಟರ್ನ್? ಸಿ ಜಸ್ಟ್ ನೀವು ಸುಮ್ಮನೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಪ್ಯಾಟರ್ನ್ಸ್ನ ಐಡೆಂಟಿಫೈ ಮಾಡೋದಕ್ಕೆ. ಓಕೆ, ಸೊ ನಿಮಗೆ ಈಸಿಲಿ ಜಸ್ಟ್ ನೋಡಿದ ತಕ್ಷಣ ಐಡೆಂಟಿಫೈ ಮಾಡ್ಬಿಡ್ತೀರಾ ಅದನ್ನ. ಓಕೆ, ಸೊ ಟಾಟಾ ಸ್ಟೀಲ್ ಲಿಮಿಟೆಡ್ ಆನ್ ಡೈಲಿ ಟೈಮ್ ಫ್ರೇಮ್ ಅಪ್ ಟ್ರೆಂಡ್ ಅಲ್ಲಿ ಇದೆಯಾ, ಡೌನ್ ಟ್ರೆಂಡ್ ಅಲ್ಲಿ ಇದೆಯಾ ಇವಾಗ? ಅಪ್ ಟ್ರೆಂಡ್ ಅಲ್ಲಿ ಇದೆ ಸರ್. ಇನ್ನು ಕ್ರಾಸ್ ಓವರ್ ಆಗಿಲ್ಲ, ಕ್ರಾಸ್ ಓವರ್ ಆಗಬೇಕು. ಹೌದಲ್ವಾ? ಯಾಕಂದ್ರೆ ಸಿ ಇಲ್ಲಿ ನೋಡಿ, ಅಬೋ 200 EMA ಇರೋದ್ರಿಂದ ನಾವು ಇದನ್ನ ಅಪ್ ಟ್ರೆಂಡ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ ಸ್ಟಿಲ್. ಓಕೆ, ಇಫ್ ಇನ್ ಕೇಸ್ ಅಪ್ ಟ್ರೆಂಡ್ ಅಲ್ಲೇ ಇದೆ, ಬಟ್ ನಾನು ಎಂಟ್ರಿ ತಗೊಂಡಿದ್ದೀನಿ, ಎಂಟ್ರ್ ಆದ್ಮೇಲೆ ಡೆತ್ ಕ್ರಾಸ್ ಆಯ್ತು ಅಂತ ಅನ್ಕೊಂಬಿಡೋಣ. ಸೊ ಅವಾಗ ಏನ್ ಮಾಡೋದು? ಏನು ಮಾಡೋದಿಲ್ಲ, ಜಸ್ಟ್ ನಮ್ ಸ್ಟಾಪ್ ಲಾಸ್ ಕೊಡೋದು, ಎಕ್ಸಿಟ್, ನೆಕ್ಸ್ಟ್ ಆಪರ್ಚುನಿಟಿ ಸಿಗುತ್ತೆ, ಹುಡುಕ್ತಾ ಇರಿ. ಓಕೆನಾ? ಜಸ್ಟ್ ಆಪರ್ಚುನಿಟಿ ಸಿಕ್ಕಾಗ ಗ್ರ್ಯಾಬ್ ಮಾಡ್ಕೊಳ್ಳಿ. ಪ್ರಾಫಿಟಬಲ್ ಆದ್ರೆ ಓಕೆ, ಸೊ ಲಾಸ್ ಆಯ್ತು ಅಂದ್ರೆ ಓಕೆ, ನಾವು ತಗೊಂಡಿರೋ ರಿಸ್ಕ್ ಬಂದ್ಬಿಟ್ಟು 1% ಆಫ್ ಅವರ್ ಎಂಟೈರ್ ಕ್ಯಾಪಿಟಲ್ ಅಲ್ವಾ? ಸೊ ಮಿನಿಮಲ್ ಲಾಸಸ್. ಬಟ್ ಅದೇ ನಾವು ಗೇನ್ಸ್ಗೆ ಅಂತ ಹೋದಾಗ ನಾವು ಮ್ಯಾಕ್ಸಿಮೈಸ್ ಮಾಡ್ಕೊಳ್ತೀವಿ. ಓಕೆನಾ? ಸೊ ಅದನ್ನ ಸ್ಟಾಪ್ ಲಾಸ್ ಟ್ರೇಲಿಂಗ್ ಸ್ಟ್ರಾಟಜಿಯಲ್ಲಿ ನೋಡೋಣ. ಓಕೆ, ಸೊ EMAs ಏನೇನಂತ ಗೊತ್ತಾಯ್ತಲ್ವಾ? 21 EMA ಫುಲ್ ಬ್ಯಾಕ್ಸ್, ಸ್ಮಾಲ್ ಫುಲ್ ಬ್ಯಾಕ್ಸ್ನ ಹ್ಯಾಂಡಲ್ ಮಾಡುತ್ತೆ. 50 EMA ಬಂದ್ಬಿಟ್ಟು ಸ್ಟ್ರಾಂಗ್ ಸಪೋರ್ಟ್ ಇನ್ ಅಪ್ ಟ್ರೆಂಡ್. ಓಕೆ, 200 EMA ಲಾಸ್ಟ್ ಸ್ಟಾಪ್ ಫಾರ್ ಬುಲ್ಸ್ ಆ್ಯಂಡ್ ಬೇಸ್. ಸೊ ಬಿಲೋ 200 EMA ಹೋಗ್ಬಿಟ್ರೆ ನಾವು ಅದನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ಬಿಡ್ತೀವಿ. ಅಬೌವ್ 200 EMA ಇದ್ರೆ ನಾವಲ್ಲಿ ಚಾರ್ಟ್ ಪ್ಯಾಟರ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಇದ್ರ ಜೊತೆಗೆ ಏನು ಯೂಸ್ ಮಾಡ್ಕೋಬೇಕು? ಫಿಬೋನಾಕಿ. ಸೊ ಫಿಬೋನಾಕಿ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಓಕೆ, ಸೊ ಫಿಬೋನಾಕಿನ ಯೂಸ್ ಮಾಡ್ಕೋಬಹುದು. ಓಕೆ, ಚಾರ್ಟ್ ಪ್ಯಾಟರ್ನ್ಸ್ನ ಯೂಸ್ ಮಾಡ್ಕೊಬೇಕು. ಚಾರ್ಟ್ ಪ್ಯಾಟರ್ನ್ಸ್ ಫಾರ್ಮ್ ಆದಮೇಲೆ ನೀವು ಅದನ್ನು ಐಡೆಂಟಿಫೈ ಮಾಡಾದ್ಮೇಲೆ ಏನಕ್ಕೆ ವೆಯ್ಟ್ ಮಾಡಬೇಕು? ಬ್ರೇಕ್ಔಟ್ಗೆ ವೆಯ್ಟ್ ಮಾಡಬೇಕು. ಓಕೆ, ಸೊ ಬ್ರೇಕ್ಔಟ್ ಕ್ಯಾಂಡಲ್ ಹೇಗಿರಬೇಕು? ಗುಡ್ ಗ್ರೀನ್ ಬುಲ್ಲಿಶ್ ಕ್ಯಾಂಡಲ್ ಇರಬೇಕು. ವಾಲ್ಯೂಮ್ಸ್, ಬ್ರೇಕ್ಔಟ್ ಕ್ಯಾಂಡಲಲ್ಲಿ ವಾಲ್ಯೂಮ್ಸ್ ಹೇಗಿರಬೇಕು? ಮೋರ್ ದೆನ್ ಆವ್ರೇಜ್ ಇರಬೇಕು. ದೆನ್ ಅಗೇನ್ ಪ್ರೀವಿಯಸ್ 20 ಬಾರ್ಸ್ನ ಕನ್ಸಿಡರ್ ಮಾಡಿದಾಗ ಬೈಯಿಂಗ್ ವಾಲ್ಯೂಮ್ಸ್ ಆ್ಯಡ್ ಆಗ್ತಾ ಬರ್ತಾ ಇರಬೇಕು. ಓಕೆನಾ? ಸೊ EMAs ಅಲ್ಲಿ ಏನಾದರೂ ಡೌಟ್ಸ್ ಇದೆಯಾ? ಸೊ ಮೂವಿಂಗ್ ಆವ್ರೇಜ್ ಕ್ರಾಸ್ ಓವರ್ ಅಂದರೆ ಸ್ಲೋ ಮೂವಿಂಗ್ ಆವ್ರೇಜ್ನ ಫಾಸ್ಟ್ ಮೂವಿಂಗ್ ಆವ್ರೇಜ್ ಫ್ರಮ್ ಡೌನ್ ಸೈಡ್ ಕ್ರಾಸ್ ಮಾಡೋದನ್ನ ಗೋಲ್ಡನ್ ಕ್ರಾಸ್ ಅಂತ ಕರಿತೀವಿ. ದೆನ್ ಅಗೇನ್ ಸ್ಲೋ ಮೂವಿಂಗ್ ಆವ್ರೇಜ್ನ ಫಾಸ್ಟ್ ಮೂವಿಂಗ್ ಆವ್ರೇಜ್ ಫ್ರಮ್ ಅಪ್ ಸೈಡ್ ಕ್ರಾಸ್ ಮಾಡೋದನ್ನ ಡೆತ್ ಕ್ರಾಸ್ ಅಂತ ಕರಿತೀವಿ.
ಸೊ ಟ್ರೆಂಡ್ ಲಿಮಿಟೆಡ್ ಆನ್ ಡೈಲಿ ಟೈಮ್ ಫ್ರೇಮ್ ಯಾವ ಟ್ರೆಂಡ್ ಅಲ್ಲಿ ಇದೆ ಇವಾಗ? ಡೌನ್ ಟ್ರೆಂಡ್ ಅಲ್ಲಿ ಇದೆ. ಡೌನ್ ಟ್ರೆಂಡ್ ಅಲ್ಲಿ ಇದೆ. ಸೊ ಈ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ನಾವು ಟ್ರೆಂಡ್ ಲಿಮಿಟೆಡ್ ಆನ್ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಬೈ ಮಾಡ್ಬೋದಾ? ಇಲ್ಲ ಸರ್, ಟ್ರೈ ಮಾಡೋಕ್ಕಾಗಲ್ಲ. ಇಲ್ಲ. ಯಾಕೆ ಅಂದ್ರೆ ಓವರ್ ಆಲ್ ಟ್ರೆಂಡ್ ಬಂದ್ಬಿಟ್ಟು ಡೌನ್ ಟ್ರೆಂಡ್ ಅಲ್ಲಿ ಇರೋದ್ರಿಂದ ಇನ್ನ ಫರ್ದರ್ ಅದೆಲ್ಲಿ ತನಕ ಟ್ರಾವೆಲ್ ಮಾಡುತ್ತೋ ಗೊತ್ತಿಲ್ಲ ಅಲ್ವಾ ನಮಗೆ. ಸೊ ಎಲ್ಲಿ ತನಕ ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದು ಅದು ಪ್ರೈಸ್. ಸೊ ಹಾಗಾಗಿ ನಾವು ಟ್ರೆಂಡ್ ಲಿಮಿಟೆಡ್ ಆನ್ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಆಪರ್ಚುನಿಟಿ ಇಲ್ಲ ನಮಗೆ. ಸೊ ಯಾವಾಗ ನಮಗೆ ಆಪರ್ಚುನಿಟಿ ಸಿಗುತ್ತೆ, ಇಲ್ಲಿಂದ ಒಂದು ಟರ್ನ್ ಅರೌಂಡ್ ತಗೊಬೇಕು ಸ್ಟಾಕ್. ಓಕೆ, 200 ಡೈಲಿ ಮೂವಿಂಗ್ ಆವರೇಜ್ ನ ಫ್ರಮ್ ಡೌನ್ ಸೈಡ್ ಕ್ರಾಸ್ ಮಾಡ್ಬೇಕು. ಕ್ರಾಸ್ ಮಾಡಾದ್ಮೇಲೆ ನಮಗೆ ಚಾರ್ಟ್ ಪ್ಯಾಟರ್ನ್ ಬೇಕು. ಓಕೆ, ಸೊ ಇದ್ರ ಜೊತೆಗೆ ಹೈಯರ್ ಹೈಸ್ ನೋಡಿ ಇಲ್ಲೇ ಗೊತ್ತಾಗೋಗ್ಬಿಡ್ತು ನಮಗೆ. ಇಲ್ಲಿ ಈ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲೇ ಗೊತ್ತಾಯ್ತು. ಓವರ್ ಆಲ್ ಅಪ್ ಟ್ರೆಂಡ್ ಹೇಗಿರುತ್ತೆ? ಹೈಯರ್ ಹೈಸ್, ನ್ಯೂ ಹೈ ಕ್ರಿಯೇಟ್ ಮಾಡ್ಕೊಳ್ತಾ ಮೇಲ್ಗಡೆ ಹೋಗ್ತಿರುತ್ತಲ್ವಾ. ಬಟ್ ಸ್ಟಾಕ್ ಇಲ್ಲೇನಾಯ್ತು, ಇಲ್ಲಿ ಫೇಲ್ ಆಯ್ತು. ನ್ಯೂ ಹೈನ ಕ್ರಿಯೇಟ್ ಮಾಡೋದಕ್ಕೆ ಈ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ಫೇಲ್ ಆಯ್ತು. ಇನ್ಸ್ಟೆಡ್ ಆಫ್ ಕ್ರಿಯೇಟಿಂಗ್ ಹೈಯರ್ ಹೈ, ಸ್ಟಾಕ್ ಇಲ್ಲಿ ಏನ್ ಕ್ರಿಯೇಟ್ ಮಾಡ್ತು, ಲೋವರ್ ಹೈ ಕ್ರಿಯೇಟ್ ಮಾಡುದು ಅಲ್ವಾ. ಸೊ ಲೋವರ್ ಹೈ ಕ್ರಿಯೇಟ್ ಮಾಡಿದಾಗ ಆಬ್ವಿಯಸ್ಲಿ ಇಲ್ಲಿ ಲೈಕ್ ನಮಗೊಂದು 100% ಕನ್ಫರ್ಮೇಶನ್ ಇಲ್ಲ ಈ ಅಪ್ ಟ್ರೆಂಡ್ ಇನ್ನೂ ಕಂಟಿನ್ಯೂ ಆಗುತ್ತಾ ಅನ್ನೋದು ಅಲ್ವಾ. ಸೊ ನನಗೆ ಅದೇ ರೀತಿ ಕಂಟಿನ್ಯೂ ಆಗಿ ಈಗ ಸ್ಟಾಕ್ ಬಂದ್ಬಿಟ್ಟು ಓವರ್ ಆಲ್ ಡೌನ್ ಟ್ರೆಂಡ್ ಅಲ್ಲಿ ಇದೆ. ಓಕೆ, ಸೊ ನೀವು ಯಾವ್ದಾದ್ರು ಸ್ಟಾಕ್ಸ್ ಹೇಳಿ, ಬೇಕಾದ್ರೆ ಎಕ್ಸಾಂಪಲ್ ನೋಡೋಣ. ಐಶರ್ ಮೋಟರ್ ಸರ್. ಸೊ ಐಸರ್ ಮೋಟಾರ್ಸ್ ಇವಾಗ ಅಟ್ ಪ್ರೆಸೆಂಟ್ ಎಲ್ಲಿದೆ? ಲೈಕ್ ನಮಗೆ ನೋ ಕ್ಲಿಯರ್ ಡೈರೆಕ್ಷನ್ಸ್. ಅಬೌಟ್ 200 EMA ಇದೆ. ಬಟ್ ಇಲ್ಲಿಂದ ನಮಗೇನು ಬೇಕು, ಒಂದು ರಿವರ್ಸಲ್ ಬೇಕು. ಇದು ಮೇಕ್ ಆರ್ ಬ್ರೇಕ್ ಲೆವೆಲ್ಸ್ ಅಲ್ಲಿ ಇದೆ ಸರ್. ಅಟ್ ಪ್ರೆಸೆಂಟ್ ಮೇಕ್ ಆರ್ ಬ್ರೇಕ್ ಲೆವೆಲ್ಸ್ ಅಲ್ಲಿ ಇದೆ. ಇಲ್ಲಿಂದ ಸಪೋರ್ಟ್ ಇನ್ ಕೇಸ್ ತಗೊಂಡ್ರೆ ಆ ಟ್ರೆಂಡ್ ಕಂಟಿನ್ಯೂ ಆಗ್ಬೋದು, ಅದರ್ವೈಸ್ ಡೌನ್ ಟ್ರೆಂಡ್ಗೆ ಶಿಫ್ಟ್ ಆಗ್ಬಿಡುತ್ತೆ. ಐಸರ್ ಮೋಟಾರ್ಸ್ ಅಲ್ಲಿ ನಮಗೆ ಪ್ರೀವಿಯಸ್ಲಿ ಆಪರ್ಚುನಿಟಿ ನೋಡಿದಾಗ ಈ ಪರ್ಟಿಕ್ಯುಲರ್ ಲೆವೆಲ್ ಅಲ್ಲಿ ಕಾಣಿಸಿದೆ. ಜಸ್ಟ್ ಸಿಮೆಟ್ರಿಕಲ್ ಟ್ರಯಾಂಗಲ್. ಓಕೆ, ಎವ್ರಿ ಸಿಂಗಲ್ ಡೇ ನೋಡೋದಕ್ಕೆ ಸಿಗುತ್ತೆ ನೀವು ಸ್ಟಾಕ್ಸ್. ಸೊ ಡಿಫ್ರೆಂಟ್ ಹೈಸ್, ಡಿಫ್ರೆಂಟ್ ಲೋಸ್. ಓಕೆ, ಸೊ ನೋಡಿ ಗುಡ್ ಅಮೌಂಟ್ ಆಫ್ ಕನ್ಸಲ್ಟೇಷನ್ ಆಗ್ತಾ ಇತ್ತು. ಓವರ್ ಆಲ್ ಟ್ರೆಂಡ್ ಅಪ್ ಟ್ರೆಂಡ್ ಅಲ್ಲಿ ಇತ್ತು. ತನಗೆ ಇಲ್ಲಿ ಟ್ರೆಂಡ್ ಬ್ರೇಕ್ ಆಗಿ ಡೈರೆಕ್ಟ್ ಗ್ಯಾಪ್ ಅಪ್ ಆಗ್ಬಿಟ್ಟಿದೆ. ಬಟ್ ಪ್ರೀವಿಯಸ್ಲಿ 20 ಬಾರ್ಸ್ ನೋಡಿದಾಗ ಯಾವ ಬಾರ್ಸ್ ಜಾಸ್ತಿ ಕಾಣಿಸ್ತಾ ಇದೆ? ಗ್ರೀನ್ ಬಾರ್ಸ್ ಜಾಸ್ತಿ ಕಾಣಿಸ್ತಾ ಇದೆ. ಗ್ರೀನ್ ಬಾರ್ಸ್ ಜಾಸ್ತಿ ಇದೆ. ಗುಡ್ ಅಮೌಂಟ್ ಆಫ್ ಗ್ರೋಯಿಂಗ್ ವಾಲ್ಯೂಮ್ಸ್ ಆಡ್ ಆಗ್ತಾ ಬರ್ತಾ ಇದೆ. ಬೇರೆ ಯಾವ್ದಾದ್ರು ಸ್ಟಾಕ್ ಇಲ್ಲಿ ನೋಡೋಣ. ಇನ್ನೊಂದು ಎಕ್ಸಾಂಪಲ್ ನೋಡ್ಬಿಟ್ಟು RSI ಹೋಗ್ಬೋದು. ಸರ್ ಗೋಲ್ಡ್ ಗೋಲ್ಡ್ ನಾವು ಫಾರೆಕ್ಸ್ಗೆ ಬಂದಾಗ ನೋಡೋಣ ಸರ್. ಸೊ ಗೋಲ್ಡ್ ಇವಾಗ ಅಟ್ ಪ್ರೆಸೆಂಟ್ ಡೌನ್ ಟ್ರೆಂಡ್ ಅಲ್ಲೇ ಇರೋದು. ಸೊ ಇಂಡಾಲ್ಕೋ ಸ್ಟಿಲ್ ಅಪ್ ಟ್ರೆಂಡ್ ಅಲ್ಲೇ ಇದೆ. ಇಲ್ಲಿ ನೋಡಿ ಸ್ಟಾಕ್ ಬಂದ್ಬಿಟ್ಟು ಏನಾಗಿದೆ, ಅಬೌವ್ 200. ನೋಡಿದ್ರ, ಇದು ಲಾಸ್ಟ್ ಆಫ್ ಫಾರ್ ಬುಲ್ಸ್ ಅಂಡ್ ಬೇರ್ಸ್. ಓಕೆ, ಲಾಸ್ಟ್ ಆಫ್ ಫಾರ್ ಬುಲ್ಸ್ ಅಂಡ್ ಬೇರ್ಸ್ ಅಂದ್ರೆ ಇಲ್ಲಿ ಯಾರು ಆಕ್ಟಿವೇಟ್ ಆದ್ರು, ಓಕೆ, ಬುಲ್ಸ್ ಆಕ್ಟಿವೇಟ್ ಆಗ್ಬಿಟ್ಟು ದೆನ್ ಅಗೇನ್ ಮತ್ತೆ ಪ್ರೈಸ್ ನ ಮೇಲೆ ತಗೊಂಡೋಗಿದ್ದಾರೆ ಇಲ್ಲಿ. ಓಕೆ, ಇನ್ ಕೇಸ್ ಬುಲ್ಸ್ ಆಕ್ಟಿವೇಟ್ ಆಗಿದ್ದಿಲ್ಲ ಅಂದ್ರೆ ಬೇರ್ಸ್ ಬುಲ್ಸ್ ನ ಓವರ್ ಪವರ್ ಮಾಡ್ಬಿಟ್ಟು ಇನ್ನ ಫರ್ದರ್ ಫಾಲ್ ನೋಡೋದಕ್ಕೆ ಸಿಗ್ತಾ ಇತ್ತು ನಮಗೆ. ಗೋಲ್ಡ್ ಬಂದ್ಬಿಟ್ಟು ಅಟ್ ಪ್ರೆಸೆಂಟ್ ಡೌನ್ ಟ್ರೆಂಡ್ ಅಲ್ಲೇ ಇರುತ್ತೆ. ಸೊ ಫಾರೆಕ್ಸ್ ಮಾಡ್ತೀನಲ್ವಾ, ಅವಾಗ ಈಸಿಲಿ ಐಡೆಂಟಿಫೈ ಮಾಡ್ಬೋದು ಜಸ್ಟ್ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ. ಓಕೆನಾ? ಸೊ EMS, ಎನಿ ಡೌಟ್ಸ್? ಇಲ್ಲ ಸರ್, ಡೌಟ್ ಇಲ್ಲ. ಓಕೆ, ದೆನ್ ಅಗೇನ್ ನೆಕ್ಸ್ಟ್ ಇನ್ನೊಂದೇನು ಯೂಸ್ ಮಾಡ್ಕೊಳ್ತೀವಿ ಅಂದ್ರೆ RSI. ಸೊ RSI ಅಂದ್ರೆ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಂತ ಕರಿತೀವಿ. ಓಕೆ, ಸೊ RSI ನಮಗೆ ಏನಕ್ಕೆ ಇಂಪಾರ್ಟೆಂಟ್? ಇವಾಗ ನಾವು ನೋಡಿದ್ವಿ ಲೈಕ್ ಬ್ರೇಕ್ಔಟ್ಸ್ ನೋಡಿದ್ವಿ, ಓಕೆ, ಬ್ರೇಕ್ ಡೌನ್ಸ್ ನೋಡ್ತೀವಿ ಅಂತ ಅನ್ಕೋಣ. ಓಕೆ, ಸೊ ಬ್ರೇಕ್ಔಟ್ ಬರೋಕ್ಕಿಂತ ಮುಂಚೆ ಪ್ರೈಸ್ ಅಲ್ಲಿ ಒಂದು ಡೈವರ್ಜೆನ್ಸ್ ಬರುತ್ತೆ. ಒಂದು ಡೈವರ್ಜೆನ್ಸ್ ಪ್ರೈಸ್ ಒಂದು ಸ್ಟ್ರಾಂಗ್ ಡೌನ್ ಟ್ರೆಂಡ್ ಇರುತ್ತೆ ಅಂತ ಅನ್ಕೋಣ. ಓಕೆ, ಸೊ
ಒಂದು ಸ್ಟ್ರಾಂಗ್ ಡೌನ್ ಟ್ರೆಂಡ್ ಇದೆ ಅಂತ ಅನ್ಕೋಣ. ಏನ್ ಕ್ರಿಯೇಟ್ ಮಾಡ್ತಾ ಇದೆ, ಲೋವರ್ ಲೋಸ್ ಲೋವರ್ ಐಸ್ ಕ್ರಿಯೇಟ್ ಮಾಡ್ತಾ ಇದೆ ಸ್ಟಾಕ್. ಓಕೆ, ಇಲ್ಲೇನಾಯ್ತು, ಈ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ಒಂದು ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆ ಅಂತ ಅನ್ಕೋಣ. ಓಕೆ, ಇವಾಗ ಓವರ್ ಆಲ್ ಟ್ರೆಂಡ್ ಇರೋದು ಡೌನ್ ಟ್ರೆಂಡ್ ಅಲ್ವಾ, ಸೊ ಇಲ್ಲೊಂದು ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆ. ಈ ಪ್ರೈಸ್ ಅಲ್ಲಿ ಇಲ್ಲಿಂದ ಈ ಡೌನ್ ಟ್ರೆಂಡ್ ನಾವು ಏನಾಗುತ್ತೆ ಅಪ್ ಟ್ರೆಂಡ್ಗೆ ಶಿಫ್ಟ್ ಆಗುತ್ತೆ ಅನ್ನೋದನ್ನ ನಮಗೆ ಯಾರು ತೋರಿಸ್ತಾರೆ, RSI ತೋರಿಸ್ತಾರೆ. ಓಕೆ, ಇಲ್ಲಿ ಬ್ರೇಕ್ಔಟ್ ಬರ್ಬೋದು ಅನ್ನೋದನ್ನ ಪ್ರೀವಿಯಸ್ಲಿ ನಮಗೆ RSI ತೋರಿಸ್ಬಿಟ್ಟಿರುತ್ತೆ. ಓಕೆನಾ, ಸೊ RSI ನಮಗೆ ಏನ್ ತೋರಿಸುತ್ತೆ, ಪೊಟೆನ್ಷಿಯಲ್ ಡೈವರ್ಜೆನ್ಸ್. ಸೊ ನೆಕ್ಸ್ಟ್ ಈ ಡೌನ್ ಟ್ರೆಂಡ್ ನಾವು ಅಪ್ ಟ್ರೆಂಡ್ಗೆ ಶಿಫ್ಟ್ ಆಗ್ಬೋದು ಅನ್ನೋದನ್ನ RSI ನಮಗೆ ಬಿಫೋರ್ EMAs. ಓಕೆ, ಸೊ EMA ಜೊತೆಗೆ RSI ಕೂಡ ನಮಗೆ ಮುಂಚೆನೆ ತೋರಿಸ್ಬಿಡುತ್ತೆ. ಸೊ ಆಗ ನಾವೇನ್ ಮಾಡ್ಬೇಕು, ಜಸ್ಟ್ ಬ್ರೇಕ್ಔಟ್ಸ್ಗೆ ವೇಟ್ ಮಾಡ್ಬೇಕಾಗತ್ತೆ. ಸೊ RSI ಅಂದ್ರೆ ಏನು, ಒಂದು ಪ್ರೈಸ್ ಅಲ್ಲಿ ಪೊಟೆನ್ಷಿಯಲ್ ಡೈವರ್ಜೆನ್ಸ್ ಬರೋದನ್ನ ಮುಂಚೆನೆ ನಮಗೆ ತಿಳಿಸ್ಕೊಡುತ್ತೆ. ಓಕೆ, ಸೊ ಆ ಡೈವರ್ಜೆನ್ಸ್ ಹೇಗೆ ಬರುತ್ತೆ ಅನ್ನೋದನ್ನ ಹೇಗೆ ಗೊತ್ತಾಗುತ್ತೆ, ಲೈಕ್ ನಿಮ್ಗೆ ಇಲ್ಲಿ ಇಂಡಿಕೇಟರ್ಸ್ ಅಲ್ಲಿ ಹೋಗಿ, ಇಂಡಿಕೇಟರ್ಸ್ ಅಲ್ಲಿ RSI ಅಂತ ಸರ್ಚ್ ಮಾಡಿ. ಓಕೆ, ಸೊ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಕಾಣಿಸ್ತಾ ಇದೆಯಾ. ಸೊ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಕೆಳಗಡೆ ಈ ತರ ಆಡ್ ಆಗುತ್ತೆ. ಓಕೆ, ಸೊ ಇಲ್ಲೇನ್ ಕಾಣಿಸ್ತಾ ಇದೆ ಅಲ್ವಾ, ಇದನ್ನೇ ನಾವು RSI ಅಂತ ಕರಿತೀವಿ. 30-60 ಯೂಸ್ ಮಾಡ್ತಾರೆ, 40-60 ಯೂಸ್ ಮಾಡ್ತಾರೆ, 30-70 ಯೂಸ್ ಮಾಡ್ತಾರೆ. ಇದ್ರೊಳಗೆ RSI ಅಲ್ಲಿ ನಂಬರ್ಸ್ ಇರುತ್ತೆ. ಓಕೆ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ RSI ನಂಬರ್ಸ್. ಓಕೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ 40 ಇದೆ, 60, 80. ಓಕೆ, ಸೊ ನಮಗೇನು ಬೇಕು, ನಮಗೆ ನಂಬರ್ಸೇ ಬೇಡ. ಓಕೆ, ಸೊ ನಮಗೆ ನಾವು ಓವರ್ ಆಲ್ ಟ್ರೆಂಡ್ ಐಡೆಂಟಿಫೈ ಮಾಡೋದನ್ನ ಹೇಗೆ ಕಂಡು ಹಿಡಿದಿದ್ವಿ ನಾವು, ಓವರ್ ಆಲ್ ಅಪ್ ಟ್ರೆಂಡ್ ಇದೆ ಅಂದರೆ ಸ್ಟಾಕ್ ಏನು ಕ್ರಿಯೇಟ್ ಮಾಡುತ್ತೆ, ನಮಗೆ ಹೈಯರ್ ಹೈಸ್ ಕ್ರಿಯೇಟ್ ಮಾಡುತ್ತೆ, ಹೈಯರ್ ಲೋಸ್ ಕ್ರಿಯೇಟ್ ಮಾಡುತ್ತೆ. ಓವರ್ ಆಲ್ ಡೌನ್ ಟ್ರೆಂಡ್ ಇದೆ ಅಂದರೆ ಲೋವರ್ ಲೋಸ್ ಕ್ರಿಯೇಟ್ ಮಾಡುತ್ತೆ, ಲೋವರ್ ಹೈಸ್ ಕ್ರಿಯೇಟ್ ಮಾಡುತ್ತೆ. ಸೇಮ್ ಐಡಿಯಾ. ಓಕೆನಾ, ಸೊ ಸಪೋಸ್ ಇವಾಗ ಸ್ಟಾಕ್ ಬಂದ್ಬಿಟ್ಟು ಒಂದು ಸ್ಟ್ರಾಂಗ್ ಡೌನ್ ಟ್ರೆಂಡ್ ಅಲ್ಲಿ ಇದೆ ಅಂತ ಅನ್ಕೋಣ. ಏನಾಗ್ತಾ ಇದೆ, ಸ್ಟ್ರಾಂಗ್ ಡೌನ್ ಟ್ರೆಂಡ್ ಅಲ್ಲಿ ಇದೆ. ಓಕೆ, ಸೊ RSI ಅಲ್ಲಿ ಇಲ್ಲಿ ಹೇಗೆ ಕಾಣಿಸ್ತಾ ಇದೆ ನಿಮಗೆ, ಲೈಕ್ ಇಲ್ಲಿ ಲೈನ್ಸ್ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ. ಓಕೆ, ಸೊ ಅದು ಹೇಗೆ ಮೂವ್ ಆಗುತ್ತೆ, ಪ್ರೈಸ್ ಹೇಗೆ ಮೂವ್ ಆಗುತ್ತೋ ಹಾಗೆ RSI ಕೂಡ ಮೂವ್ ಆಗುತ್ತೆ. ಎಕ್ಸಾಂಪಲ್ಸ್ ನಾನು ತೋರಿಸ್ತೀನಿ. ಓಕೆ, ಸೊ ಪ್ರೈಸ್ ಹೇಗೆ ಮೂವ್ ಆಗುತ್ತೋ RSI ಕೂಡ ಹಾಗೆ ಮೂವ್ ಆಗುತ್ತೆ. ಓಕೆನಾ, ಸೊ ಪ್ರೈಸ್ ಹೇಗೆ ಮೂವ್ ಆಗ್ತಾ ಇದೆ, ಇಲ್ಲಿ ಒಂದು ಸ್ಟ್ರಾಂಗ್ ಡೌನ್ ಟ್ರೆಂಡ್ ಆಗಿ ಮೂವ್ ಆಗ್ತಾ ಇದೆ ಅಲ್ವಾ. ಸೊ RSI ಕೂಡ ಏನ್ ಮಾಡ್ತಾ ಇರುತ್ತೆ, ಲೋವರ್ ಲೋಸ್ ನ ಕ್ರಿಯೇಟ್ ಮಾಡ್ಕೊಳ್ತಾ ಕೆಳಗಡೆ ಬರ್ತಾ ಇರುತ್ತೆ. ಬಟ್ ಒನ್ ಪರ್ಟಿಕ್ಯುಲರ್ ಆಫ್ ಟೈಮ್ ಅಲ್ಲಿ ಏನಾಗುತ್ತೆ, RSI ಏನ್ ಕ್ರಿಯೇಟ್ ಮಾಡುತ್ತೆ, ಹೈಯರ್ ಲೋ ಕ್ರಿಯೇಟ್ ಮಾಡ್ಬಿಡುತ್ತೆ. ಇಲ್ಲಿ ಏನ್ ಕ್ರಿಯೇಟ್ ಮಾಡ್ತಾ ಇದೆ, ಸ್ಟಾಕ್ ಬಂದ್ಬಿಟ್ಟು ಲೋವರ್ ಲೋನ ಕ್ರಿಯೇಟ್ ಮಾಡ್ತಾ ಇದೆ. ಬಟ್ ಒನ್ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ RSI ಏನ್ ಕ್ರಿಯೇಟ್ ಮಾಡ್ತಾ ಇದೆ, ಇಲ್ಲಿ ಹೈಯರ್ ಲೋನ ಕ್ರಿಯೇಟ್ ಮಾಡ್ತಾ ಇದೆ. ಹೇಗೆ ಹೈಯರ್ ಲೋನ ಕನ್ಸಿಡರ್ ಮಾಡ್ತೀವಿ ನಾವು, ಪ್ರೀವಿಯಸ್ ಹೈಗಿಂತ ಮೇಲ್ಗಡೆ ಇನ್ನೊಂದು ಲೋ ಕ್ರಿಯೇಟ್ ಮಾಡೋದನ್ನ ನಾವು ಹೈಯರ್ ಲೋ ಅಂತ ಕರಿತೀವಲ್ವಾ. ಓಕೆ, ಸೊ RSI ನಮಗೆ ಪ್ರೈಸ್ ಅಲ್ಲಿ ನೆಕ್ಸ್ಟ್ ಮುಂದೆ ಡೈವರ್ಜೆನ್ಸ್ ಬರ್ಬೋದು. ಸೊ ಈ ಡೌನ್ ಟ್ರೆಂಡ್ ನಾವು ಕಂಪ್ಲೀಟ್ ಆಗಿ ಇಲ್ಲಿಂದ ಒಂದು ಟ್ರೆಂಡ್ ಅಲ್ಲಿ ಶಿಫ್ಟ್ ಬರ್ಬೋದು ಅನ್ನೋದನ್ನ RSI ನಮಗೆ ಮುಂಚೆನೆ ತೋರಿಸ್ಬಿಡುತ್ತೆ. ಓಕೆ, ಇಲ್ಲಿ RSI ಲೋವರ್ ಲೋಸ್ ನ ಕ್ರಿಯೇಟ್ ಮಾಡ್ತಾ ಇದೆ, ಸ್ಟಾಕ್ RSI ಕೂಡ ಲೋವರ್ ಲೋಸ್ ನ ಕ್ರಿಯೇಟ್ ಮಾಡ್ಕೊಳ್ತಾನೆ ಕೆಳಗಡೆ ಹೋಗ್ಬೇಕಲ್ವಾ. ಬಟ್ ಈ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ RSI ಏನ್ ಮಾಡ್ತು, ಹೈಯರ್ ಲೋ ಕ್ರಿಯೇಟ್ ಮಾಡ್ತು. ಸೊ ಹೈಯರ್ ಲೋನ ಕ್ರಿಯೇಟ್ ಮಾಡ್ತು ಅಲ್ವಾ. ಸೊ ಇಲ್ಲೇನಾಗುತ್ತೆ, ನಮಗೆ ಪ್ರೈಸ್ ಅಲ್ಲಿ ಒಂದು ಪೊಟೆನ್ಷಿಯಲ್ ಡೈವರ್ಜೆನ್ಸ್ ಬರುತ್ತೆ ಅನ್ನೋದನ್ನ RSI ನಮಗೆ ಮುಂಚೆನೆ ತೋರಿಸುತ್ತೆ. ಓಕೆನಾ, ಸೊ ಹಾಗಾಗಿ ಈ ಟ್ರೆಂಡ್ ನಾವು ಕಂಪ್ಲೀಟ್ ಆಗಿ ಇಲ್ಲಿಂದ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ನಾವು ಥ್ರೂ RSI ವಿತ್ ದ ಹೆಲ್ಪ್ ಆಫ್ RSI ಐಡೆಂಟಿಫೈ ಮಾಡ್ಕೋಬಹುದು. ಸೊ ಹಾಗೆ ಸೊ ನಾವೇನ್ ಮಾಡ್ತೀವಿ, ಆಸ್ ಅ ರಿಟೇಲ್ ಟ್ರೇಡರ್ಸ್ ನಾವು ಓನ್ಲಿ ಬೈಯಿಂಗ್ ಯೋಚನೆ ಮಾಡೋದ್ರಿಂದ ನಮಗೇನ್ ಬೇಕು, ಓವರ್ ಆಲ್ ಅಪ್ ಟ್ರೆಂಡ್ ಬೇಕು. ಓಕೆ, ಸ್ಟಾಕ್ಸ್ ಏನ್ ಕ್ರಿಯೇಟ್ ಮಾಡುತ್ತೆ ಅಪ್ ಟ್ರೆಂಡ್ ಅಲ್ಲಿ ಹೈಯರ್ ಐಸ್ ಕ್ರಿಯೇಟ್ ಮಾಡ್ಕೊಳ್ತಾ ಮೇಲ್ಗಡೆ ಹೋಗ್ತಿರುತ್ತಲ್ವಾ. ಸೊ ಆಬ್ವಿಯಸ್ಲಿ ನಮಗೆ RSI ಕೂಡ ಹೇಗೆ ಮೂವ್ ಆಗ್ಬೇಕು, RSI ಕೂಡ ಹೈಯರ್ ಹೈಸ್ ಮೂವ್ ಆಗ್ಬೇಕು ಅಲ್ವಾ. ಓಕೆ,
ಬಟ್ ಒನ್ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ಏನ್ ಮಾಡ್ಬಿಡುತ್ತೆ, RSI ಬಂದ್ಬಿಟ್ಟು ಪ್ರೀವಿಯಸ್ ಹೈಗಿಂದ ಕೆಳಗಡೆ ಒಂದು ಲೋ ಕ್ರಿಯೇಟ್ ಮಾಡುತ್ತೆ. ಏನಿದು, ನಾವ್ ಇದನ್ನ ಏನಂತ ಕರಿತೀವಿ, ಲೋವರ್ ಲೋ ಅಂತ ಕರಿತೀವಲ್ವಾ. ಓಕೆ, ಬಟ್ ಇಲ್ಲೇ ಈ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ಏನಾಗ್ತಾ ಇದೆ, ಹೈಯರ್ ಹೈ ಕ್ರಿಯೇಟ್ ಮಾಡ್ಕೊಳ್ತಾ ಮೇಲೆ ಹೋಗ್ತಾ ಇದೆ ಸ್ಟಾಕ್. ಬಟ್ RSI ಅಲ್ಲಿ ನಮಗೆ ಏನ್ ಶೋ ಮಾಡ್ತಾ ಇದೆ, ಲೋವರ್ ಲೋಸ್ ಲೋವರ್ ಹೈಸ್ ಶೋ ಮಾಡ್ತಾ ಇದೆ ಸ್ಟಾಕ್. ಓಕೆ, ಸೊ ಏನರ್ಥ, ಈ ಕಂಪ್ಲೀಟ್ ಅಪ್ ಟ್ರೆಂಡ್ ನಾವು ಅಲ್ಲಿ ಪೊಟೆನ್ಷಿಯಲ್ ಇಲ್ಲ, ಎಕ್ಸಾಸ್ಟ್ ಆಗ್ಬಿಟ್ಟಿದೆ ಅದು. ಓಕೆ, ಸೊ ಇಲ್ಲಿಂದ ಇಲ್ಲಿ ತನಕ ಮೇಲೆ ಹೋಗಿ ಪ್ರೈಸ್ ಎಕ್ಸಾಸ್ಟ್ ಆಗ್ಬಿಟ್ಟಿದೆ. ಇಲ್ಲಿಂದ ಎನಿ ಟೈಮ್ ಫಾಲ್ ಬರ್ಬೋದು ಅನ್ನೋದನ್ನ RSI ವಿತ್ ಹೆಲ್ಪ್ ಆಫ್ RSI ನಾವು ಮುಂಚೆನೆ ಐಡೆಂಟಿಫೈ ಮಾಡಿ ಸೇಫ್ ಆಗ್ಬೋದು. ಓಕೆ, ಸೊ ಆಸ್ ಅ ರಿಟೇಲ್ ಟ್ರೇಡರ್ಸ್ ನಾವೇನ್ ಮಾಡ್ತೀವಿ, ಇಲ್ಲೆಲ್ಲ ಬೈಯಿಂಗ್ ಮಾಡ್ತಾ ಇರ್ತೀವಲ್ವಾ. ಓಕೆ, ಇಲ್ಲೆಲ್ಲ ಬೈಯಿಂಗ್ ಮಾಡ್ತಾ ಇರ್ತೀವಿ. ದೆನ್ ಅಗೇನ್ ಈ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ಬಂದಾಗ RSI ಏನ್ ಕ್ರಿಯೇಟ್ ಮಾಡಿದೆ, ಇಲ್ಲಿ ಲೋವರ್ ಹೈಸ್ ಕ್ರಿಯೇಟ್ ಮಾಡಿದೆ. ಓಕೆ, ದೆನ್ ಅಗೇನ್ ಇಲ್ಲಿ ಕೂಡ ಪ್ರೈಸ್ ಲೋವರ್ ಹೈನ ಕ್ರಿಯೇಟ್ ಮಾಡೋದಕ್ಕೆ ಪಾಸಿಬಿಲಿಟೀಸ್ ಇದೆ. ಓಕೆ, ಬಟ್ ಇನ್ ಕೇಸ್ ಪ್ರೈಸ್ ಪ್ರೀವಿಯಸ್ ಹೈನ ಬ್ರೇಕ್ ಮಾಡಿ ಇನ್ನೊಂದು ಹೈ ಕ್ರಿಯೇಟ್ ಮಾಡಿದೆ ಅಂತ ಅನ್ಕೋಣ. ಏನ್ ಮಾಡ್ತು, ಪ್ರೈಸ್ ಪ್ರೀವಿಯಸ್ ಹೈನ ಬ್ರೇಕ್ ಮಾಡಿ ಇನ್ನೊಂದು ಹೈ ಕ್ರಿಯೇಟ್ ಮಾಡಿದೆ, ಬಟ್ RSI ಲೋವರ್ ಹೈ ಕ್ರಿಯೇಟ್ ಮಾಡಿದೆ. ಸೊ ಇವಾಗ ಏನು, ಓಕೆ, ಸೊ ನೀವೆಲ್ಲ ಬ್ರೇಕ್ಔಟ್ ನ ಕೇಳಿದೀರಾ ಅಲ್ವಾ, ಫೇಕ್ ಔಟ್ ನ ಕೇಳಿದೀರಾ. ಓಕೆ, ಸೊ ಹೇಗೆ ಬ್ರೇಕ್ಔಟ್ಸ್ ಹ್ಯಾಪನ್ ಆಗುತ್ತಲ್ವಾ, ಸೊ ಆ ಬ್ರೇಕ್ಔಟ್ ಅಲ್ಲಿ ಸ್ಟ್ರೆಂತ್ ಇಲ್ಲ ಅಂದ್ರೆ ಅದು ಫೇಕ್ ಔಟ್ ಆಗ್ಬಿಡುತ್ತೆ. ಓಕೆ, ಜಸ್ಟ್ ರಿಟೇಲ್ ಟ್ರೇಡರ್ಸ್ ಏನ್ ಮಾಡ್ತಾರೆ, ಓಕೆ ನ್ಯೂ ಹೈಸ್ ಕ್ರಿಯೇಟ್ ಮಾಡ್ತಾ ಇದೆ, ಪ್ರೈಸ್ ಇಲ್ಲಿ ಬ್ರೇಕ್ ಆಗಿದೆ, ಇನ್ನಿಂದ ಇನ್ನೂ ಒಂದು ನ್ಯೂ ಹೈ ಕ್ರಿಯೇಟ್ ಮಾಡ್ಬೋದು ಅಂತ ಮಾಡುತ್ತೆ ಅಂತ ನಾವು ಅನ್ಕೊಳ್ತೀವಿ. ಓಕೆ, ಬಟ್ ನಾವು RSI ಮೇಲೆ ಕಣ್ಣಿಟ್ಟಿಲ್ಲ ಅಂದ್ರೆ ನಾವು ಇಲ್ಲಿ ಮ್ಯಾಕ್ಸಿಮಮ್ 90% ರಿಟೇಲ್ ಟ್ರೇಡರ್ಸ್ ಹೇಗೆ ಟ್ರ್ಯಾಪ್ ಆಗ್ತಾರಲ್ವಾ, ಸೊ ಅದೇ ರೀತಿ ನಾವು ಕೂಡ ಟ್ರ್ಯಾಪ್ ಆಗಿ ಹೋಗ್ತೀವಿ. ಇಲ್ಲಿ ಬ್ರೇಕ್ಔಟ್ ಏನೋ ಚೆನ್ನಾಗಿದೆ, ವಾಲ್ಯೂಮ್ಸ್ ಕೂಡ ಚೆನ್ನಾಗಿದೆ. ಓಕೆ, ಓವರ್ ಆಲ್ ಟ್ರೆಂಡು ಅಪ್ ಟ್ರೆಂಡ್ ಇದೆ, ಟ್ರೆಂಡ್ ಇಂದ್ರನೇ ಬ್ರೇಕ್ಔಟ್ ಬರೋದು. ಚಾರ್ಟ್ ಪ್ಯಾಟರ್ನ್ ಕೂಡ ಫಾರ್ಮ್ ಆಗಿತ್ತು, ಕ್ಯಾಂಡಲ್ ಸ್ಟಿಕ್ ಕೂಡ ಇತ್ತು, ವಾಲ್ಯೂಮ್ಸ್ ಕೂಡ ಇತ್ತು, ಪ್ರೀವಿಯಸ್ಲಿ ಗ್ರೋಯಿಂಗ್ ವಾಲ್ಯೂಮ್ಸ್ ಕೂಡ ಇತ್ತು, ಎಲ್ಲ ಇತ್ತು. ಓಕೆ, ಬಟ್ ಇದೊಂದೇ ಇಂಡಿಕೇಟರ್ ಅಲ್ಲ, ಲೈಕ್ RSI. ಓಕೆ, ಸೊ ಈ RSI ಬಂದ್ಬಿಟ್ಟು ಏನ್ ತೋರಿಸ್ತಾ ಇದೆ, ಈ ಬ್ರೇಕ್ಔಟ್ ಅಲ್ಲಿ ಸ್ಟ್ರೆಂತ್ ಇಲ್ಲ. ಓಕೆ, ಈ ಬ್ರೇಕ್ಔಟ್ ಅಲ್ಲಿ ಸ್ಟ್ರೆಂತ್ ಇಲ್ಲ ಅಂತ ಯಾಕೆ ತೋರಿಸ್ತಾ ಇದೆ, ಆಬ್ವಿಯಸ್ಲಿ ನಮ್ಮ ಐಡಿಯಾ ಏನು, ಹೈಯರ್ ಹೈಸ್ ಕ್ರಿಯೇಟ್ ಮಾಡ್ತಾ ಹೋಗುವಾಗ RSI ಕೂಡ ಇಲ್ಲಿ ಹೈ ಕ್ರಿಯೇಟ್ ಮಾಡ್ಬೇಕಲ್ವಾ. ಯಾಕಂದ್ರೆ ಇಲ್ಲಿ ಪ್ರೀವಿಯಸ್ ಹೈ ಬ್ರೇಕ್ ಮಾಡಿ ಸ್ಟಾಕ್ ಇನ್ನೊಂದು ಹೈ ಕ್ರಿಯೇಟ್ ಮಾಡಿದೆ, RSI ಕೂಡ ಹೈ ಕ್ರಿಯೇಟ್ ಮಾಡಬೇಕು. ಬಟ್ ಇಲ್ಲೇನ್ ಮಾಡ್ತಾ ಇದೆ, RSI ಲೋವರ್ ಹೈ ಕ್ರಿಯೇಟ್ ಮಾಡ್ತಾ ಇದೆ. ಏನ್ ಕ್ರಿಯೇಟ್ ಮಾಡ್ತಾ ಇದೆ, ಲೋವರ್ ಹೈ ಕ್ರಿಯೇಟ್ ಮಾಡ್ತಾ ಇದೆ, ಸ್ಟಾಕ್ ಕ್ರಿಯೇಟ್ ಮಾಡ್ತಾ ಇರೋದು ಹೈಯರ್ ಹೈ. ಓಕೆ, ಸೊ ಇದು ಟ್ರ್ಯಾಪ್. ಓಕೆ, ಸೊ ಇದು ಫೇಕ್ ಔಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ನಾವೇನಾದ್ರೂ RSI ವಿತೌಟ್ RSI ನೋಡ್ಲಿರಂಗೆ ನಾವಿಲ್ಲಿ ಎಂಟರ್ ಆದ್ರೆ ಏನಾಗ್ತೀವಿ, ನೆಕ್ಸ್ಟ್ ಡೇನೆ ನಾವಿಲ್ಲಿ ಎಂಟರ್ ಆಗ್ತೀವಿ, ಸ್ಟಾಪ್ ಲಾಸ್ ಇಟ್ಟಿರ್ತೀವಿ, ಒಂದು 2 days ಹಿಂಗೆ ಮೇಲೆ ಹೋದಂಗ್ ಮಾಡಿ ಅದರಿಂದ ಸೀದಾ ಏನಿರುತ್ತೆ, ಫಾಲ್. ಯಾಕಂದ್ರೆ ಪ್ರೈಸ್ ಆಲ್ರೆಡಿ ಇಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಬಂದ್ಬಿಟ್ಟಿದೆ ಅಲ್ವಾ. ಸೊ ಪ್ರೈಸ್ ಟ್ರಾವೆಲ್ ಮಾಡ್ಕೊಂಡು ಬಂದ್ಬಿಟ್ಟಿದೆ, ಪ್ರೈಸ್ ಎಕ್ಸಾಸ್ಟ್ ಆಗ್ಬಿಟ್ಟಿದೆ. ಇಲ್ಲಿ ಪ್ರೈಸ್ ಅಲ್ಲಿ ಸ್ಟ್ರೆಂತ್ ಇಲ್ಲ ಅನ್ನೋದನ್ನ ಯಾರು ತೋರಿಸ್ತಾ ಇದಾರೆ, ನಮಗೆ RSI ತೋರಿಸ್ತಾ ಇದ್ದಾರೆ. ಓಕೆ, ಸೊ ನಾವು ಈ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ಎಂಟ್ರಿ ಇದ್ವಿ ಅಂತ ಅನ್ಕೋಣ. ಸೊ ಇಲ್ಲಿಂದ ನಾವು ಎಂಟ್ರಿ ಇದ್ವಿ, ಆಲ್ಮೋಸ್ಟ್ ಇಲ್ಲಿಂದ ಇಲ್ಲಿ ತನಕ 1:3, 4, 5 ಕ್ಯಾಪ್ಚರ್ ಮಾಡ್ಬಿಟ್ಟಿದ್ವಿ. ಓಕೆ, ಸೊ ಇಲ್ಲಿ ಬಂದಾಗ ನಾವೇನ್ ಮಾಡ್ಬೇಕು, ಓಕೆ, ಸೊ ಈ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ಬಂದಾಗ RSI ಲೋವರ್ ಹೈಸ್ ನ ಕ್ರಿಯೇಟ್ ಮಾಡಿದಾಗ ಜಸ್ಟ್ ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಪೊಸಿಷನ್ಸ್ ನ ಕ್ಲೋಸ್ ಮಾಡಿ ನಮ್ ಬಂದಿರೋ ಪ್ರಾಫಿಟ್ ನ ಸೇಫ್ ಗಾರ್ಡ್ ಮಾಡ್ಕೋಬೇಕು. ಯಾಕಂದ್ರೆ ಪ್ರೈಸ್ ಅಲ್ಲಿ ಸ್ಟ್ರೆಂತ್ ಇಲ್ಲ ಅನ್ನೋದನ್ನ ವಿತ್ ಹೆಲ್ಪ್ ಆಫ್ RSI ತೋರಿಸ್ತಾ ಇದೆ. ಇಲ್ಲಿಂದ ಎನಿ ಟೈಮ್ ಏನ್ ಬರ್ಬೋದು, ಫಾಲ್ ಬರ್ಬೋದು. ಓಕೆ, ಯಾವ್ದಿದು ಸ್ಟಾಕ್, ರಿಲಯನ್ಸ್. ಓಕೆ, ಸೊ ರಿಲಯನ್ಸ್ ಇಂಡಸ್ಟ್ರೀಸ್ ಆನ್ ಡೈಲಿ ಟೈಮ್ ಫ್ರೇಮ್ ನೋಡ್ತಾ ಇದೀವಿ ನಾವು. ಓಕೆ, ಸೊ ರಿಲಯನ್ಸ್ ಇಂಡಸ್ಟ್ರೀಸ್ ಆನ್ ಡೈಲಿ ಟೈಮ್ ಫ್ರೇಮ್ ನೋಡ್ತಾ ಇದ್ರೆ, ಸೊ ಓವರ್ ಆಲ್ ಟ್ರೆಂಡ್ ಏನಿದೆ, ಅಪ್ ಟ್ರೆಂಡ್ ಇದೆ.
ಓಕೆ, ಸೊ ಈ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ನನಗೊಂದು ಚಾರ್ಟ್ ಪ್ಯಾಟರ್ನ್ ಕೂಡ ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲೇನಾಗ್ತಾ ಇದೆ, ಸೊ ಪ್ರೈಸ್ ಬಂದ್ಬಿಟ್ಟು ಸೇಮ್ ಲೋಸ್ ನ ಕ್ರಿಯೇಟ್ ಮಾಡಿದೆ ಅಲ್ವಾ. ಸೊ ಈ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ಇಲ್ಲಿ ಸ್ವಲ್ಪ ವಿಕ್ ಇದೆ, ಬಟ್ ಪ್ರೈಸ್ ಬಂದ್ಬಿಟ್ಟು ಏನ್ ಮಾಡ್ತಾ ಇದೆ, ಸೇಮ್ ಲೋಸ್ ನ ಕ್ರಿಯೇಟ್ ಮಾಡ್ತಾ ಇದೆ. ಓಕೆ, ಸೊ ಸೇಮ್ ಲೋಸ್ ನ ಕ್ರಿಯೇಟ್ ಮಾಡ್ತಾ ಇದೆ ಅಂದಾಗ, ಸೊ RSI ಕೂಡ ನನಗೆ ಹೇಗೆ ಕಾಣಿಸ್ಬೇಕು, ಸೇಮ್ ಲೋಸ್ ಕಾಣಿಸ್ಬೇಕಲ್ವಾ, ಇದೇ ರೀತಿ. ಓಕೆ, ಬಟ್ ಇಲ್ಲಿ ನೀವು ನೋಡಿದಾಗ RSI ಅಲ್ಲಿ ಏನ್ ಕಾಣಿಸ್ತಾ ಇದೆ ನಿಮಗೆ, ಡೌನ್ ಟ್ರೆಂಡ್ ಇದೆ. ಇಲ್ಲ ಇಲ್ಲ ಇಲ್ಲ, ಸಿ ಇಲ್ಲೇನಾಗ್ತಾ ಇದೆ, ಸ್ಟಾಕ್ ಇಲ್ಲಿ ಏನ್ EMS ತೆಗಿತೀನಿ, ಒಂದ್ ಸೆಕೆಂಡ್, ಕನ್ಫ್ಯೂಸ್ ಆಗ್ಬಿಡುತ್ತೆ ನಿಮಗೆ. ಓಕೆ, ಸೊ ಇಲ್ಲೇನಾಗ್ತಾ ಇದೆ, ನ್ಯೂ ಲೋಸ್ ನ ಕ್ರಿಯೇಟ್ ಮಾಡ್ತಾ ಇದೆ ಅಲ್ವಾ, ಲೋವರ್ ಲೋ ಲೋವರ್ ಲೋ. ಓಕೆ, ಸೊ ಲೋವರ್ ಲೋ ಕ್ರಿಯೇಟ್ ಮಾಡ್ತಾ ಇದೆ ಅಂದ್ರೆ ಸ್ಟಾಕ್, RSI ಕೂಡ ನನಗೆ ಕ್ರಿಯೇಟ್ ಮಾಡಬೇಕು, RSI ಕೂಡ ಲೋವರ್ ಲೋ ಕ್ರಿಯೇಟ್ ಮಾಡಬೇಕು ಲೋವರ್ ಲೋ ಕ್ರಿಯೇಟ್ ಮಾಡಿ ಅಲ್ವಾ, ಲೋವರ್ ಲೋ ಕ್ರಿಯೇಟ್ ಮಾಡಬೇಕು. ಬಟ್ ಈ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ RSI ನಿಮಗೆ ಹೇಗೆ ಕಾಣಿಸ್ತಾ ಇದೆ, ಹೈಯರ್ ಹೈ ಕಾಣಿಸ್ತಾ ಇದೆ. ಈ ಪರ್ಟಿಕ್ಯುಲರ್ ಲೋ ಇದೆಯಲ್ವಾ, ಹಾ, ಈ ಪರ್ಟಿಕ್ಯುಲರ್ ಲೋ ನ RSI ಎಲ್ಲಿದೆ, ಇಲ್ಲಿ. ಲೋನ್ ಅಲ್ಲಿ ಇದೆ. ಹಾ, ಲೋನ್ ಅಲ್ಲಿ. ಓಕೆ, 33 34 ಅಂತ ಅನ್ಕೊಂಡ ನಂಬರ್. ಓಕೆ, ಬಟ್ RSI ಇಲ್ಲಿ ಏನ್ ಮಾಡ್ತು, ಈ ಲೋಗಿಂತ ಕೆಳಗಡೆ ಬಂದು ಇನ್ನೊಂದು ಲೋ ಕ್ರಿಯೇಟ್ ಮಾಡಿದೆ, ಹೌದಲ್ವಾ, ಈ ಪ್ರೀವಿಯಸ್ ಲೋಗಿನ ಕೆಳಗಡೆ ಬಂದು ಇನ್ನೊಂದು ಲೋ ಕ್ರಿಯೇಟ್ ಮಾಡಿದೆ. ಓಕೆ, ಸೊ ಇವಾಗ RSI ಕೂಡ ನನಗೆ ಎಷ್ಟಿರ್ಬೇಕು, 34 ಇತ್ತು ಪ್ರೀವಿಯಸ್ಲಿ, 34ಕ್ಕಿಂತ ಕೆಳಗಡೆ ಅಂದ್ರೆ 32 33 31 ಇರ್ಬೇಕಲ್ವಾ. ಬಟ್ ಈ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ RSI ಎಷ್ಟಿದೆ, ಆಲ್ಮೋಸ್ಟ್ 36 37 ಇದೆ. ಓಕೆ, ಸೊ ಪ್ರೀವಿಯಸ್ ಲೋಗಿಂತ ಮೇಲ್ಗಡೆ ಇನ್ನೊಂದು ಲೋ ಕ್ರಿಯೇಟ್ ಮಾಡ್ತಾ ಇದೆ. ಓಕೆ, ದೆನ್ ಅಗೇನ್ ಈ ಇಲ್ಲಿ ಎರಡು ಸೇಮ್ ಲೆವೆಲ್ಸ್ ಇದ್ರೂ ಕೂಡ RSI ಇಲ್ಲಿ ಏನ್ ಮಾಡ್ತಾ ಇದೆ, ಹೈಯರ್ ಲೋಸ್ ನ ಕ್ರಿಯೇಟ್ ಮಾಡ್ಕೊಳ್ತಾ ಮೇಲೆ ಹೋಗ್ತಾ ಇದೆ ಅಲ್ವಾ. ಸೊ ಇವಾಗ ಏನಾಯ್ತು, ಒಂದು ಚಾರ್ಟ್ ಪ್ಯಾಟರ್ನ್ ಕೂಡ ಫಾರ್ಮ್ ಆಗಿತ್ತು, ಓವರ್ ಆಲ್ ಅಪ್ ಟ್ರೆಂಡ್ ಅಲ್ಲಿ ಇತ್ತು. ದೆನ್ ಅಗೇನ್ ಪ್ರೈಸ್ ಅಲ್ಲಿ ಒಂದು ಶಾರ್ಪ್ ಅಪ್ಸೈಡ್ ಮೂವ್ ಬಂದಿದೆ ಅಲ್ವಾ. ಓಕೆ, ಸೊ ಪ್ರೈಸ್ ಅಲ್ಲಿ ಒಂದು ಶಾರ್ಪ್ ಅಪ್ಸೈಡ್ ಮೂವ್ ಬರ್ಬೋದು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅನ್ನೋದನ್ನ ಮುಂಚೆನೆ ನಮಗೆ ಯಾರು ತೋರಿಸಿದ್ರು, ಸಿ ನಾವ್ ಎಂಟರ್ ಆಗೋದು ಈ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಈ ಟ್ರೆಂಡ್ ಲೈಕ್ ಚಾರ್ಟ್ ಪ್ಯಾಟರ್ನ್ ಬ್ರೇಕ್ ಆದ್ಮೇಲೆ ನಾವು ಎಂಟರ್ ಆಗ್ತೀವಿ, ಹೌದಾ ಇಲ್ವಾ. ಓಕೆ, ಸೊ ಈ ಬ್ರೇಕ್ ಬರ್ಬೋದು ಅಂತ ನಮಗೆ ಯಾರು ಲೈಕ್ ಹೆಲ್ಪ್ ಮಾಡಿದ್ದು, ಫ್ಯೂಚರ್ ಅಲ್ಲಿ ಈ ಬ್ರೇಕ್ ಬರ್ಬೋದು ಅಂತ ಹೇಗೆ ಐಡೆಂಟಿಫೈ ಮಾಡ್ತೀವಿ ನಾವು, ವಿತ್ ದ ಹೆಲ್ಪ್ ಆಫ್ RSI. ಓಕೆ, ಯಾಕಂದ್ರೆ RSI ಇಲ್ಲಿ ಸ್ಟಾಕ್ ಹೈಯರ್ ಲೋವರ್ ಲೋಸ್ ನ ಕ್ರಿಯೇಟ್ ಮಾಡ್ತಾ ಇದ್ರು, RSI ಮಾತ್ರ ಇಲ್ಲಿ ಹೈಯರ್ ಲೋಸ್ ನ ಕ್ರಿಯೇಟ್ ಮಾಡ್ತಾ ಇದೆ. ಓಕೆನಾ, ಸೊ ಇಲ್ಲೇನಾಗ್ತಾ ಇತ್ತು, ಸೊ ಅದೇ ಸೇಮ್ ರಿಲಯನ್ಸ್ ಇಂಡಸ್ಟ್ರೀಸ್ ಆನ್ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಈ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ಏನಾಗ್ತಾ ಇದೆ, ಸೊ ಲೋವರ್ ಲೋಸ್ ಲೋವರ್ ಲೋಸ್ ಲೋವರ್ ಲೋಸ್ ದೆನ್ ಅಗೇನ್ ಲೋವರ್ ಲೋ ಅಲ್ವಾ. ಸೊ RSI ಕೂಡ ನಮ್ಮ ಐಡಿಯಾ ಏನು, ನಾರ್ಮಲಿ ಲೋವರ್ ಲೋನೇ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಈ ಸ್ಲೈಟ್ ಡಿಫ್ರೆನ್ಸ್ ಇರುತ್ತೆ, ಸೊ ಆ ಸ್ಲೈಟ್ ಡಿಫ್ರೆಂಟ್ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ ನಮಗೆ. RSI ಏನ್ ಶೋ ಮಾಡ್ತಾ ಇದೆ ನಮಗೆ, ಓಕೆ, ಸೊ RSI ಏನ್ ಶೋ ಮಾಡ್ತಾ ಇದೆ, ಈ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ಎಷ್ಟಿದೆ, RSI 25 ಇದೆ, ಬಟ್ ಈ ಲೋ ಅಲ್ಲಿ 25 ಇದೆ. ಈ ಲೋ ಈ ಪ್ರೀವಿಯಸ್ ಲೋಗಿಂತ ಕೆಳಗಡೆ ಇದೆ ಅಲ್ವಾ. ಸೊ ಈ ಪ್ರೀವಿಯಸ್ ಲೋಗಿಂತ ಕೆಳಗಡೆ ಇದ್ರೂನು ಇಲ್ಲಿ ಎಷ್ಟಿದೆ, RSI 32 ಇದೆ ಅಲ್ವಾ. ಏನ್ ಕ್ರಿಯೇಟ್ ಮಾಡಿದೆ ಇಲ್ಲಿ, ಈ ಪ್ರೀವಿಯಸ್ ಲೋಗಿಂದ ಮೇಲ್ಗಡೆ ಇನ್ನೊಂದು ಲೋ ಕ್ರಿಯೇಟ್ ಮಾಡಿದೆ, ಹೈಯರ್ ಲೋ ಕ್ರಿಯೇಟ್ ಮಾಡಿದೆ. ಓಕೆ, ಸೊ ಇಲ್ಲಿಂದ ಒಂದು ಪ್ರೈಸ್ ಅಲ್ಲಿ ಡೈವರ್ಜೆನ್ಸ್ ರಿವರ್ಸಲ್ ಬರ್ಬೋದು ಅನ್ನೋದನ್ನ RSI ನಮಗೆ ಮುಂಚೆನೆ ತೋರಿಸಿದೆ. ಓಕೆ, ಸೊ ಎಲ್ಲಾದ್ರೂ ತೋರಿಸ್ಲಿ, ನಾವ್ ಎಂಟರ್ ಆಗೋದಿಲ್ಲಿ ಒಂದು ಪರ್ಟಿಕ್ಯುಲರ್ ಚಾರ್ಟ್ ಪ್ಯಾಟರ್ನ್ ನ ಬ್ರೇಕ್ ಆದ್ಮೇಲೆ ನಾವ್ ಎಂಟರ್ ಆಗೋದಲ್ವಾ.
ಸೊ ಇಲ್ಲೇನಾಗ್ತಾ ಇತ್ತು, ಪ್ರೈಸ್ ಪ್ರೀವಿಯಸ್ಲಿ ಒಂದು ಸಪೋರ್ಟ್ ಮೇಲೆ ಲೈಕ್ ರೆಸ್ಟ್ ಮಾಡ್ತಾ ಇತ್ತು, ಸಪೋರ್ಟ್ ತಗೊಳ್ತಾ ಇತ್ತಲ್ವಾ. ಓಕೆ, ಸೊ ಇಲ್ಲಿ ನಮಗೆ ಏನು ಕಾಣಿಸ್ತಾ ಇದೆ, ಏನಂತ ಕನ್ಸಿಡರ್ ಮಾಡ್ಬೋದು, ಯಾವ ಚಾರ್ಟ್ ಪ್ಯಾಟರ್ನ್ ಅಂತ ಕನ್ಸಿಡರ್ ಮಾಡ್ಬೋದು ಸರ್ ಇದನ್ನ? ಡಬಲ್ ಬಾಟಮ್ ಡಬ್ಲ್ಯೂ ಪ್ಯಾಟರ್ನ್ ಅಂತ ಕನ್ಸಿಡರ್ ಮಾಡ್ಬೋದಾ? ಓಕೆ, ಆಬ್ವಿಯಸ್ಲಿ ಪ್ರೈಸ್ ಬಂದ್ಬಿಟ್ಟು ಸಪೋರ್ಟ್ ಲೆವೆಲ್ ಅಲ್ಲಿದೆ, ಲೈಕ್ ಪ್ರೀವಿಯಸ್ಲಿ ಮಲ್ಟಿಪಲ್ ಟೈಮ್ಸ್ ಸಪೋರ್ಟ್ ತೊಗೊಂಡು. ಓಕೆ, ಸೊ ಸಪೋರ್ಟ್ ತೊಗೊಂಡು ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಗ್ತಾ ಇತ್ತು ಎವ್ರಿ ಸಿಂಗಲ್ ಟೈಮ್. ಓಕೆ, ಸೊ ಇಲ್ಲಿನೂ ಕೂಡ ಆ ಪ್ರೈಸ್ ಅಲ್ಲಿ ಬೌನ್ಸ್ ಬ್ಯಾಕ್ ಬರ್ಬೋದು ಅನ್ನೋದು ಹೇಗೆ ಗೊತ್ತಾಯ್ತು ನಮಗೆ? ಸೊ ಇಲ್ಲೇನಾಗ್ತಾ ಇದೆ, ಪ್ರೈಸ್ ಸೇಮ್ ಲೆವೆಲ್ಸ್ ಅಲ್ಲೇ ಇದೆ ಅಲ್ವಾ, ಪ್ರೈಸ್ ಸೇಮ್ ಲೆವೆಲ್ಸ್ ಅಲ್ಲಿ ಇದೆ. ಬಟ್ RSI ಹೇಗೆ ಕಾಣಿಸ್ತಾ ಇದೆ? RSI ಹೈಯರ್ ಲೋಸ್, ಹಾ ಹೈಯರ್ ಲೋಸ್, ಹೈಯರ್ ಲೋಸ್ ಕ್ರಿಯೇಟ್ ಮಾಡಿದೆ ಅಲ್ವಾ. ಜಸ್ಟ್ ಪ್ರೀವಿಯಸ್ ಹೈಗಿಂತ ಮೇಲೆ ಇನ್ನೊಂದು ಹೈ ಕ್ರಿಯೇಟ್ ಮಾಡಿದ್ರೆ ನಾವು ಅದನ್ನ ಹೈಯರ್ ಲೋಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಪ್ರೈಸ್ ಅಲ್ಲಿ ಇಲ್ಲಿಂದ ಒಂದು ಡೈವರ್ಜೆನ್ಸ್ ಬರ್ಬೋದು ಅನ್ನೋದನ್ನ RSI ನಮಗೆ ಮುಂಚೆನೆ ತೋರಿಸಿದೆ. ಸೊ ಇಲ್ಲಿಂದ ಒಂದು ಸ್ಟ್ರಾಂಗ್ ಅಪ್ಸೈಡ್ ಮೂವ್ ಬಂದಿದೆ. ಓಕೆ, ಸೊ ಇದೇನು ಒಂದು ರೆಸಿಸ್ಟೆನ್ಸ್. ಓಕೆ, ಸೊ ನಾವು ರೆಸಿಸ್ಟೆನ್ಸ್ ಅಲ್ಲಿ ಎಂಟರ್ ಆಗ್ತೀವಾ? ಇಲ್ಲ, ಐದರ್ ಎಂಟರ್ ಆಗ್ತೀವಿ ಲೈಕ್ ಬ್ರೇಕ್ಔಟ್ಸ್ ಅಲ್ಲಿ ಎಂಟರ್ ಆಗ್ತೀವಿ, ಇಲ್ಲಾಂದ್ರೆ ಎಲ್ಲ ಎಂಟರ್ ಆಗ್ತೀವಿ ನಾವು ಈ ತರ ಸಪೋರ್ಟ್ ಅಲ್ಲಿ ಎಂಟರ್ ಆಗ್ತೀವಿ ಅಲ್ವಾ. ಸೊ ಇಲ್ಲೇನು ಕ್ರಿಯೇಟ್ ಮಾಡಿದೆ ಪ್ರೈಸ್? ಸಿಮಿಲರ್ ಹೈಸ್. ಓಕೆ, ಒಂದು ಆಬ್ವಿಯಸ್ಲಿ ರೆಸಿಸ್ಟೆನ್ಸ್ ಫೇಸ್ ಮಾಡ್ತಾ ಇದೆ ಅನ್ನೋದು ಗೊತ್ತು, ಸಿಮಿಲರ್ ಹೈಸ್ ಕ್ರಿಯೇಟ್ ಮಾಡ್ತಾ ಇದೆ. ಓಕೆ, ಅದೇ ರೀತಿ RSI ಕೂಡ ನಮಗೆ ಏನು ಶೋ ಮಾಡ್ತಾ ಇದೆ ಇಲ್ಲಿ? ಓಕೆ, ಈ ಪರ್ಟಿಕ್ಯುಲರ್ ಪ್ರೈಸ್ ಅಲ್ಲಿ ಫರ್ದರ್ ಮೇಲೆ ಹೋಗೋದಕ್ಕೆ ಸ್ಟ್ರೆಂತ್ ಇಲ್ಲ. ಸಿ, ಇವಾಗ ಈ ಸಪೋರ್ಟ್ ಲೆವೆಲ್ ಅಲ್ಲಿ ನೀವು ಎಂಟರ್ ಆಗಿದ್ದೀರಾ ಅಂತ ಅನ್ಕೋಣ. ಕೀಪಿಂಗ್ ಬಿಲೋ ದಿಸ್ ಲೆವೆಲ್ ಸ್ಟಾಪ್ ಲಾಸ್ ಇಟ್ಕೊಂಡು ಎಂಟರ್ ಆಗಿದ್ದೀರಾ. ಓಕೆ, ಇಲ್ಲಿಂದ ಇಲ್ಲಿ ತನಕ ಆಲ್ಮೋಸ್ಟ್ 1:4 ಅಚೀವ್ ಮಾಡಿಬಿಡ್ತೀರಾ ನೀವು. ಓಕೆ, ಬಟ್ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋಣ. ಓಕೆ, ಸೊ ಇಲ್ಲಿಂದ ನೆಕ್ಸ್ಟ್ ಇನ್ನೂ ಫರ್ದರ್ ಮೂವ್ ಬರ್ಬೋದು, ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋಣ. ಓಕೆ, ಇಲ್ಲ ಇಲ್ಲಿಂದ ನೀವು ಜಾಗ ಖಾಲಿ ಮಾಡಿದಷ್ಟು ತುಂಬಾ ಒಳ್ಳೇದು ಅಂತ ಯಾರು ತೋರಿಸ್ತಾ ಇದ್ದಾರೆ ನಿಮಗೆ? ಓಕೆ, ಸೊ RSI ತೋರಿಸ್ತಾ ಇದ್ದಾರೆ. ಇಲ್ಲಿ ಸಿಮಿಲರ್ ಲೆವೆಲ್ಸ್ ಅಲ್ಲಿ ಪ್ರೈಸ್ ಇದ್ರೂ ಕೂಡ ಇಲ್ಲಿ RSI ನಮಗೆ ಏನ್ ಶೋ ಮಾಡ್ತಾ ಇದೆ? ಲೋವರ್ ಲೋಸ್ ಶೋ ಮಾಡ್ತಾ ಇದೆ. ಸಿ, ಇಲ್ಲಿ ಈ ಪರ್ಟಿಕ್ಯುಲರ್ ಹೈ ಅಲ್ಲಿ RSI ಎಷ್ಟಿದೆ? 84 ಇದೆ. ಆಯ್ತಾ, ಇಲ್ಲಿ ಕೂಡ ಸೇಮ್ ಇರ್ಬೇಕಲ್ವಾ ಈ ಪರ್ಟಿಕ್ಯುಲರ್ ಲೆವೆಲ್ ಅಲ್ಲಿ. ಬಟ್ ಇಲ್ಲಿ ಎಷ್ಟಿದೆ? 66. ಸೊ 84 85 ಅಲ್ಲಿ 66 ಅಲ್ಲಿ. ಓಕೆ, ಸೊ ಇಲ್ಲಿಂದ ಇಲ್ಲಿ ತನಕ ಬಂದಿರೋ ಮೂವ್ ಏನಾಗ್ತದೆ, ಸೊ ಇದ್ರೊಳಗೆ ಹವಾ ಖಾಲಿ ಆಗ್ಬಿಟ್ಟಿದೆ, ಇಲ್ಲಿಂದ ಬ್ಲಾಸ್ಟ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ಓಕೆ, ಸೊ ಪ್ರೈಸ್ ಅಲ್ಲಿ ಎನಿ ಟೈಮ್ ಇಲ್ಲಿಂದ ಫಾಲ್ ಬರ್ಬೋದು ಅನ್ನೋದನ್ನ ನಮಗೆ ವಿತ್ ಹೆಲ್ಪ್ ಆಫ್ RSI ನಾವು ನೋಡ್ಕೊಳ್ತಾ ಇದೀವಿ. ನಾವಿಲ್ಲಿ ಎಂಟ್ರಿ ಇದ್ರೆ ಜಸ್ಟ್ ಬಿ ಕಾಶಿಯಸ್. ಇಲ್ಲಿ ನಾವೇನ್ ಮಾಡಬೇಕು, ನಾವು ಈ ಪರ್ಟಿಕ್ಯುಲರ್ ಲೊಕೇಶನ್ ನಮ್ಮ ಪ್ರಾಫಿಟ್ ಬುಕ್ ಮಾಡ್ಕೊಂಡ್ಬಿಡ್ಬೇಕು, ಇಲ್ಲಾಂದ್ರೆ ಎನಿ ಟೈಮ್ ಫಾಲ್ ಬರೋ ಚಾನ್ಸಸ್ ಇರುತ್ತೆ. ಸೊ ಜಸ್ಟ್ ಸಿಟ್ ಅಂಡ್ ಹೋಲ್ಡ್ ಮಾಡೋದನ್ನು ಕೂಡ ಟ್ರೇಡಿಂಗ್ ಅಲ್ಲ. ಓಕೆ, ಸೊ ಎಲ್ಲ ರೀತಿ ನೋಡ್ತಾ ಇರ್ಬೇಕಾಗತ್ತೆ. ಇಲ್ಲೇನು ಕ್ರಿಯೇಟ್ ಮಾಡ್ತಾ ಇದೆ ಸ್ಟಾಕ್ ಬಂದ್ಬಿಟ್ಟು R3 ಡ್ರಗ್ಸ್ ಆನ್ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಲೋವರ್ ಲೋಸ್, ಲೋವರ್ ಲೋಸ್, ಲೋವರ್ ಲೋಸ್ ಅಂಡ್ ಲೋವರ್ ಲೋಸ್. ಓಕೆ, ಸೊ ಲೋವರ್ ಲೋಸ್ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಆಬ್ವಿಯಸ್ಲಿ RSI ಕೂಡ ಲೋವರ್ ಲೋಸ್ ಕ್ರಿಯೇಟ್ ಮಾಡ್ಬೇಕಲ್ವಾ. ಬಟ್ RSI ಏನ್ ಮಾಡ್ತಾ ಇದೆ? ಇಲ್ಲಿ ಮೋಸ ಮಾಡ್ತಾ ಇದೆ ನಮಗೆ. RSI ಏನ್ ಮಾಡ್ತಾ ಇದೆ? ಲೋವರ್ ಲೋಸ್ ಕ್ರಿಯೇಟ್ ಮಾಡೋದ್ರ ಬದಲು ಹೈಯರ್ ಲೋಸ್ ಕ್ರಿಯೇಟ್ ಮಾಡ್ತಾ ಇದೆ. ಓಕೆ, ಸೊ ಏನ್ ತೋರಿಸ್ತಾ ಇದೆ? ಇಲ್ಲಿಂದ ಇಲ್ಲಿ ತನಕ ಬಂದಿರೋ ಡೌನ್ ಟ್ರೆಂಡ್, ಇವಾಗ ಡೌನ್ ಟ್ರೆಂಡ್ ಅಲ್ಲಿ ಸ್ಟ್ರೆಂತ್ ಇಲ್ಲ, ಇಲ್ಲಿಂದ ಒಂದು ಪೊಟೆನ್ಷಿಯಲ್ ರಿವರ್ಸಲ್ ಬರ್ಬೋದು ಅನ್ನೋದನ್ನ RSI ನಮಗೆ ಮುಂಚೆನೆ ತೋರಿಸ್ತಾ ಇದೆ. ಓಕೆ, ಸೊ ಏನಾಯ್ತು? ಇಲ್ಲಿಂದ ಆಲ್ಮೋಸ್ಟ್ ಇಲ್ಲಿಂದ ಇಲ್ಲಿ ತನಕ ಒಂದು ಸ್ಟ್ರಾಂಗ್ ಮೂವ್ ಬಂದಿದೆ ಅಲ್ವಾ. ಎಷ್ಟು ಪರ್ಸೆಂಟೇಜ್ ಆಫ್ ಮೂವ್ ಅದು? 57% ಆಫ್ ಮೂವ್. 203 ರೂಪಾಯಿ ರೈಸ್ ಆಗಿದೆ ಪ್ರೈಸ್.
ಓಕೆ, ಇದೊಂದು ಕ್ಲಾಸಿಕ್ ಎಕ್ಸಾಂಪಲ್. ಓಕೆ, ಸೊ ಇಲ್ಲೇನು ಕ್ರಿಯೇಟ್ ಮಾಡಿದೆ ಆರ್ ಎಸ್ ಐ. ಸೊ ಸ್ಟಾಕ್ ಬಂದ್ಬಿಟ್ಟು ಒಂದು ನ್ಯೂ ಹೈ ಕ್ರಿಯೇಟ್ ಮಾಡಿದೆ. ನನಗೇನು ಒಂದು ಸ್ಮಾಲ್ ಕರೆಕ್ಷನ್ ಆದಮೇಲೆ ಇನ್ನೊಂದು ನ್ಯೂ ಹೈ ಕ್ರಿಯೇಟ್ ಮಾಡಿದೆ. ಆಬ್ವಿಯಸ್ಲಿ ನಾವೇನು ಮಾಡ್ತೀವಿ, ಇದನ್ನ ಸುಮ್ಮನೆ ಹಂಗೆ ನೋಡೋದಾದ್ರೆ ಒಂದು ಬ್ರೇಕ್ಔಟ್ ಅಂತ ಕನ್ಸಿಡರ್ ಮಾಡ್ತೀವ ಇದನ್ನ? ಹಾಂ ಸರ್. 100% ಕನ್ಸಿಡರ್ ಮಾಡ್ತೀವಲ್ವಾ? ಓಕೆ, ಸೊ ಇದು ಬ್ರೇಕ್ಔಟ್ ಅಲ್ಲ, ಇದು ಫೇಕ್ ಔಟ್ ಅಂತ ನಮಗೆ ಯಾರು ತೋರಿಸ್ತಾ ಇದ್ದಾರೆ ಇಲ್ಲಿ? ಆರ್ ಎಸ್ ಐ ತೋರಿಸ್ತಾ ಇದ್ದಾರೆ. ಓಕೆ, ಸೊ ಪ್ರೀವಿಯಸ್ ಹೈಗಿಂತ ಮೇಲೆ ಹೋಗಿದೆ, ಪ್ರೀವಿಯಸ್ ಹೈಗಿಂತ ಮೇಲೆ ಹೋಗಿದೆ ಹೈ. ಸೊ ಆರ್ ಎಸ್ ಐ ಕೂಡ ಸೇಮ್ ಪ್ರೀವಿಯಸ್ ಹೈಗಿಂತ ಮೇಲೆ ಹೋಗ್ಬೇಕಲ್ವಾ? ಬಟ್ ಆರ್ ಎಸ್ ಐ ಇಲ್ಲಿ ಏನ್ ಮಾಡ್ತಾ ಇದೆ? ಸಿ, ಈ ಸ್ಲೈಟ್ ಡಿಫ್ರೆನ್ಸೇ ನಮಗೆ ಮೇಜರ್ ಆಗಿ, ಅದು ಕೂಡ ಮೇಜರ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ. ಆರ್ ಎಸ್ ಐ ಏನ್ ತೋರಿಸ್ತಾ ಇದೆ? ಈ ಪ್ರೀವಿಯಸ್ ಹೈಗಿಂತ ಪ್ರೈಸ್ ಮೇಲೆ ಹೋಗಿದೆ ಅಂದಮೇಲೆ ಆರ್ ಎಸ್ ಐ ಕೂಡ ಪ್ರೀವಿಯಸ್ ಹೈಗಿಂತ ಮೇಲೆ ಹೋಗ್ಬೇಕಲ್ವಾ? ಬಟ್ ಇಲ್ಲಿ ಏನ್ ಮಾಡ್ತಾ ಇದೆ? ಪ್ರೈಸ್ ರೆಸಿಸ್ಟ್ ಮಾಡ್ತಾ ಇದೆ. ಓಕೆ, ಸೊ ಪ್ರೈಸ್ ಏನ್ ಮಾಡ್ತಾ ಇಲ್ಲಿ? ರೆಸಿಸ್ಟ್ ಮಾಡ್ತಾ ಇದೆ. ಓಕೆ, ಸೊ ಇಲ್ಲೇನಾಯ್ತು? ಲೋವರ್ ಹೈ ಕ್ರಿಯೇಟ್ ಮಾಡಿದೆ ಆರ್ ಎಸ್ ಐ. ಈ ಸ್ಲೈಟ್ ಡಿಫ್ರೆನ್ಸ್ ಇಲ್ಲಿ 78 ಇದೆ ಅಂತ ಅನ್ಕೋಣ. ಓಕೆ, ಇಲ್ಲಿ ಅರೌಂಡ್ 74 75 ಇದೆ ಅಂತ ಅನ್ಕೋಣ. ಈ ಸ್ಲೈಟ್ ಡಿಫ್ರೆನ್ಸ್ ಅಲ್ಲೇ ಆರ್ ಎಸ್ ಐ ನಮಗೆ ಹೆಲ್ಪ್ ಮಾಡಿದೆ. ಇಲ್ಲಿ ಸಿ, ಇದು ರಾಂಗ್ ಡಿಸಿಷನ್, ಪ್ರೈಸ್ ಅಲ್ಲಿ ಸ್ಟ್ರೆಂತ್ ಇಲ್ಲ, ಇಲ್ಲಿಂದ ಫಾಲ್ ಬರೋ ಚಾನ್ಸಸ್ ಇದೆ ಅಂತ ಆರ್ ಎಸ್ ಐ ಮುಂಚೆನೆ ನಮಗೆ ತೋರಿಸಿದೆ. ಸೇಮ್ ಎಕ್ಸಾಂಪಲ್ ಇಲ್ಲೂ ಕೂಡ ಆಬ್ವಿಯಸ್ಲಿ ನಾವು ಇದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ? ಬ್ರೇಕ್ಔಟ್ ಅಂತ ಕನ್ಸಿಡರ್ ಮಾಡ್ತೀವಲ್ವಾ? ಬ್ರೇಕ್ಔಟ್ ಅಂತ ಕನ್ಸಿಡರ್ ಮಾಡ್ಬಿಡ್ತೀವಿ. ಓವರ್ ಆಲ್ ಟ್ರೆಂಡ್ ನೋಡೋಣ ಹೇಗಿದೆ ಅಂತ. 200 ಆಗ್ತೆ, 50 EMA ಆಗ್ತೆ, ಹಾಗೆ 21 EMA ಕೂಡ ಆಗ್ದೆ ನಾನು. ಸೊ ಎಲ್ಲ EMA ಹಾಕಿದ್ದೀನಿ. ಓವರ್ ಆಲ್ ಟ್ರೆಂಡ್ ಏನಿದೆ, ಅಪ್ ಟ್ರೆಂಡ್ ಇದೆ ಅಂತ ತೋರಿಸ್ತಾ ಇದೆ. ಓಕೆ, ಸೊ ಇಲ್ಲೇನ್ ಮಾಡ್ತಾ ಇದೆ? ಆರ್ ಎಸ್ ಐ ಒಂದು ನ್ಯೂ ಹೈ ಕ್ರಿಯೇಟ್ ಮಾಡಿದೆ, ಬ್ರೇಕೇ ಮಾಡ್ಬಿಟ್ಟಿದೆ. ಪ್ರೀವಿಯಸ್ ರೆಸಿಸ್ಟೆನ್ಸ್ ನ ಆರ್ ಎಸ್ ಐ ಬ್ರೇಕ್ ಮಾಡ್ಬಿಟ್ಟಿದೆ ಇಲ್ಲಿ. ಬಟ್ ಆರ್ ಎಸ್ ಐ ನಮಗೆ ಏನ್ ತೋರಿಸ್ತಾ ಇದೆ ಸರ್ ಇಲ್ಲಿ? ಸೊ ಈ ಹೈನ, ಈ ಪರ್ಟಿಕ್ಯುಲರ್ ಹೈನ ಆರ್ ಎಸ್ ಐ ಎಷ್ಟಿದೆ? ಆಲ್ಮೋಸ್ಟ್ 76 77 76 ಅಂತ ಕನ್ಸಿಡರ್ ಮಾಡೋಣ. ಓಕೆ, ಸೊ ಈ ಹೈನ ಕೂಡ ಬ್ರೇಕ್ ಮಾಡಿದೆ ಪ್ರೈಸ್. ಸೊ ಆಬ್ವಿಯಸ್ಲಿ 80 ಇರಬೇಕಲ್ವಾ? ಬಟ್ ಎಷ್ಟಿದೆ ಇಲ್ಲಿ? ಆಲ್ಮೋಸ್ಟ್ 73. ಪ್ರೀವಿಯಸ್ ಹೈಗಿಂತ ಮೇಲ್ಗಡೆ ಇನ್ನೊಂದು ಹೈ ಕ್ರಿಯೇಟ್ ಮಾಡಿದ್ರು. ಆರ್ ಎಸ್ ಐ ನಂಬರ್ಸ್ ಎಷ್ಟಿಲ್ಲಿ? 73. ಬಟ್ ಇಲ್ಲಿ ಎಷ್ಟಿತ್ತು ಆರ್ ಎಸ್ ಐ ನಂಬರ್ಸ್? 75. ಓಕೆ, ಮಿನಿಮಲ್ ಡಿಫ್ರೆನ್ಸ್, ಬಟ್ ಆದ್ರೂ ಎಷ್ಟು ಎಫೆಕ್ಟಿವ್ ಹೇಳಿ? ಓಕೆ, ಸೊ ಪ್ರೈಸ್ ಅಲ್ಲಿ ಇದು ಬ್ರೇಕ್ಔಟ್ ಅಲ್ಲ, ಇದು ಫೇಕ್ ಔಟ್. ಇದರಿಂದ ಎನಿ ಟೈಮ್ ಫಾಲ್ ಬರ್ಬೋದು ಅನ್ನೋದನ್ನ ಆರ್ ಎಸ್ ಐ ನಿಮಗೆ ಮುಂಚೆನೆ ತೋರಿಸಿದೆ ಇಲ್ಲಿ. ಓಕೆ, ಸೊ ಆಬ್ವಿಯಸ್ಲಿ ಸೊ ಆರ್ ಎಸ್ ಐ ಸೇವಿಂಗ್ ಅವರ್ ಸ್ಟಾಪ್ ಲಾಸಸ್. ವಿತ್ ಹೆಲ್ಪ್ ಆಫ್ ಆರ್ ಎಸ್ ಐ ನಾವು ಎಂಟ್ರಿ ಕೂಡ ತಗೋಬಹುದು, ದೆನ್ ಅಗೇನ್ ಎಕ್ಸಿಟ್ ಕೂಡ ಆಗ್ಬೋದು. ಸೊ ಕ್ಯಾಪಿಟಲ್ನ ಸೇಫ್ ಗಾರ್ಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಸ್ಟಾಕ್ ಮಾರ್ಕೆಟಲ್ಲಿ. ಸೊ ಕ್ಯಾಪಿಟಲ್ ಇದ್ರೇನೆ ಅಲ್ವಾ ನೆಕ್ಸ್ಟ್ ಅರ್ನಿಂಗು, ಲರ್ನಿಂಗು, ಎಂಜಾಯಿಂಗು ಎಲ್ಲ. ವಿತೌಟ್ ಕ್ಯಾಪಿಟಲ್ ಏನು ಮಾಡ್ತೀವಿ? ಸುಮ್ಮನೆ ಕುತ್ಕೊಂಡು ನೋಡ್ಬೇಕಷ್ಟೇ. ಓಕೆ, ಸೊ ಪ್ರೈಸಲ್ಲಿ ಏನಾಗ್ತಾ ಇತ್ತು? ಆಬ್ವಿಯಸ್ಲಿ ನಾವು ಇಲ್ಲೆಲ್ಲೋ ಯಾವುದೋ ಒಂದು ಪರ್ಟಿಕ್ಯುಲರ್ ಲೊಕೇಶನಲ್ಲಿ ಎಂಟ್ರಿ ತೊಗೊಂಡಿದ್ದೀವಿ ಅಂತ ಅನ್ಕೋಣ. ಓಕೆ, ಸೊ ಇಲ್ಲಿಗೆ ಬರೋಷ್ಟೊಳಗೆಲ್ಲ ನಾವು ಸ್ಟಾಪ್ ಲಾಸ್ನ ಪ್ರಾಫಿಟ್ಸ್ನ ಬುಕ್ ಮಾಡಿಬಿಟ್ಟಿರ್ತೀವಿ. ಓಕೆ, ಸೊ ಇಲ್ಲೇನಾಯಿತು? ಪ್ರೈಸ್ ಒಂದು ಹೈ ಕ್ರಿಯೇಟ್ ಮಾಡ್ತು. ಆಫ್ಟರ್ ಒಂದು ಸ್ಮಾಲ್ ಕರೆಕ್ಷನ್ ಪ್ರೈಸ್ ಇನ್ನೊಂದು ಹೈ ಕ್ರಿಯೇಟ್ ಮಾಡಿದೆ ಅಲ್ವಾ? ಸೊ ಇನ್ನೊಂದು ಹೈ ಕ್ರಿಯೇಟ್ ಮಾಡಿದೆ ಅಂದರೆ ಆಬ್ವಿಯಸ್ಲಿ ಆರ್ ಎಸ್ ಐ ಕೂಡ ಹೈ, ದೆನ್ ಅಗೇನ್ ಇನ್ನೊಂದು ಹೈ ಕ್ರಿಯೇಟ್ ಮಾಡಬೇಕು. ಬಟ್ ಆರ್ ಎಸ್ ಐ ಡಿಫ್ರೆಂಟ್ ಸ್ಟೋರಿ ಹೇಳ್ತಾ ಇದೆಯಲ್ಲ ಇಲ್ಲಿ. ಇವಾಗ ಗೊತ್ತಾಗ್ತಾ ಇದೆಯಾ ಡಿಫ್ರೆನ್ಸ್? ಸೊ ಆರ್ ಎಸ್ ಐ ಏನು ಮಾಡ್ತಾ ಇದೆ ಇವಾಗ? ಈ ಪರ್ಟಿಕ್ಯುಲರ್ ಹೈಯಲ್ಲಿ ಆರ್ ಎಸ್ ಐ ನಂಬರ್ಸ್ ಎಷ್ಟಿದೆ? ಆಲ್ಮೋಸ್ಟ್ 88 90 ಅಂತ ಕನ್ಸಿಡರ್ ಮಾಡೋಣ.
ಬಟ್ ಅದಕ್ಕಿಂತ ಮೇಲೆ ಇನ್ನೊಂದು ಹೈ ಕ್ರಿಯೇಟ್ ಮಾಡಿದ್ರು ಇಲ್ಲ RSI ನಂಬರ್ಸ್ ಎಷ್ಟಿದೆ, ಆಲ್ಮೋಸ್ಟ್ 73. ಹ್ಯೂಜ್ ಡಿಫ್ರೆನ್ಸ್ ಅಲ್ವಾ. ಸೊ ಪ್ರೈಸಲ್ಲಿ ಸ್ಟ್ರೆಂತ್ ಇಲ್ಲ, ಇಲ್ಲಿಂದ ಎನಿ ಟೈಮ್ ಫಾಲ್ ಬರ್ಬೋದು ಅನ್ನೋ RSI ಮುಂಚೆನೇ ತೋರಿಸ್ತಾ ಇದೆ ನನಗೆ. ಓಕೆ, ಸೊ ವಿತೌಟ್ ನಾಲೆಡ್ಜ್ ಲೈಕ್ ನ್ಯೂಬೀಸ್, ಹೊಸದಾಗಿ ಮಾರ್ಕೆಟ್ಗೆ ಬಂದವರು ಏನು ಮಾಡ್ತಾರೆ, ಆಯಿಲ್ ಇಂಡಿಯಾ ಲಿಮಿಟೆಡ್ ಒಂದು ಡೈಲಿ ಟೈಮ್ ಫ್ರೇಮ್ ನೋಡಿ, ಹೋಗ್ತಾ ಇದೆ ಮೇಲೆ, ಬರೀ ಸಪೋರ್ಟು ರೆಸಿಸ್ಟೆನ್ಸು ಒಂದು ಕಲ್ತ್ಕೊಂಡ್ಬಿಟ್ಟು ಇಲ್ಲೊಂದು ಗೆರೆ ಹಾಕಿ ಇದನ್ನ ಬ್ರೇಕ್ ಮಾಡ್ಬಿಟ್ಟಿದೆ, ಇಲ್ಲಿಂದ ಇನ್ನ ಮೇಲೆ ಹೋಗ್ಬಿಡುತ್ತೆ ಅಂತ ಏನು ಮಾಡ್ತಾರೆ, ಬೈ ಮಾಡ್ಕೊಂಡು ಕುತ್ಕೊಂತಾರೆ. ಓಕೆ, ಸೊ ಬೈ ಮಾಡ್ಕೊಂಡು ಕುತ್ಕೊಂಡಾದ್ಮೇಲೆ ಏನಾಗುತ್ತೆ, ಫ್ಯೂಚರಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗೋದಲ್ಲ, ಕಂಪ್ಲೀಟ್ ಡೌನ್ ಟ್ರೆಂಡೇ ಶಿಫ್ಟ್ ಆಗೋಗ್ಬಿಟ್ಟಿದೆ ಸ್ಟಾಕ್. ಓಕೆ, ಸೊ ಫೇಕ್ ಔಟ್ಸಿಂದ ಬಚಾವಾಗೋದಕ್ಕೆ ದೆನ್ ಅಗೇನ್ ಪೊಟೆನ್ಷಿಯಲ್ ಡೈವರ್ಜೆನ್ಸ್ ಎಲ್ಲಿಂದ ರಿವರ್ಸಲ್ ಬರ್ಬೋದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಮಗೆ RSI ತುಂಬಾ ಯೂಸ್ಫುಲ್. ಏನ್ ಪ್ಯಾಟ್ರನ್ ಇದು, ಟ್ರಿಬಲ್ ಟಾಪ್ ಅಂತ ಕನ್ಸಿಡರ್ ಮಾಡ್ತೀವಲ್ವಾ. 3 ಟಾಪ್ ಇದೆ. ದೆನ್ ಅಗೇನ್ RSI ಏನ್ ಶೋ ಮಾಡ್ತಾ ಇದೆ, ಟ್ರಿಬಲ್ ಟಾಪ್ ಬಂದ್ಬಿಟ್ಟು ಡೌನ್ ಟ್ರೆಂಡ್ ಲೈಕ್ ಬೇರಿಶ್ ಪ್ಯಾಟ್ರನ್ನೇ, ಜೊತೆಗೆ RSI ಕೂಡ ಬೇರಿಶೇ ತೋರಿಸ್ತಾ ಇದೆ. ಓಕೆ, ಸೊ ಹಾಗಾಗಿ ನಾವು ನೆಕ್ ಲೈನ್ ಅಂತ ಕನ್ಸಿಡರ್ ಮಾಡ್ಬಿಟ್ಟು ಶಾರ್ಟ್ ಮಾಡ್ಬೋದು. ಸೊ ಇಲ್ಲೂ ಕೂಡ ಏನ್ ಮಾಡ್ತಾ ಇದೆ, ಸೊ ಈ ಪರ್ಟಿಕ್ಯುಲರ್ ಲೋನ RSI ಎಷ್ಟಿದೆ, ಆಲ್ಮೋಸ್ಟ್ ಅರೌಂಡ್ 22 ಇದೆ. ಬಟ್ ಇಲ್ಲಿ ಲೋ ಕ್ರಿಯೇಟ್ ಮಾಡ್ತಾ ಇದ್ರು ಕೂಡ ಈ ಪರ್ಟಿಕ್ಯುಲರ್ ಲೋನ್ RSI ಎಷ್ಟಿದೆ, ಅರೌಂಡ್ 37 ಇದೆ. ಓಕೆ, ಸೊ ಪ್ರೈಸ್ ಅಲ್ಲಿ ಒಂದು ಡೈವರ್ಜೆನ್ಸ್ ಬರ್ಬೋದು ಅನ್ನೋದನ್ನ RSI ನಮಗೆ ಮುಂಚೆನೆ ತೋರಿಸಿದೆ. ಓಕೆ, ಪ್ರೈಸ್ ಅಲ್ಲಿ ಹೈಯರ್ ಹೈಸ್ ಕ್ರಿಯೇಟ್ ಆಗಿದೆ. ಓಕೆನಾ, ಸೊ ಏನಾಯ್ತು ಇಲ್ಲಿ RSI ಪ್ರೈಸ್ ಅಲ್ಲಿ ಡೈವರ್ಜೆನ್ಸ್ ತೋರಿಸಿದೆ, ಜೊತೆಗೆ ಇಲ್ಲಿ ಗೋಲ್ಡನ್ ಕ್ರಾಸ್ ಓವರ್ ಆಯ್ತು, ಜೊತೆಗೆ ಯಾವ ಪ್ಯಾಟ್ರನ್ ಇದು, ಯಾವ ಪ್ಯಾಟ್ರನ್, ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟ್ರನ್ ಅಲ್ವಾ. ಏನಾಯ್ತು ಇಲ್ಲಿ ಮೂರ್ ಕನ್ಫರ್ಮೇಶನ್ ಆಯ್ತು ನನಗೆ. RSI ಅಲ್ಲಿ ಡೈವರ್ಜೆನ್ಸ್ ಬಂತು, ಗೋಲ್ಡನ್ ಕ್ರಾಸ್ ಓವರ್ ಆಯ್ತು, ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್, ಬುಲ್ಲಿಶ್ ಚಾರ್ಟ್ ಪ್ಯಾಟ್ರನ್, ದೆನ್ ಅಗೇನ್ ಆ ಪರ್ಟಿಕ್ಯುಲರ್ ನೆಕ್ ಲೈನ್ ಕೂಡ ಬ್ರೇಕ್ ಮಾಡ್ತು. ಏನಾಯ್ತು, ಅಲ್ಲಿಂದ ಎಷ್ಟು ಮೂವ್ ಬಂದಿದೆ ಪ್ರೈಸ್ ಅಲ್ಲಿ, ಇಲ್ಲಿಂದ ಇಲ್ಲಿ ತನಕ ಅಂತ ಕನ್ಸಿಡರ್ ಮಾಡಿದ್ರು ಆಲ್ಮೋಸ್ಟ್ 56% ಮೂವ್ ಬಂದಿದೆ. ಓಕೆ, ಸೊ ವಿಚ್ ಈಸ್ ಹ್ಯೂಜ್. ಆಸ್ ಅ ರಿಟೇಲ್ ಟ್ರೇಡರ್ಸ್ ನಮಗೆ ಬೇಕಾಗಿರೋದು ಅಟ್ ಮಿನಿಮಮ್ 10%. ಓಕೆನಾ, ಸೊ RSI EMS ಎನಿ ಡೌಟ್ಸ್ ಇದೆಯಾ, RSI ಅಂಡ್ EMA. ದೆನ್ ಅಗೇನ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್. ಓಕೆನಾ, ಸೊ ಅದು ಲೈಕ್ ನೀವು ಪ್ರಾಕ್ಟೀಸ್ ಮಾಡಿ ಐಡೆಂಟಿಫೈ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ಸೊ ಸ್ಟಾಕ್ ಎಡ್ಜ್ ಅಂತ ಒಂದು ವೆಬ್ಸೈಟ್ ಇದೆ. ಸೊ ಈ ಸ್ಟಾಕ್ ಎಡ್ಜ್ ಅನ್ನೋ ವೆಬ್ಸೈಟ್ಗೆ ಬಂದ್ರೆ ಪ್ರೀಮಿಯಂ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಇದನ್ನ. ಸೊ ಇದು ಮೊಬೈಲ್ ಆ್ಯಪ್ ಯೂಸ್ ಮಾಡ್ಕೊಳ್ಳಿ. ಸೊ ಮೊಬೈಲ್ ಆ್ಯಪಲ್ಲಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಈಸಿ ಇದೆ. ಇದು ವೆಬ್ಸೈಟ್ ಲೈಕ್ ಸರಿ ಇಲ್ಲ. ಓಕೆ, ಸ್ಟಾಕ್ ಎಡ್ಜ್ ಅನ್ನೋ ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಸ್ಕ್ಯಾನ್ಸ್ ಕ್ಲೋಸಿಂಗ್ ಅಬೋ ಪ್ರೀವಿಯಸ್ ಹೈ. ಜಸ್ಟ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೇನಾಗ್ಬಿಡುತ್ತೆ,
ಓಕೆ, ಯಾವ್ದ್ಯಾವುದು ಪ್ರೀವಿಯಸ್ ಹೈ ಮೇಲ್ಗಡೆ ಕ್ಲೋಸ್ ಆಗಿದೆ ಅನ್ನೋ ಸ್ಟಾಕ್ಸ್ ಬಂದ್ಬಿಡುತ್ತೆ ನಿಮಗೆ. ಓಕೆ, ಸೊ ಅದೇ ರೀತಿ ನಿಮಗಿಲ್ಲಿ ಚಾರ್ಟ್ ಪ್ಯಾಟರ್ನ್ಸ್ ಕೂಡ ಸಿಗುತ್ತೆ, ಹಾಗೆ ಕ್ಯಾಂಡಲ್ ಸ್ಟಿಕ್ಸ್ ಕೂಡ ಸಿಗುತ್ತೆ. ಓಕೆ, ಮೊಬೈಲ್ ಆ್ಯಪಲ್ಲಿ ಈಸಿ ಇದೆ, ಯೂಸ್ ಮಾಡ್ಕೊಳ್ಳಿ. ಸೊ ಜಸ್ಟ್ ಸ್ಕ್ಯಾನ್ಸ್ಗೆ ಹೋಗಿ, ಇಲ್ಲಿ ಸ್ಕ್ಯಾನ್ಸ್ ಅಂತ ಕಾಣಿಸ್ತಾ ಇದೆ ಅಲ್ವಾ, ಆ ಸ್ಕ್ಯಾನ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟೆಕ್ನಿಕಲ್ ಸ್ಕ್ಯಾನ್ಸ್, ಕ್ಯಾಂಡಲ್ ಸ್ಟಿಕ್ ಸ್ಕ್ಯಾನ್ಸ್, ಪ್ರೈಸ್ ಸ್ಕ್ಯಾನ್ಸ್ ಅಂತ ಕಾಣುತ್ತೆ. ಕ್ಯಾಂಡಲ್ ಸ್ಟಿಕ್ ಸ್ಕ್ಯಾನ್ಸ್ ಮೇಲೆ ಸರ್ಚ್ ಮಾಡಿ. ಬುಲ್ಲಿಶ್ ಸ್ಕ್ಯಾನ್ಸ್, ಬುಲ್ಲಿಶ್ ಕಂಟಿನ್ಯೂಯೇಷನ್, ಓಕೆ, ಬುಲ್ಲಿಶ್ ರಿವರ್ಸಲ್ ಸ್ಕ್ಯಾನ್ಸ್ ಇದೆಲ್ಲ ಇದೆ. ಅದರ ಮೇಲೆ ಬುಲ್ಲಿಶ್ ಸ್ಕ್ಯಾನ್ಸ್ ಮೇಲೆ ಕ್ಲಿಕ್ ಮಾಡಿ. ಮಾರೋಬೂಸು ಯಾವ್ಯಾವ ಪರ್ಟಿಕ್ಯುಲರ್ ಕ್ಯಾಂಡಲ್ ಲೈಕ್ ಸ್ಟಾಕ್ಸ್ ಅಲ್ಲಿ ಫಾರ್ಮ್ ಆಗಿದೆ ಅನ್ನೋದನ್ನ ತೋರಿಸುತ್ತೆ. ಸಿ, ಇಲ್ಲಿ ಎಷ್ಟು ಸ್ಟಾಕ್ಸ್ ತೋರಿಸ್ತಾ ಇದೆ? 18 ಸ್ಟಾಕ್ಸ್ ತೋರಿಸ್ತಾ ಇದೆ. ಓಕೆ, ಸೊ ನಿಮಗೆ ಸ್ವಲ್ಪ ಈಸಿ ಮಾಡುತ್ತೆ. ಬಿಗಿನರ್ಸ್ ಆಗಿರೋದ್ರಿಂದ ಇದರ ಹೆಲ್ಪ್ ತಗೊಳ್ಳಿ. ಓಕೆ, ಬಟ್ ಪ್ರಾಕ್ಟೀಸ್ ಮಾಡಿ. ಓಕೆನಾ? ದೆನ್ ಅಗೇನ್ ಬುಲ್ಲಿಶ್ ರಿವರ್ಸಲ್ ಸ್ಕ್ಯಾನ್ಸ್ ಅಲ್ಲಿ ಬುಲ್ಲಿಶ್ ಎಂಗಲ್ಫಿಂಗ್ ಅಂತ ಸರ್ಚ್ ಮಾಡಿದ್ರೆ ಯಾವ್ದು ಬುಲ್ಲಿಶ್ ಎಂಗಲ್ಫಿಂಗ್ ಇದೆ, ಸ್ವಿಗ್ಗಿ ಇದೆ, ಸೈಂಟ್ ಇದೆ, EIH ಇದೆ. ಜಸ್ಟ್ ಸ್ವಿಗ್ಗಿ ನೋಡೋಣ. ಸೊ ಸ್ವಿಗ್ಗಿ ಏನ್ ಮಾಡ್ತಾ ಇದೆ ನೋಡಿ, ಬುಲ್ಲಿಶ್ ಎಂಗಲ್ಫಿಂಗ್ ಆಗಿದೆಯಾ ಸ್ವಿಗ್ಗಿಲಿ? ಬುಲ್ಲಿಶ್ ಎಂಗಲ್ಫಿಂಗ್ ಆಗಿದೆ ಅಲ್ವಾ? ಪ್ರೀವಿಯಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ ನ ಕಂಪ್ಲೀಟ್ಲಿ ಕ್ಯಾಪ್ಚರ್ ಮಾಡಿದೆ. EIH ಹೋಟೆಲ್ ಕೂಡ ಏನಾಗಿದೆ, ಎಂಗಲ್ಫಿಂಗ್ ಆಗಿದೆ ಅಲ್ವಾ? ನೋಡಿ, ಸಿಕ್ತಲ್ವಾ? ಓಕೆ, ಎಂಗಲ್ಫಿಂಗ್ ಆಗಿದೆ. ಸೊ ಸ್ಟಾಕ್ ಎಟ್ಸ್ ಲೈಕ್ ಬಿಗಿನರ್ಸ್ ಆಗಿರೋದ್ರಿಂದ ಯೂಸ್ ಮಾಡ್ಕೊಳ್ಳಿ, ಅದರ್ವೈಸ್ ಬೇಡ. ಮ್ಯಾನ್ಯುಯಲಿನೇ ಐಡೆಂಟಿಫೈ ಮಾಡೋದಕ್ಕೆ ಟ್ರೈ ಮಾಡಿ. ಮ್ಯಾನ್ಯುಯಲಿ ಕಲ್ತ್ಕೊಳ್ತಾ ಹೋದಾಗ ನಿಮಗೇನಾಗುತ್ತೆ, ಸಿ ಲರ್ನಿಂಗ್ ಈಸ್ ಫಾರ್ ಲೈಫ್ ಟೈಮ್ ಅಲ್ವಾ? ಸಿ ಸ್ಟಾಕ್ ಎಡ್ಸ್ ಇವತ್ತಿರುತ್ತೆ ನೋಡಿ, ಆಲ್ರೆಡಿ ಇದೆಲ್ಲ ಪ್ರೀಮಿಯಮ್ಸ್ ಮಾಡಿಟ್ಟು ಹೋಗ್ಬಿಟ್ಟಿದ್ದಾರೆ. ಸೊ ನಾವು ಎವ್ರಿ ಸಿಂಗಲ್ ವೆಬ್ಸೈಟ್ಗೂ ಮನಿ ಪೇ ಮಾಡೋ ಅವಶ್ಯಕತೆನೇ ಇಲ್ಲ, ವೆನ್ ನಮ್ಮ ಹತ್ರ ನಾಲೆಡ್ಜ್ ಇದ್ದಾಗ ಅಲ್ವಾ? ಸೊ ಪ್ರೈಸ್ ಸ್ಕ್ಯಾನ್ಸ್ ಅಲ್ಲಿ ಸೊ ಸ್ಕ್ಯಾನ್ಸ್ ಮೇಲೆ ಸರ್ಚ್ ಮಾಡಿದ್ಮೇಲೆ ಕ್ಯಾಂಡಲ್ ಸ್ಟಿಕ್ ಸ್ಕ್ಯಾನ್ಸ್, ಪ್ರೈಸ್ ಸ್ಕ್ಯಾನ್ಸ್, ದೆನ್ ಅಗೇನ್ ಟೆಕ್ನಿಕಲ್ ಸ್ಕ್ಯಾನ್ಸ್ ಅಂತ ಇರುತ್ತೆ. ಕ್ಯಾಂಡಲ್ ಸ್ಟಿಕ್ ಸ್ಕ್ಯಾನ್ಸ್ ಅದರೊಳಗೆ ಬುಲ್ಲಿಶ್ ರಿವರ್ಸಲ್, ಬುಲ್ಲಿಶ್ ಸ್ಕ್ಯಾನ್ಸ್, ಹ್ಯಾಮರ್, ಎಂಗಲ್ಫಿಂಗ್, ಡ್ರ್ಯಾಗನ್ ಫ್ಲೈ ಡೋಜಿ, ಇನ್ವರ್ಟೆಡ್ ಹ್ಯಾಮರ್, ಪಿಯರ್ಸಿಂಗ್ ಲೈನ್, ಮಾರ್ನಿಂಗ್ ಸ್ಟಾರ್. ಸಿ ನಾವು ಯಾವ್ದು ಅಂತ ನೋಡಿದ್ವಲ್ವಾ, ಅದೆಲ್ಲ ಕ್ಯಾಂಡಲ್ ಸ್ಟಿಕ್ ಇಲ್ಲಿ ಬಂದ್ಬಿಡುತ್ತೆ. ಜಸ್ಟ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ಲಿ ಆ ಸ್ಕ್ಯಾನರ್ ನಿಮ್ಗೆ ಬಂದಿರೋ ಸ್ಟಾಕ್ನ ತೊಗೊಂಡೋಗಿ ನೀವು ಅಲ್ಲಿ ಚಾರ್ಟಲ್ಲಿ ನೋಡಿದ್ರೆ ಸಾಕು. ಬಟ್ ನಮಗೇನು ಬೇಕು, ನಾವು ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟಾಕ್ನ ಎಂಟರ್ ಆಗುವಾಗ ಕೀಪ್ ಇನ್ ಮೈಂಡ್, ಇದು ತುಂಬ ಇಂಪಾರ್ಟೆಂಟ್. ಗುಡ್ ಗ್ರೀನ್ ಬುಲ್ಲಿಶ್ ಕ್ಯಾಂಡಲ್ ಇರಬೇಕು ನಮಗೆ. ಮೋರ್ ದ್ಯಾನ್ 80% ಕ್ಯಾಂಡಲ್ ಇರಬೇಕು, 80% ಬಾಡಿ ಕ್ಯಾಂಡಲ್ ಇರಬೇಕು. ಇಷ್ಟನ್ನು ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು ಆಯಿತಾ. ಅದ್ರ ಜೊತೆಗೆ ವಾಲ್ಯೂಮ್ಸ್ ಮೋರ್ ದ್ಯಾನ್ ಆವ್ರೇಜ್ ಇರಬೇಕು ಬ್ರೇಕ್ಔಟ್ ಕ್ಯಾಂಡಲಲ್ಲಿ. ಪ್ರೀವಿಯಸ್ಲಿ ಗ್ರೋಯಿಂಗ್ ವಾಲ್ಯೂಮ್ಸ್ ಆ್ಯಡ್ ಆಗ್ತಾ ಇರಬೇಕು. RSI ಮೇಲೆ ಕಣ್ಣಿಟ್ಟಿರಬೇಕು. ಚಾರ್ಟ್ ಪ್ಯಾಟರ್ನ್ ಇರಬೇಕು, ಬ್ರೇಕ್ ಆಗಿರಬೇಕು. ಓಕೆನಾ? ಜನಕ್ಕೆ EMA ಓವರ್ ಆಲ್ ಟ್ರೆಂಡ್ ಅಪ್ ಟ್ರೆಂಡ್ ಇರಬೇಕು. ನೋಡಿ ಸೈಂಟ್ ಲಿಮಿಟೆಡ್ ಹೆಂಗಿದೆ, ಓವರ್ ಆಲ್ ಟ್ರೆಂಡ್ ಏನಿದೆ, ಬುಲ್ಲಿಶ್ ಎಂಗಲ್ಫಿಂಗ್ ಆಗ್ಬಿಟ್ಟಿದೆ. ಬಟ್ ಓವರ್ ಆಲ್ ಟ್ರೆಂಡ್ ಏನಿದೆ ಸರ್? ಡೌನ್ ಟ್ರೆಂಡ್ ಇದೆ. ಸೊ ಬರೀ ಬುಲ್ಲಿಶ್ ಎಂಗಲ್ಫಿಂಗ್ ನೋಡ್ಕೊಂಡು ನಾನು ಎಂಟ್ರಿ ಆಗೋದಕ್ಕಾಗತ್ತಾ? ಇಲ್ಲ, ನನಗೆ ಎಲ್ಲಾನು ಬೇಕು ಅಲ್ವಾ? ಸೈಂಟ್ ಮೇಲೆ ಒಂದು ಕಣ್ಣಿಟ್ಟಿರಿ. ಈ ಪ್ರೀವಿಯಸ್ ಲೋ ಅಲ್ಲಿ RSI ಎಷ್ಟಿದೆ? ಆಲ್ಮೋಸ್ಟ್ 18 ಇದೆ. ಬಟ್ ಈ ಲೋವರ್ ಲೋ ಕ್ರಿಯೇಟ್ ಮಾಡಿದ್ರು ಕೂಡ RSI ಎಷ್ಟಿದೆ? ಅಬೋವ್ ಆಲ್ಮೋಸ್ಟ್ 25-26 ಇದೆ. ಇಲ್ಲಿಂದ ಎನಿ ಟೈಮ್ ಏನಾಗ್ಬೋದು, ಒಂದು ರಿವರ್ಸಲ್ ಬರ್ಬೋದು. ಓಕೆ, ಈ ರಿವರ್ಸಲ್ ಬಂದ್ರೆ ರಿವರ್ಸಲ್ ಜೊತೆಗೆ ಏನಾಗುತ್ತೆ, ಪ್ರೈಸ್ ಮೂವ್ ಆಗ್ತಾ ಗೋಲ್ಡನ್ ಕ್ರಾಸ್ ಕೂಡ ಆಗುತ್ತೆ. ಸೊ ಆ ಗೋಲ್ಡನ್ ಕ್ರಾಸ್ ಆಗಬೇಕು, ಇಲ್ಲಿಂದ ರಿವರ್ಸಲ್ ಬರಬೇಕು, ಅಲ್ಲೊಂದು ಚಾರ್ಟ್ ಪ್ಯಾಟರ್ನ್ ಫಾರ್ಮ್ ಆಗಿರಬೇಕು. ಚಾರ್ಟ್ ಪ್ಯಾಟರ್ನ್ ಫಾರ್ಮ್ ಆದ್ಮೇಲೆ ಆ ಚಾರ್ಟ್ ಪ್ಯಾಟರ್ನ್ ಬ್ರೇಕ್ ಆಗಬೇಕು. ಬ್ರೇಕ್ಔಟ್ ಕ್ಯಾಂಡಲ್, ಗುಡ್ ಗ್ರೀನ್ ಬುಲಿಶ್ ಕ್ಯಾಂಡಲ್ ಇರಬೇಕು. ಅದ್ರ ಜೊತೆಗೆ ಗ್ರೋಯಿಂಗ್ ವಾಲ್ಯೂಮ್ಸ್ ಇರಬೇಕು. ವಾಲ್ಯೂಮ್ಸ್ ಬಂದ್ಬಿಟ್ಟು ಮೋರ್ ದ್ಯಾನ್ ಆವ್ರೇಜ್ ಇರಬೇಕು. ಆವಾಗ ಮಾತ್ರ ಒಂದು ಸ್ಟಾಕಲ್ಲಿ ನಾವು ಎಂಟ್ರಿ ತಗೊಳ್ಳೋದು. ಅಷ್ಟೆಲ್ಲ ಮಾಡಿನೂ ಫೇಲ್ ಆಗತ್ತಾ? 100% ಫೇಲ್ ಆಗುತ್ತೆ. ಫೇಲ್ ಆದರೆ ಏನು ಮಾಡೋದು?
ಅಷ್ಟೇ. ಸ್ಟಾಪ್ ಲಾಸ್ ಕೊಡೋದು, ನೆಕ್ಸ್ಟ್ ಸ್ಟಾಕ್ ಹೋಗೋದು. ಯಾಕಂದ್ರೆ ನಾವು ಸ್ಟಾಪ್ ಲಾಸ್ ಟ್ರೇಲಿಂಗ್ ಸ್ಟ್ರಾಟಜಿಗೆ ಬರ್ತೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟಾಪ್ ಲಾಸ್ ಟ್ರೇಲಿಂಗ್ ಸ್ಟ್ರಾಟಜಿ. ಸೊ ಸ್ಟಾಪ್ ಲಾಸ್ ಟ್ರೇಲಿಂಗ್ ಸ್ಟ್ರಾಟಜಿಗೆ ಅಂತ ಬಂದಾಗ ನಾವು 2 ಟೈಪ್ಸ್ ಅಲ್ಲಿ ಸ್ಟಾಪ್ ಲಾಸ್ ನ ಟ್ರೇಲ್ ಮಾಡ್ತೀವಿ. ಒನ್ ಈಸ್ ಈಸಿಯೆಸ್ಟ್ ಮೆಥಡ್, ಇನ್ನೊಂದು EMS ನ ಯೂಸ್ ಮಾಡ್ಕೊಂಡು ಸ್ವಲ್ಪ ಅಡ್ವಾನ್ಸ್ ಮೆಥಡ್. ಟೈಮ್ ತಗೊಳುತ್ತೆ, ಬಟ್ ಬಿಗ್ ವಿನ್ ಇದೆ. ಯಾವುದೇ ನಾವು ಟ್ರೇಡ್ ಎಂಟ್ರಿ ಆಗುವಾಗ ಫಸ್ಟ್ ಏನಿರುತ್ತೆ, ಓಕೆ, ಸೊ ಎಂಟ್ರಿ ಆಗ್ತಿದೀವಿ ಅಂದಾಗ ಫಸ್ಟ್ ರಿಸ್ಕ್ ಇರುತ್ತೆ ಅಲ್ವಾ. ಸೊ ಏನಿರುತ್ತೆ, ರಿಸ್ಕ್ ಇರುತ್ತೆ. ಸೊ ನಮ್ಮ ಪ್ಲಾನ್ ಏನು, ಫಸ್ಟ್ ರಿಸ್ಕ್ ಇಟ್ಕೊಳ್ತೀವಿ, ಅದಾದ್ಮೇಲೆ ರಿಸ್ಕ್ ಫ್ರೀ ಮಾಡ್ಕೊಳ್ತೀವಿ, ರಿಸ್ಕ್ ಫ್ರೀಯಿಂದ ವಿನ್ನಿಂಗ್ ಟ್ರೇಡ್ ಮಾಡ್ಕೊಳ್ತೀವಿ, ವಿನ್ನಿಂಗ್ ಟ್ರೇಡಿಂದ ಆ ಟ್ರೇಡ್ನ ಏನು ಮಾಡ್ತೀವಿ, ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆದ್ರೂ ಬಿಗ್ ವಿನ್ನ ಕನ್ವರ್ಟ್ ಮಾಡ್ಕೊಳ್ತೀವಿ. ಹೌದಾ ಇಲ್ವಾ? ಓಕೆ, ಸೊ ಆ ಥರ ಪ್ಲಾನ್ ಇರಬೇಕು ನಮ್ಮದು. ಓಕೆ, ಸೊ ರಿಸ್ಕಿ ಟ್ರೇಡಿಂದ ರಿಸ್ಕ್ ಫ್ರೀ ಟ್ರೇಡಿಂದ ಸ್ಮಾಲ್ ವಿನ್ ಇಂದ ಅದನ್ನ ಬಿಗ್ ವಿನ್ ಆಗಿ ಕನ್ವರ್ಟ್ ಮಾಡ್ತೀವಿ. ನಾವು ಯಾವುದೇ ಒಂದು ಎಂಟ್ರಿ ಆದ್ರೂ ಆಟೋಮೆಟಿಕಲಿ ಲೈಕ್ ಮ್ಯಾನ್ಯುಯಲಿ ನಾವೇ ಎಲ್ಲಿ ಕೂಡ ಪ್ರಾಫಿಟ್ ನ ಬುಕ್ ಮಾಡಲ್ಲ. ಓಕೆ, ವಿತ್ ಸ್ಟಾಪ್ ಲಾಸ್ ಟ್ರೇಲಿಂಗ್ ಸ್ಟ್ರಾಟಜಿನೇ ನಾವು ನಮ್ಮ ಪ್ರಾಫಿಟ್ ನ ಬುಕ್ ಮಾಡ್ಕೊಳ್ಳೋದು. ಓಕೆನಾ? ಸೊ ಐ ಹೋಪ್ ಇವತ್ತಿನ ಕ್ಲಾಸ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇವತ್ತು ಕುತ್ಕೊಳ್ಳಿ, ಸ್ವಲ್ಪ RSI ಎಲ್ಲೆಲ್ಲಿ ಡೈವರ್ಜೆನ್ಸ್ ಇದೆ, EMS ಸ್ಟಾಕ್ಸ್ ನ ಆಡ್ ಮಾಡ್ಕೊಂಡ್ರಾ? ಸರ್ ಮಾಡಿದೀರಾ? ಸೊ ಎಲ್ಲರೂ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಸೊ ನಿಫ್ಟಿ 500 ಕಂಪನೀಸ್ ಅಂತ ಹೊಡೀರಿ. ಓಕೆ, ಜಸ್ಟ್ ಅಲ್ಲೊಂದು PDF ಫೈಲ್ ಬರುತ್ತೆ. ಓಕೆ, ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಈ CSV ಫೈಲ್ ಅಂತ ಏನಿದೆ ಅಲ್ವಾ, ಅವ್ರ ಈ ಫೈಲ್ ಇದನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಮ್ಯಾನ್ಯುಯಲಿನೂ ಆ್ಯಡ್ ಮಾಡ್ಬೋದು. ಓಕೆ, ಇಲ್ಲಾಂದ್ರೆ ನಾನು ಲೈಕ್ ಇವಾಗ ಸರ್ ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತಾರೆ ನಿಮಗೆ, ಫೈಲ್ನ ಸೆಂಡ್ ಮಾಡೋದಕ್ಕೆ ಹೇಳ್ತೀನಿ. ಓಕೆ, ಜಸ್ಟ್ ಅದನ್ನ ಡ್ರ್ಯಾಗ್ ಮಾಡ್ಕೊಳ್ಳಿ. ಓಕೆ, ಸೊ ನಿಮ್ಮ ವಾಚ್ ಲಿಸ್ಟ್ಗೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಓಕೆನಾ? ಸೊ 500 ಸ್ಟಾಕ್ಸ್ನ ಹಾಕೊಂಡ್ಬಿಟ್ಟು ಏನು ಮಾಡ್ಬೇಕು ನೀವು, ಜಸ್ಟ್ ಈ ಪರ್ಸೆಂಟೇಜ್ ಚೇಂಜ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಬುಲ್ಲಿ ಸ್ಟಾಕ್ಸ್ ಒಂದು ಕಡೆ ಸೆಗ್ರಿಗೇಟ್ ಆಗಿ ಬಂದ್ಬಿಡುತ್ತೆ. ಜಸ್ಟ್ ಕ್ಲಿಕ್ ಮಾಡಿ. ಓಕೆ, ಸೊ ನೋಡ್ತಾ ಹೋಗಿ, ಆರೋ ಡೌನ್ ಮಾಡಿಕೊಂಡು ಜಸ್ಟ್ ನೋಡ್ತಾ ಹೋಗಿ ಯಾವ್ದಾವ್ದು ಸ್ಟಾಕ್ಸ್ ಬುಲ್ಲಿಶ್ ಇದೆ. ಓಕೆ, ಯಾವ್ದಿದು ಸ್ಟಾಕ್, ABB ಇಂಡಿಯಾ ಲಿಮಿಟೆಡ್ ರೀಸೆಂಟ್ಲಿ ಏನಾಗಿದೆ, ಗೋಲ್ಡನ್ ಕ್ರಾಸ್ ಆಗಿದೆ ಅಲ್ವಾ. ABB ಇಂಡಿಯಾ ಲಿಮಿಟೆಡ್ ರೀಸೆಂಟ್ ಆಗಿ ಗೋಲ್ಡನ್ ಕ್ರಾಸ್ ಆಗಿದೆ. ಹಾಗೆ ಅದ್ರ ಜೊತೆಗೆ ನನಗೇನು ಕಾಣಿಸ್ತಾ ಇದೆ, ಅಲ್ಲಿಂದ ಗೋಲ್ಡನ್ ಕ್ರಾಸ್ ಆಗೋಕ್ಕಿಂತ ಮುಂಚೆನೂ ಥ್ರೂ ಫಿಬೋನಕಿ ಯೂಸ್ ಮಾಡಿಕೊಂಡು ಸೊ ಎಲ್ಲಿ ಸಪೋರ್ಟ್ ತೊಗೊಂಡಿದೆ, ಸೊ ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ನಾನು, 0.5, 0.618 ಆ್ಯಂಡ್ 786. ಹೌದಾ ಇಲ್ವಾ? ಓಕೆ, ಸೊ ಎಲ್ಲಿ ಸಪೋರ್ಟ್ ತೊಗೊಂಡಿದೆ, 786 ಅಲ್ಲಿ. ಸೊ 786 ಅಂದ್ರೆ ಏನು, ಲೈಕ್ ಲಾಸ್ಟ್ ಸ್ಟಾಪ್ ಅಲ್ವಾ ನಮಗದು. ಓಕೆ, ಇಲ್ಲಿಂದ ಕೆಳಗಡೆ ಹೋದ್ರೆ ಏನ್ ಮಾಡ್ಬಿಡ್ತಿದ್ವಿ ನಾವು, ಬಿಟ್ಬಿಡ್ತಾ ಇದ್ವಿ. ಯಾಕಂದ್ರೆ ಇಲ್ಲಿಂದ ಡೌನ್ ಟ್ರೆಂಡ್. ಓಕೆ, ಓವರ್ ಆಲ್ ಟ್ರೆಂಡ್ ಡೌನ್ ಟ್ರೆಂಡ್ ಇದೆ ಆಲ್ರೆಡಿ. ಬಟ್ 786 ಡೀಪ್ ಡಿಸ್ಕೌಂಟೆಡ್ ಝೋನ್ ಅಲ್ಲಿ ರಿವರ್ಸಲ್ ತೊಗೊಂಡಿದೆ. ಓಕೆ, ಡೀಪ್ ಡಿಸ್ಕೌಂಟೆಡ್ ಝೋನ್ ಬಂದ್ಬಿಟ್ಟು ರಿವರ್ಸಲ್ ತೊಗೊಂಡು ಇಲ್ಲಿ ಗೋಲ್ಡನ್ ಕ್ರಾಸ್ ಕೂಡ ಆಗಿದೆ. ಓಕೆ, ದೆನ್ ಅಗೇನ್ ಇಲ್ಲಿಂದ ಈ ಟ್ರೆಂಡ್ ಕಂಟಿನ್ಯೂ ಕೂಡ ಆಗುತ್ತೆ. ಓಕೆ, ಸೊ ಫಿಬೋನಾಕಿ ಯೂಸ್ ಮಾಡ್ಕೊಳ್ಳೋದು, ಫಿಬೋನಾಕಿ ಯೂಸ್ ಮಾಡಿಕೊಂಡು ಫೈಂಡ್ ಔಟ್ ಮಾಡಿ. ಏನೇನು ಫೈಂಡ್ ಔಟ್ ಮಾಡ್ತೀರಾ, ಯಾವ್ಯಾವ ಸ್ಟಾಕ್ಸ್ ಡಿಸ್ಕೌಂಟೆಡ್ ಝೋನ್ಸ್ ಅಲ್ಲಿ ಇದೆ, ಯಾವ್ಯಾವ ಸ್ಟಾಕ್ಸ್ ನಿಯರ್ ಡಿಸ್ಕೌಂಟೆಡ್ ಝೋನ್ಸ್ ಬರ್ತಾ ಇದೆ, ಫೈಂಡ್ ಔಟ್ ಮಾಡಿ. ಓಕೆ, ಬ್ರೇಕ್ಔಟ್ ಆಗಿರೋ ಸ್ಟಾಕ್ಸ್ಗೆ ಟಾರ್ಗೆಟ್ಸ್ನ ಫೈಂಡ್ ಔಟ್ ಮಾಡಿ. ಓಕೆನಾ? ಸೊ ಎಲ್ಲ ರೀತಿ ಯೂಸ್ ಮಾಡ್ಕೋಬೇಕು ನಾವು. ನನ್ನ ಚಾರ್ಟ್ಸ್, ನನ್ನ ತುಂಬ ಡ್ರಾಯಿಂಗ್ಸ್ ಇರುತ್ತೆ. ಓಕೆ, ಸೊ ನೀವು ಹಾಗೆ ಇಟ್ಕೊಬೇಡಿ, ಕೀಪ್ ಯುವರ್ ಚಾರ್ಟ್ಸ್ ಕ್ಲೀನ್. ಓಕೆ, ನಿಮಗೆ ಏನು ಕಾಣಿಸ್ಬೇಕು, ಪ್ರೈಸ್ ಕಾಣಿಸ್ಬೇಕು, ಕ್ಯಾಂಡಲ್ಸ್ ಕಾಣಿಸ್ಬೇಕು. ಓಕೆ, ಸೊ ಏನು ಕಾಣಿಸ್ಬೇಕು, ಚಾರ್ಟ್ಸ್ ಕ್ಲೀನಾಗಿ ಕಾಣಿಸ್ಬೇಕು. ಜಸ್ಟ್ ಮಾರ್ಕ್ ಹೇಗೆ ಮಾಡಬೇಕು ಅಂದರೆ ಸಿಂಪಲ್ ಆ್ಯಂಡ್ ಕ್ಲೀನಾಗಿ ಮಾರ್ಕ್ ಮಾಡಬೇಕು. ಓಕೆ, ತುಂಬ ಇಂಡಿಕೇಟರ್ಸ್ ಎಲ್ಲ ಹಾಕೊಂಡ್ಬಿಟ್ಟು ಅದನ್ನ ಹಾಳು ಮಾಡಿಬಿಡ್ಬೇಡ್ರಿ ಚಾರ್ಟ್ನ.
ಓಕೆನಾ. ಸೊ ನಾನು ಬರೀ ಜಸ್ಟ್ ಟೀಚ್ ಮಾಡೋದಕ್ಕೆ ಹಾಕೊಂಡಿರ್ತೀನಿ ಅಷ್ಟೇ. ಓವರ್ ಆಲ್ ಟ್ರೆಂಡ್ ಐಡೆಂಟಿಫೈ ಮಾಡೋದಕ್ಕೆ ಈ 3 EMA ಯೂಸ್ ಮಾಡಿಕೊಂಡು ಓಕೆ ಜಸ್ಟ್ ನೋಡಿ ಓವರ್ ಆಲ್ ಟ್ರೆಂಡ್ ಏನಿದೆ ನೋಡಿ. ಓಕೆ ಚಾರ್ಟ್ ಪ್ಯಾಟರ್ನ್ಸ್ ಎಲ್ಲಾದರೂ ಸಿಗ್ತಾ ಇದೆಯಾ ನೋಡಿ. ಓಕೆನಾ. ಸೊ ಇದು ನೋಡಿ ಚಾರ್ಟ್ ಪ್ಯಾಟರ್ನ್, ಲೈಕ್ ಏನು ಪ್ಯಾಟರ್ನ್ ಇದು, ಫ್ಲಾಗ್ ಆ್ಯಂಡ್ ಪೋಲ್. ಸಿ ಪೋಲ್ ಫ್ಲಾಗ್ ಕನ್ಸಾಲಿಡೇಷನ್ ಅಲ್ವಾ. ಸೊ ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ಅಲ್ವಾ. ಓವರ್ ಆಲ್ ಟ್ರೆಂಡ್ ಏನಿತ್ತು, ಅಪ್ ಟ್ರೆಂಡ್ ಇತ್ತು. ಅಪ್ ಟ್ರೆಂಡ್ ಅಲ್ಲಿ ನಮಗೆ ಏನ್ ಬೇಕು, ಒಂದು ಚಾರ್ಟ್ ಪ್ಯಾಟರ್ನ್ ಬೇಕು. ಆ ಚಾರ್ಟ್ ಪ್ಯಾಟರ್ನ್ ಬ್ರೇಕ್ ಆಗಬೇಕು. ಇದೇನಾಯ್ತು, ಈ ಡೌನ್ ಟ್ರೆಂಡ್ ಇತ್ತಲ್ವಾ, ಈ ಡೌನ್ ಟ್ರೆಂಡ್ ಇಲ್ಲಿ ಅಪ್ ಟ್ರೆಂಡ್ ಆಗಿ ಕನ್ವರ್ಟ್ ಆಗಿತ್ತು. ಓಕೆ ನಿಫ್ಟಿ 500 ಸ್ಟಾಕ್ಸ್ ಹಾಕೊಂಡು ಚಾರ್ಟ್ ಪ್ಯಾಟರ್ನ್ ಐಡೆಂಟಿಫೈ ಮಾಡಿ, ಕ್ಯಾಂಡಲ್ ಸ್ಟಿಕ್ಸ್ ಐಡೆಂಟಿಫೈ ಮಾಡಿ. ಓಕೆ ದೆನ್ ಅಗೇನ್ EMAs ಹಾಕೊಂಡು ಓವರ್ ಆಲ್ ಟ್ರೆಂಡ್ ಏನಿದೆ ಐಡೆಂಟಿಫೈ ಮಾಡಿ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಳ್ಳಿ. ಓಕೆ ಫಿಬೋನಾಕಿ ಯೂಸ್ ಮಾಡ್ಕೊಳ್ಳಿ, ಡಿಸ್ಕೌಂಟೆಡ್ ಝೋನ್ಸ್ ಕಂಡುಹಿಡೀರಿ, ಬ್ರೇಕ್ಔಟ್ ಆದ್ಮೇಲೆ ಟಾರ್ಗೆಟ್ ಅಚೀವ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಕಂಡುಹಿಡೀರಿ. ಇದಿಷ್ಟನ್ನು ಮುಗಿಸ್ಕೊಳ್ಳಿ. ಓಕೆ ಸೊ ನೆಕ್ಸ್ಟ್ ಕ್ಲಾಸ್ ನಾಳೆ ಅರೌಂಡ್ 11:30 12 o'clock ಆಫ್ಟರ್ನೂನ್ ಆಗುತ್ತಾ? ಎಲ್ಲರಿಗೂ ಆಗುತ್ತೆ ಅನ್ನೋದಾದ್ರೆ ಹೇಳಿ, ಕಂಡಕ್ಟ್ ಮಾಡೋಣ. ಸರ್ ನಾಳೆ ಆಗಲ್ಲ, ಮಧ್ಯಾಹ್ನ. ಹಾ ಸರ್, ನಾಳೆ ಮಧ್ಯಾಹ್ನ ಆಫೀಸ್ನಲ್ಲಿ ಇರ್ತೀವಿ ಸರ್, ಮಧ್ಯಾಹ್ನ ಆಫೀಸ್ನಲ್ಲಿ ಇರ್ತೀವಿ ಆಗಲ್ಲ. ಓಕೆ ಓಕೆ ಹಾಗಾದ್ರೆ ನೋಡೋಣ. ನಾನು ಆದ್ರೆ ಈವ್ನಿಂಗ್ ಮಾಡ್ತೀನಿ, ಇಲ್ಲಾಂದ್ರೆ ಸಂಡೇ ನೋಡೋಣ. ಹಾಂ ಸಂಡೇ ನಡೆಯುತ್ತೆ ಸರ್. ಓಕೆ ಓಕೆ ಜಸ್ಟ್ ಇದಿಷ್ಟು ಪ್ರಾಕ್ಟೀಸ್ ಮಾಡಿ ಎಲ್ಲರೂ. ಎಲ್ಲಾ ಟಾಪಿಕ್ಸ್ ನಾವು ಸ್ಟಾರ್ಟ್ ಏನ್ ಮಾಡಿದ್ವಲ್ವಾ, ಅಲ್ಲಿಂದ ಇಲ್ಲಿ ತನಕ ಎಲ್ಲಾ ಸಿಂಗಲ್ ಟಾಪಿಕ್ಸ್ ಕೂಡ ಕನೆಕ್ಟೆಡ್, ಯಾವ್ದನ್ನು ಬಿಡೋ ಆಗಿಲ್ಲ. ಓಕೆ ಸರ್. ಓಕೆ ಸೊ ಒನ್ಸ್ ಎಲ್ಲ ಟಾಪಿಕ್ ಕಂಪ್ಲೀಟ್ ಆದ್ಮೇಲೆ ನೀವು ಪ್ರಾಕ್ಟೀಸ್ ಮಾಡಿ ಆಲ್ಮೋಸ್ಟ್ ನಾನು ನಿಮ್ ಕಂಪ್ಲೀಟ್ ಏನೇನು ಕ್ಲಾಸಸ್ ಇದೆ ಅದೆಲ್ಲ ಮುಗಿಸಾದ್ಮೇಲೆ ಒನ್ಸ್ ಹೇಗೆ ಲೈಕ್ ಸ್ಕ್ಯಾನರ್ಸ್ ಪ್ರೊವೈಡ್ ಮಾಡ್ತೀವಿ, ಆ ಸ್ಕ್ಯಾನರ್ಸ್ ಥ್ರೂ ಸ್ಟಾಕ್ಸ್ನ ಹೇಗೆ ಪಿಕ್ ಮಾಡಿ ಹೇಗೆ ನಾವು ಅನಲೈಸ್ ಮಾಡೋದು ಅನ್ನೋದನ್ನ ನೋಡೋಣ. ಓಕೆ ಸೊ ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಸರ್. Thank you, sir.